ನಾನೇನೋ ಕೃಷ್ಣ ಕಾಪಾಡು ಪರರನೆ ಕೊಂಡಾಡಿ ಪರರನೆ ಪ್ರೀತಿಸಿ ಮಲಿನತನದಲ್ಲಿ ಮತಿಹೀನನಾದೆ ಪರರನೆ ಕೊಂಡಾಡಿ ಪರರನೆ ಪ್ರೀತಿಸಿ ಮಲಿನತನದಲ್ಲಿ ಮತಿಹೀನನಾದೆ ವಾಸುದೇವನೇ ನಿನ್ನ ಸ್ಮರಣೆಯ ಮಾಡದೆ ವಾಸುದೇವನೇ ನಿನ್ನ ಸ್ಮರಣೆಯ ಮಾಡದೆ ವ್ಯರ್ಥವಾಯಿತು ಜನ್ಮ ಮೋಸಬೋಧೇನೋ ಕೃಷ್ಣ ವ್ಯರ್ಥವಾಯಿತು ಜನ್ಮ ಮೋಸಬೋಧೇನೋ ಕೃಷ್ಣ ಬರಿದೆ ಹೋಯಿತು ಹೊತ್ತು ನರ ಜನ್ಮ ತೀರವೆಂದು ಬರಿದೆ ಹೋಯಿತು ಹೊತ್ತು ನರ ಜನ್ಮ ತೀರವೆಂದು ಕಾಪಾಡು ರಂಗ ನಾನಿದ್ದೇನು ಕಾಪಾಡು ರಂಗ ನಾನಿದ್ದೇನು. ಎಲ್ಲ ಮಹಾತ್ಮರಿಗೂ ಶರಣ ಶರಣಾರ್ಥಿಗಳು, ಶರಣ ಶರಣಾರ್ಥಿಗಳು. ಇದುವರೆಗೂ ಒಂದು ತತ್ವಬೋಧವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಶುದ್ಧ ಬ್ರಹ್ಮಣ್ಯ ಶ್ರೀ ಹಲವು ಪಾಯಿಹೊಳಿ ಗುರುಗಳಿಗೆ ಹೃತ್ಪೂರ್ವಕ ವಸ್ತು ನಿರ್ದೇಶನ ಮಂಗಲವನ್ನ ಶುದ್ಧ ಬ್ರಹ್ಮನಿಷ್ಠ ಶ್ರೀ ಕೊಟ್ರೆಯ ಬಿಗರ ಮಠ ಗುರುಗಳು ನಡೆಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ನೀವೇ ಹಾಕ್ಬಿಟ್ರೆ ಆಯ್ತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಜಿಷವೇ ಭವರೋಗಿಣಾಂ ನಿಧಯೋ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಈಶಾನ್ಯಂ ಸರ್ವವಿದ್ಯಾನಾಂ ಈಶ್ವರಂ ಸರ್ವದೇಹಿನಾಂ ಬ್ರಹ್ಮಾಧಿಪತಿ ಬ್ರಹ್ಮನೋಧಿಪತಿ ಬ್ರಹ್ಮಭಗವಾನ್ ಸಾಕ್ಷಾತ್ ಸದಾಶಿವ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಪಂಡಿತ್ ಪೀತಾಂಬರಿಯವರನ್ನು ಹಾಗೂ ಸಾಧು ನಿಶ್ಚಲದಾಸ್ಯವರನ್ನು ಮೊದಲು ಮಾಡಿಕೊಂಡು ಈ ಪೀಠದ ಕರ್ತವ್ಯವಾಗಿರ್ತಕ್ಕಂಥ ಶರಣಬಸವ ಸ್ವಾಮಿಯವರಲ್ಲಿ ತಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಪೀಠದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸದ್ಗುರುಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದೃಹಾದ ಪ್ರಾರ್ಥನೆ. ವಸ್ತು ನಿರ್ದೇಶನ ಮಂಗಲ. जो सुख नित्य प्रकाश विभू नाम रूप आधार मति न लकड़ी जिहि मति लकड़ी सोमय शुद्ध अपार अब्धि अपार स्वरूप मम लहरि विष्णु महेश विधि रवि चंदा वरुणयम शक्ति धनेश गणेश चाक्रपाल सर्वज्ञ को हियधारत मुनि ध्यान ताको मुक्त उपाधि से मोमय मिथ्या बाण है जी ही जाने बिन जगत मन जो जेवरि साम नसै भुजग जग जिहि लहै सोहम आपे आप बोध चाहि जागो स्मृति भजत राम निष्काम सोमेरो
आत्मा काको करो प्रणाम। सो मेरो है आत्मा काको करो प्रणाम। जो सुख नित्य प्रकाश विभु नाम रूप आधार। मति न लसै जिहि मति लसै सो मैं शुद्ध अपार। सो मैं शुद्ध अपार। सो मैं शुद्ध अपार। पंडित पीताम्बर जी महाराज की जय। संत निश्चल दास जी महाराज की जय। शरण बसव स्वामी जी महाराज की जय। जय मंगलम जय नम पार्वती पत शिव हर हर ಮಹಾದೇವ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇನ್ನು ಶಿವಪ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರತಕ್ಕಂಥ ಶರಣಬಸವ ಸ್ವಾಮೀಜಿಯವರು ನಮಗೆಲ್ಲ ವೇದ ಸಮ್ಮತವಾದ ಮೋಕ್ಷದ ವಿಚಾರವನ್ನ ಹೇಳಿಕೊಡ್ತಾರೆ. ನಾವೆಲ್ಲರೂ ಆಲಿಸೋಣ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಹಾಗೂ ನಿಶ್ಚಲ್ ದಾಸಿಯವರು ಮತ್ತು ಪಂಡಿತ್ ಪೀತಾಂಬರ್ಜಿಯವರು ಲೋಕದ ಜೀವಿಗಳಿಗೆ ಬರೀ ವ್ಯವಹಾರಿಕ ಜ್ಞಾನದಲ್ಲಿ ಬದುಕು ಮಾಡಿ ಜೀವನ ವ್ಯರ್ಥ ಮಾಡ್ಕೋಬೇಡ್ರಿ. ಬ್ರಹ್ಮಜ್ಞಾನದ ದೃಷ್ಟಿಯನ್ನ ಹೊಂದಿ ಬ್ರಹ್ಮಜ್ಞಾನಿಗಳಾಗಿ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷವನ್ನು ಹೊಂದಿ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಡ್ರಿ ಅಂತ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ವೇದಾಂತ ಪಾಠದ ಆರಂಭದಿಂದ ಅಂತ್ಯದವರೆಗೂ ಒಂದು ದೃಷ್ಟಾಂತ, ಹಗ್ಗ ಮತ್ತು ಹಾವು, ಇದು ದುಃಖಕ್ಕೆ ಕಾರಣವಾದಂತಹ ವಸ್ತುಗಳ ಒಂದು ಪ್ರತಿನಿಧಿ. ಈ ದೃಷ್ಟಾಂತ ಈ ಜಗತ್ತಿನೊಳಗೆ ಸುಖಕ್ಕೆ ಕಾರಣವಾದ ವಸ್ತುಗಳ ಪ್ರತಿನಿಧಿ ಶುಕ್ತಿ ಮತ್ತು ಬೆಳ್ಳಿ ಅಂತ ಇಟ್ಟುಕೊಂಡು ಸಾಕಷ್ಟು ಪ್ರಯತ್ನ ಪಟ್ಟು ಎಲ್ಲಾ ಕಡೆ ಸರ್ವತ್ರ ಬ್ರಹ್ಮನನ್ನ ತೋರಿಸಲಿಕ್ಕೆ, ಭಾನ ಮಾಡೋದಕ್ಕ, ಅನುಭವಕ್ಕೆ ತರೋದಕ್ಕ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಏನು ದೇವರ ಸುದ್ದಿ ಬಹಳ ಹೇಳ್ತೀರಿ, ಹೇಳ್ತೀರಿ, ನಾವು ಕೇಳ್ಕೊತ ಕೂತೀವಿ, ಅದು ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ ಅಂತೇಳಿ ಏನಾಯ್ತು, ಈ ಬ್ರಹ್ಮಜ್ಞಾನಿಯ ಒಂದು ಪ್ರವಚನ ಕೇಳಿ ತಿಳಿಲಾರ್ದಂಗ ಆಗಿದ್ದಂಥವ್ರು ಏನ್ ಮಾಡಿದ್ರು, ರಾಜಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಮಹಾರಾಜಗೆ ಕಂಪ್ಲೇಂಟ್ ಕೊಟ್ಟರೆ ಇವ್ ಬರೀ ಏನೋ ಸುಳ್ಳು ಕಥೆ ಹೇಳ್ತಾನ, ಬರೀ ಬ್ರಹ್ಮ ಎಲ್ಲ ಕಡೆ ಅದನ, ಹಂಗದನ ಹಿಂಗದನ ಅಂತ ನಮ್ಗೇನು ತಿಳಿತಾ ಇಲ್ಲ, ಎಲ್ಲರೂ ತಲೆ ಚಿಡಿಸ್ಬಿಟ್ಟು ಹೇಳ್ಕೊತ್ ಕೂತಾನ ಅಂತ ಹೇಳಿ ರಾಜಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ರಾಜಕ್ಕೆ ಕರ್ಸಿದ್ನಂತ. ಕರೆಸಿ ಏನು ಬ್ರಹ್ಮಜ್ಞಾನ, ಈ ಬ್ರಹ್ಮಜ್ಞಾನದ ಬಗ್ಗೆ ಬಹಳಷ್ಟು ಜನರ ಕೆಡಿಸಿಕತ್ತೀರಿ ಅಂತ, ಮನುಷ್ಯ ಜನ್ಮನ ಸಾರ್ಥಕ ಅದು ಇದು ಅಂತ ಹೇಳ್ತೀರಿ, ಆದ್ರೆ ನಮ್ಗೆ ಅದು ಯಾವಾಗೂ ಅನುಭವಕ್ಕೆ ಬರ್ತಾ ಇಲ್ಲ. ನಾನು ಅಲ್ಲಿ ಇಲ್ಲಿ ಕೇಳೀನಿ,
ಆದರೂ ನನಗೆ ಅದರಿಂದ ಏನು ಅಂತ ಉಪಯೋಗ ಆಗಿಲ್ಲ. ಮತ್ತು ಈ ನಿಮ್ಲಿಂತಾದ್ರೆ ಒಂದಿಷ್ಟು ಸ್ಪಷ್ಟೀಕರಣ ಸಿಗ್ತದಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಏನು ತಿಳಿದಿರಿ ಸ್ಪಷ್ಟವಾಗಿ ಹೇಳ್ರಿ. ಬ್ರಹ್ಮಜ್ಞಾನ ಅಂದ್ರೇನು, ಅದು ಎದಕ್ ಬೇಕು ಅಂತ, ಏನು ಎಂತು ಎಲ್ಲ ಹೇಳ್ರಿ. ವ್ಯವಹಾರಿಕ ಬದುಕಿನೊಳಗೆ ನೋಡ್ರಿ ಮಹಾರಾಜರೇ, ಏನ್ ಬದುಕು ಮಾಡ್ತೀವಿ, ಇದಿಷ್ಟು ಉಸಿರಿರೋ ತನಕ ಅದು ನಮ್ಮದಾಗಿರ್ತದ, ನಮ್ಮದನ್ನ ಭ್ರಮೆ ಒಳಗೆ ಹೋಗ್ತೀವಿ. ಆದ್ರೆ ಅದೇನೂ ನಮ್ಮದಾಗ್ಲಾರ್ದೆ ಅದು ಜಗತ್ತಿನಾಗ ಇಲ್ಲೇ ಉಳಿತದ. ನಾವು ನಮ್ಮ ಆಯುಷ್ಯ ತೀರಿದ ಮೇಲೆ ನಾವು ಹೋಗ್ಬಿಡ್ತೀವಿ. ಆದ್ರೆ ಪಾರಮಾರ್ಥಿಕ ಸತ್ಯ ಅನ್ನೋದೇನದ ಅದು ಜನ್ಮ ಜನ್ಮಾಂತರಕ್ಕೆ ನಮ್ಮ ಜೊತೆಗೆ ಬರ್ತದ. ಆ ಸತ್ಯದ ಜ್ಞಾನ, ಸತ್ಯದ ಅನುಭವ ಏನದ ಅದೆಲ್ಲ ಸತ್ಯಕ್ಕೆ ಸಂಬಂಧಪಟ್ಟದ್ದು. ನಾವು ಹೇಳ್ತಾ ಇರೋದು ಸಂತರು ಸಂಘಕ್ಕೆ ಬರಂತ ಅಂತದ್ದು ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಹೆಂಗ ಅಂತ ಕೇಳ, ಅದು ಹೆಂಗ ತಿಳಿಸಿ ಹೇಳ್ರಿ. ನೋಡ್ರಾದ್ರೆ, ನೀವು ಮಹಾರಾಜರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಏನೇ ದೊಡ್ಡವರಾಗಿರ್ಬೋದು, ಆದ್ರೆ ಅವರೆಲ್ಲರಿಗಿಂತ ದೊಡ್ಡವನು ಬ್ರಹ್ಮಜ್ಞಾನಿ. ಜ್ಞಾನ ಕೇಳಬೇಕಾದ್ರೆ ಕೆಳಗೆ ಕುಂದಿರಬೇಕು. ಜ್ಞಾನ ಹೇಳ್ಬೇಕಾದ್ರೆ ಕೆಳಗೆ ಕೂಡಬೇಕು. ಜ್ಞಾನ ಹೇಳೋನಿಗೆ ಮೇಲೆ ಕುಂದಿರಿಸಬೇಕು. ಸಿಂಟೆಕ್ಸ್ ಟ್ಯಾಂಕ್ ಮ್ಯಾಲೆ ಇರಬೇಕು, ಬಕೆಟ್ ಕೆಳಗಿರ್ಬೇಕು. ಬಕೆಟ್ ಮ್ಯಾಲೆ ಇಟ್ಟಕ್ಕೆ ಸಿಂಟೆಕ್ಸ್ ಟ್ಯಾಂಕ್ ಕೆಳಗೆ ಬಿಟ್ಟು ಮಾಡಿದ್ರೆ ನೀರು ಹೆಂಗ್ ಬರ್ತದ ಅಂತ ರಾಜ ಒಂದು ಜ್ಞಾನೋದಯ ಮಾಡಿಕೊಟ್ಟ. ರಾಜ ಏನ್ ಮಾಡುವ, ಆಯ್ತು ಸರಿ ಬಾರಪ್ಪ ಅಂತ ಹೇಳಿ ಆ ಮಹಾತ್ಮನಿಗೆ ತನ್ನ ಸಿಂಹಾಸನದ ಮೇಲೆ ಕುಂದಿರದ ರಾಜ ಏನ್ ಮಾಡುವ, ಈ ಒಂದು ಬ್ರಹ್ಮಜ್ಞಾನಿಗೆ ಸಿಂಹಾಸನದ ಮೇಲೆ ಕುಂದಿರಿಸಿ ಮತ್ತೇನ್ ಮಾಡುವ, ತಾನು ಕೆಳಗೆ ಕೂತ. ಕೆಳಗೆ ಕೂತ ಮೇಲೆ ಏನಾಯ್ತು, ಪ್ರಶ್ನೆ ಕೇಳೀಗ ಅಂತಂದ ಮಹಾತ್ಮ ಕೇಳಂತಂದಾಗ ದೇವರ ಅದನ ಇಲ್ಲ, ಮತ್ತ ಇದ್ರ ಹೆಂಗದನ ಎಲ್ಲಿಲ್ಲನ. ಒಂದನೇ ಪ್ರಶ್ನೆ ಕೇಳದ ರಾಜ, ದೇವರದನ ಇಲ್ಲ, ಮತ್ತೆ ಹೆಂಗದನ ಎಲ್ಲಿಲ್ಲ ಅಂದ ಕೂಡ್ಲೇನೆ ಈ ಮಹಾತ್ಮ ಏನ್ ಹೇಳ್ದ, ಒಂದು ಪಾತ್ರೆ ಒಳಗ ಹಾಲು ತರಿಸ್ಬೇಕು ರಾಜ, ದೃಷ್ಟಾಂತದ ಮೂಲಕ ನಾನು ನಿನಗೆ ಇದನ್ನು ಸರಳವಾಗಿ ತಿಳಿಸಿ ಹೇಳ್ತೀನಿ. ಅದಕ್ಕೆ ಒಂದು ಪಾತ್ರೆ ಒಳಗ ಹಾಲು ತರಿಸ್ರಿ ಅಂತಂದ. ಅದೇನ ರಾಜನಲ್ಲಿ ಸಾಕಷ್ಟು ಗೋವುಗಳಿದ್ದು ಒಂದು ಪಾತ್ರೆ ಒಳಗೆ ಹಾಲು ತರಿಸಿದ್ರು. ಹಾಲು ತರಿಸಿದ್ಮೇಲೆ ರಾಜ ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಏನು, ಹಾಲಿನಲ್ಲಿ ತುಪ್ಪ ಆದ ಇಲ್ಲ, ಇದು ಹಾಲು ಆದ, ಹಾಲಿನಲ್ಲಿ ತುಪ್ಪ ಆದ ಇಲ್ಲ. ಯಾಕಿಲ್ಲ, ತುಪ್ಪ ಆದ ಇಲ್ಲ. ಆಯ್ತು, ಹಾಲಿನ ತುಪ್ಪ ಆದ ಅಂತಂದ್ರೆ ಎಲ್ಲದ ತೋರಿಸು, ಹ್ಯಾಂಗದ ತೋರಿಸು. ಅದೇ ಹಾಲಿನ ತುಪ್ಪ ಅದನ್ನದೇನು ಹಂಗೆ ಕಾಣ್ತದೆ ಅನ್ನೋದು, ಅದಕ್ಕೆ ಹಾಕಬೇಕು, ಆರಿಸ್ಬೇಕು, ಹೆಪ್ಪ ಹಾಕ್ಬೇಕು, ಮೊಸರು ಮಾಡಬೇಕು, ಮಜ್ಜಿಗೆ ಮಾಡಬೇಕು, ಮೊಸರು ಕಳೆದು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಬೆಣ್ಣೆ ಕಾಯಿಸಿ ತುಪ್ಪ ತೆಗಿಬೇಕು. ಮತ್ತ ಹಾಲಿನಾಗ ತುಪ್ಪ ಹೆಂಗದ ಅಂತಂದ್ರ, ಹಾಲಿನ ಒಂದೊಂದು ಕಣದೊಳಗೂ ತುಪ್ಪ, ಕಣದಲ್ಲಿ ತುಪ್ಪ, ಹನಿಯಲ್ಲಿ ತುಪ್ಪ ಅಂತ ರಾಜ ಹೇಳ್ದ. ಅದೇ ರೀತಿ ಈ ಬ್ರಹ್ಮಾಂಡವನ್ನ ನೀನು ಒಂದು ಹಾಲು ಅಂತ ತಿಳ್ಕೊಂಡಿ ಅಂತಂದ್ರ, ಆ ಬ್ರಹ್ಮಾಂಡದ ಒಂದೊಂದು ಕಣದೊಳಗನು ಬ್ರಹ್ಮ ಅದನ, ಆ ಬ್ರಹ್ಮ ಅದನ. ಮತ್ತ
ಹಾಲಿನೊಳಗಿನ ತುಪ್ಪ ನಾವು ಕಾಣಬೇಕಾದ್ರೆ, ಆ ತುಪ್ಪದ ಸವಿಯನ್ನು ಅನುಭವಿಸಬೇಕಾದ್ರೆ, ನೀನು ಹಾಲಿನಿಂದ ತುಪ್ಪ ತೆಗಿಬೇಕಾದ್ರೆ ಏನೇನು ಹೇಳಲಿ ಅದಕ್ಕೇನಂತಾರ? ಸಾಧನೆ ಅಂತಾರ. ಇಲ್ಲಿ ಕೂಡ ಬ್ರಹ್ಮಜ್ಞಾನ ಸಾಧನೆಯ ಒಂದು ವಿಧಾನ ಅದ. ಆ ವಿಧಾನವನ್ನ ಯಾರು ಪರಿಪಾಲಿಸ್ತಾರ? ಸದ್ಗುರುವರ ಒಂದು ಸಾನ್ನಿಧ್ಯದಲ್ಲಿ ಕುಳಿತು ಕೇಳಿ, ಅಥವಾ ತತ್ವಶಾಸ್ತ್ರಗಳ ಅಧ್ಯಯನ ಮಾಡಿ, ಅಥವಾ ಸ್ವಾನುಭಾವದ ಚಿಂತನದಿಂದ ಏನೋ ಒಂದು ಸಾಧನಾ ವಿಧಾನವನ್ನ ನಾವು ಪಾಲಿಸಿದಾಗ ಏನಾಗ್ತದಪ್ಪ ಅಂತಂದ್ರೆ ನಮಗೆ ಬ್ರಹ್ಮದ ಭಾನವಾಗುತ್ತದೆ ಅಂತ ಹೇಳಿದ್ಮೇಲೆ ಇಲ್ಲಿ ನಾವು ಕೂಡ ಸರ್ಪದಲ್ಲಿ, ಸರ್ಪ ಅಂದ್ರೆ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳದ್ದು ಪ್ರತಿನಿಧಿ, ರೆಪ್ರೆಸೆಂಟೇಟಿವ್. ಸರ್ಪದೊಳಗ ಏನದ ಅಂತ ಹೇಳಕತ್ತೀವಿ ನಾವು? ಸರ್ಪದೊಳಗೆ ಚೇತನ ಆದ ಇಲ್ಲ? ಬ್ರಹ್ಮ ಎಷ್ಟದ? ಬ್ರಹ್ಮ ವಸ್ತುಗಳು ಎಷ್ಟದಾವ? ಸತ್ಯ ವಸ್ತುಗಳು, ಅಧಿಷ್ಠಾನಗಳು ಎಷ್ಟದಾವ? ಒಂದೇ ಒಂದು ಅಧಿಷ್ಠಾನ ವಸ್ತು. ಅದು ಹೆಂಗದ? ಬ್ರಹ್ಮಾಂಡದ ಎಲ್ಲ ಕಡೆ ತುಂಬಿ ತೋರ್ಸ್ಲಕ್ಕ. ಅಂಥದ್ದು ಚೂಜಿ ಇಟ್ಟು ತೋರ್ಸ್ಲಕ್ ಜಾಗ ಇಲ್ಲ ಅಂತ ಆ ರೀತಿ ತುಂಬಿ ತೋರ್ಸ್ಲಕ್ಕತ್ತದ. ಅಪರೋಕ್ಷವಾಗ್ಯದ, ಅತ್ಯಂತ ಪ್ರಸಿದ್ಧವಾಗ್ಯದ. ಎಲ್ಲಾ ಕಡೆ ಅದು ತುಂಬಿ ತುಳುಕುತ್ತಿರುವ ಕಾರಣ ಬ್ರಹ್ಮನ ಹೆಸರೇ ಪ್ರಸಿದ್ಧ. ಪ್ರಸಿದ್ಧ ಅಂದ್ರೆ ಬ್ರಹ್ಮ ಪ್ರಸಿದ್ಧವಾಗ್ಯದ, ಸುಪ್ರಸಿದ್ಧವಾಗ್ಯದ, ಕಲ್ಯಾಣಕಾರಿ ಅದ. ಅದು ಮತ್ತೇನಾಯ್ತು? ಈ ರೀತಿ ಹೇಳ್ಕೊಂಡು ಆ ಒಂದು ರಜ್ಜುವಿನೊಳಗೆ ಬ್ರಹ್ಮ ಅದನ ಇಲ್ಲ, ಬ್ರಹ್ಮಚೇತನ ಆದ ಇಲ್ಲ. ಆದ ಇಲ್ರಿ? ಎಲ್ಲಾ ಕಡೆ ಇರುವಂತ ಬ್ರಹ್ಮಚೇತನ ವಿಭು ಅಂತಾರ. ಆ ವಿಭು ಅನ್ನೋದು ಆ ಒಂದು ರಜ್ಜುವಿನೊಳಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ರಜ್ಜು ಬಿಟ್ಟದ ಏನದು ವಿಭು. ಸರ್ವವ್ಯಾಪಕ ವಿಭು ರಜ್ಜುವಿನೊಳಗನ್ನು ವ್ಯಾಪಿಸದ ಇಲ್ಲ? ವ್ಯಾಪಿಸದ. ಆ ರಜ್ಜುವಿನ ಎಷ್ಟು ಗಾತ್ರ ಅದ ಅಷ್ಟೇ ಗಾತ್ರದೊಳಗೆ ವ್ಯಾಪಿಸಿರುವಂತ ಬ್ರಹ್ಮಗ ಏನಂತೀರಿ? ರಜ್ಜು ಉಪಹಿತ ಚೇತನ. ಇದೇನು ಕಣ್ಲೆ ನೋಡದ, ಕಿವಿಲೆ ಕೇಳದ, ನಾಲ್ಗಿಲೆ ರುಚಿ ನೋಡದ, ಮೂಗಿನಿಂದ ಮೂಸಿಸದ, ಕೈಲಿಂದ ಸ್ಪರ್ಶಿಸದ, ಏನಿಲ್ಲ. ಅಲ್ಲಿ ರಜ್ಜು ಉಪಹಿತ ಚೇತನ ಅಂತ ಹೇಳಕ್ಕೆ ಇಳಿಲಕ್ಕೆ ಆಗ್ತದ ಇಲ್ಲ? ಇಳಿಯೋದಕ್ಕೆ ಏನ್ರ ಸಮಸ್ಯೆ ಅದ ಏನು? ತಿಳ್ಕೊಳ್ಳೋದಕ್ಕೆ ಏನಂತಾರ? ಭಾನ ಅಂತಾರ. ಭಾನ ಭಾನವಾಗದಂದ್ರೆ ತಿಳ್ಕೊಳ್ಳೋದು. ಅಲ್ಲಿ ಆದ ಅಂತೇಳಿ ತಿಳ್ಕೊಂಡ್ರೆ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಮುಂದಿನ ದಾರಿ ಸಿಗ್ತು. ತಿಳ್ಕೋಬೇಕು. ಅಲ್ಲಿ ಆದ ಅಂತ ತಿಳ್ಕೋಬೇಕು. ಅದೇ ಹೆಂಗ್ರಿ? ಅಲ್ಲಿ ಹಂಗ ಏನು ಗೊತ್ತೇ ಆಗಲ್ದು. ಒಂದ್ ಮೊಳ ಹಾಕ ಬಿದ್ದದ, ಅದ್ರಾಗ ರಜ್ಜು ಉಪಹಿತ ಚೇತನ ಅಂತ ಹೇಳಕ್ಕೆ ಹೆಂಗ್ರಿ ನಮಗ್ ಗೊತ್ತಾಗಬೇಕು ಅಂತಂದ್ರ ತಿಳ್ಕೋಬೇಕಷ್ಟೇ. ತಿಳ್ಕೊಳ್ಳೋ ವಿಷಯ ಇದು. ವಿಚಾರ ಮಾಡಬೇಕು, ತಿಳ್ಕೋಬೇಕು. ತಿಳ್ಕೊಳ್ಳೋ ವಿಷಯ ಇದು. ಮತ್ತೆ ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾನ ರಾಜ? ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾನ ಅಂತಂದ್ರ, ಏನಿಲ್ಲ ಬ್ರಹ್ಮ ಅದನ್ನಂತ ಹೇಳಿಕೆ ಏನೋ ನಂಬಿಕೆ ಬಂತು, ಅದನ್ನಂತ ನಮ್ಗ ಭಾನ ಆಯ್ತು ಅಂದ್ರೆ ತಿಳಿತು, ಅರಿವಿಗೆ ಬಂತು, ತಿಳಿತು. ಆದ್ರೆ ಏನಾಯ್ತು? ಅವನ ಮುಖದ ಬಗ್ಗೆ ಒಂದು ಸ್ವಲ್ಪ ಪ್ರಶ್ನೆ ಅದ. ಅವ ಯಾಕಡೆ ಮುಖ ಮಾಡ್ಯದಾನೀಗ? ಅವನ ಮುಖ ಯಾಕಡೆ ಅದ ಹೇಳ್ರಿ. ಯಾಕಡೆ ಮುಖ ಮಾಡಿ ಕುಂತಾನ ಈಗ? ಅವಾಗ ಮಹಾತ್ಮ ಏನ್ ಹೇಳ್ತಾನ? ಒಂದು ಜ್ಯೋತಿಯನ್ನ ತರಸಪ್ಪ, ಒಂದು ದೀಪ ಹಚ್ಕೊಂಡ್ ಬಾ, ಚಿರಾಗ್ ಲೈಟ್
ಮಾಡ್ಕೊಂಬ, ಒಂದು ಬೆಳಕು ಮಾಡ್ಕೊಂಬ, ಹೇಳ್ತೀನಪ್ಪ. ಅವನೊಂದು ಬೆಳಕು ಹಚ್ಕೊಂಡು ಬರ್ತಾನ ಸೇವಕ. ಹಚ್ಕೊಂಡು ಬಂದ್ಮೇಲೆ ಮಹಾತ್ಮ ಕೇಳ್ತಾನ, ರಾಜ ಇದಕ್ಕೆ ಸಂಬಂಧಪಟ್ಟಂತೆ ನಿನಗೆ ಪ್ರಶ್ನೆ ಕೇಳ್ತೀನಿ, ನೀನೇ ಬ್ರಹ್ಮಜ್ಞಾನ ಪಾಠ ಹೇಳೋ, ನಾ ಹೇಳೋ ಅಲ್ಲ, ನಾ ಹೇಳೋ ಅಲ್ಲ, ನೀನೇ ಬ್ರಹ್ಮಜ್ಞಾನ ಪಾಠ ಹೇಳುವಂತ ಅಧಿಕಾರಿ ನೀನೇ, ಆ ಅಧಿಕಾರ ನಿನಗೆ ಅದ. ಅದರ ಸಲುವಾಗಿ ನೀನೇನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಈ ದೀಪ ಅದಲ್ಲ, ಈ ದೀಪದ ಮುಖ ಯಾಕಡೆ ಅದ ಹೇಳ, ನೀ ನನಗೆ ಸಾಕು. ದೀಪದ ಮುಖ ಯಾಕಡೆ ಅದ ಹೇಳು. ದೀಪದ ಮುಖ ಎಲ್ಲ ಕಡೆ ಅದ, ಎಲ್ಲ ಕಡೆ ಬೆಳಕು ಬೀಳಕತ್ತದ, ತನ್ನ ಸುತ್ತುವರೆದ ಬೆಳಕು ಹಾಕ್ಲಕತ್ತದ. ಹೀಗಾಗಿ ದೀಪದ ಮುಖ ಎಲ್ಲಾ ಕಡೆ ಅದ. ಹಂಗೆ ನೋಡಪ್ಪ ಪರಮಾತ್ಮ ಹೆಂಗದನ, ಸರ್ವತೋಮುಖ, ಎಲ್ಲ ಕಡೆ ಅವನ ಮುಖ ಅದ. ಮುಖ ಎಲ್ಲ ಒಂದು ಕಡೆ ಬ್ಯಾಟ್ರಿ ಮುಖ ಇದ್ದಂಗೆ ಇಲ್ಲ, ದೀಪದ ಮುಖ ಇದ್ದಂಗೆ ಅದ ಅದು. ಅದಕ್ಕೆ ಅರ್ಥ ದೀಪದ ಮುಖ ಅದ ಅಂತ ಹೇಳಿದ ಮುಂದೇನಾಯ್ತು, ಏನಾಯ್ತು ಮುಂದೆ? ಮೂರನೇ ಪ್ರಶ್ನೆ ಕೇಳ್ತಾನ ರಾಜ. ಗೊತ್ತಾಯ್ತಾ ಪರಮಾತ್ಮನ ಮುಖ ಯಾಕಡೆ ಅದ ಅಂತ ಹೇಳಿ ಅಂದ. ಗೊತ್ತಾಯ್ತು. ಈಗ ನೀ ಹೇಳ ಪರಮಾತ್ಮ ಈಗ ಏನ್ ಮಾಡ್ಲಿಕ್ಕತ್ತಾನ, ನೀ ಹೇಳ ಪರಮಾತ್ಮ ಈಗ ಏನು ಮಾಡ್ಲಿಕ್ಕತ್ತಾನ ಅಂದಾಗ ಏನ್ ಮಾಡ್ಲಿಕ್ಕತ್ತಾನ ಈಗ ಅಂದ್ರೆ, ನೋಡಪ್ಪ ಅವನೊಳಗ 2 ಕೆಪಾಸಿಟಿ ಅದಾವ. ಅವನ ಕೆಪಾಸಿಟಿಗಳು ಹೆಂಗದಾವ ಅಂತಂದ್ರ, ಮನಸ್ಸಿಗೆ ಬಂದಂಗ ಮಾಡ್ತಾನ. ನನಗೆ ಹೆಂಗ್ ಬಂದ ಹಂಗ್ ಮಾಡ್ಕೊತಾನೆ ಜಗತ್ತನ್ನ. ಹಿಪ್ಪಿ ಇತ್ತು ಅಂತಂದ್ರ ಅದನ್ನ ಉಪ್ಪರಿಗೆಯನ್ನಾಗಿ ಮಾಡ್ತಾನ, ಉದ್ಧಾರ ಮಾಡಿ ಅತ್ಯಂತ ಮೇಲಕ್ಕೆ ಹೋಯ್ತಾನ. ತಿಪ್ಪೆಯನ್ನ ಒಂದು ತೀರ್ಥ ಕ್ಷೇತ್ರವನ್ನಾಗಿ ಮಾಡೋ ಶಕ್ತಿ ಅವನಿಗೆ ಆದ. ಮತ್ತ ಯಾರಾದ್ರೂ ಬಹಳ ದೊಡ್ಡವರಿದೀವಿ, ಬಹಳ ಶ್ರೇಷ್ಠದೀವಿ, ಬಹಳ ಘನವಾದವರಿದೀವಿ ಅಂತ ಹೇಳಿ ಸೊಕ್ಕು ಬಂತು ಅಂತಂದ್ರ ಉಪ್ಪರಿಗೆಯನ್ನ ತಿಪ್ಪಿ ಮಾಡಿಬಿಡ್ತಾನ. ಇಷ್ಟದ ನೋಡು, ಅವನನ್ನ ನಂಬಿದರೆ, ಅವನ ಅರಿವು ಇದ್ದವರಿಗೆ ಅವ್ರ ತಿಪ್ಪಿಯಾಗಿದ್ದವನು ಅವ್ರಿಗೆ ಉಪ್ಪರಿಗಾಗಿದ್ದಷ್ಟು ಆನಂದ ಕೊಡ್ತಾನ. ಮತ್ತ ಗರ್ವಿಷ್ಠರಿಗೆ, ನನ್ನನ್ನು ಮರೆತವರಿಗೆ, ಪರಮಾತ್ಮನನ್ನ ಮರೆತವರಿಗೆ ಏನ್ ಮಾಡ್ತಾನ, ಉಪ್ಪರಿಗೆ ಇದ್ದವನಿಗೆ ಒಯ್ದು ತಿಪ್ಪಾಗಿ ಬಿಸಾಕ್ತಾನ ನೋಡು. ಅವ ಏನ್ ಮಾಡ್ತಾನ ಗೊತ್ತಿಲ್ಲ. ಈಗ ಅವ ಏನ್ ಮಾಡ್ಲಕತ್ತಾನ ಅದು ಹೇಳು ಅಂತ ನಾವ ರಾಜ, ಅವನ ಸಾಮರ್ಥ್ಯ ನನಗ್ ಗೊತ್ತದ. ಈಗ ಅವ ಏನ್ ಮಾಡ್ಲಕತ್ತಾನ, ಈಗ ಅವ ಏನ್ ಮಾಡ್ಲಕತ್ತಾನ ಅಂದ್ರ, ನಿನ್ನಂತ ಚಕ್ರವರ್ತಿ ಮಹಾತ್ಮ ದೊಡ್ಡ ರಾಜ ನೀನು, ನಿನ್ನಂತ ರಾಜಗೆ ಏನ್ ಮಾಡ್ಯಾನ, ನೆಲದ ಮೇಲೆ ಕುಂದಿರ್ತಾನ. ಈಗ ಅವ ನೆಲದ ಮೇಲೆ ಕುಂದಿರ್ತಾನ, ಕೈ ಜೋಡಿಸ್ಕೊಂಡು ಬಾಯಿ ಸೇರ್ಕೊಂಡು ಕುಂದ್ರಂಗ್ ಮಾಡ್ಯಾನ ನಿನಗೆ. ಈಗ ಸದ್ಯ ಅವ ಏನ್ ಮಾಡ್ಯಾನ ಅಂದ್ರ, ನಿನ್ನಂತ ಒಬ್ಬ ಚಕ್ರವರ್ತಿ ಮಹಾರಾಜಗೆ ನೆಲದ ಮೇಲೆ ಕುಂದಿರಿಸಿ ಕೈ ಜೋಡಿಸ್ಕೊಂಡು ಬಾಯಿ ತೆರ್ಕೊಂಡು ನನ್ನ ಮುಂದೆ ಕುಂದ್ರಂಗ್ ಮಾಡ್ಯಾನ. ನನ್ನಂತ ಜೋಗಿ ಜಂಗಮಗ ಏನ್ ಮಾಡ್ಯಾನ ಅಂತಂದ್ರ ಸಿಂಹಾಸನದ ಮೇಲೆ ಕುಂದಿರ್ಸಾನ. ಆಯ್ತಪ್ಪ ತಿಳಿದ ಅಂತ ಹೇಳಿ ಆ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟ. ಮಹಾತ್ಮ ನೀ ಹೇಳೋ ವಿಷಯ ತಿಳ್ಕೋಬೇಕಾದ್ರೆ ಅದಕ್ಕೆ ವಿಶೇಷವಾದ ಒಂದು ಪರಿಣತಿ ಬೇಕು. ಜನಸಾಮಾನ್ಯರಿಗೆ ತಿಳಿಯುವಂಥದ್ದಲ್ಲ ಇದು. ಆ ಋಣ ಇರಬೇಕು, ಒಂದಿಷ್ಟು ಹಿಂದಿನ ಜನ್ಮದ ಸಂಸ್ಕಾರ ಸಂಸ್ಕೃತಿಗಳು ಇರಬೇಕು. ಇದ್ದರೆ ಇದು ಸಾಧ್ಯ ಆಗ್ತದ. ಅದರ ಸಲುವಾಗಿ ಈಗ ನೀ ಹೇಳಿದ್ದು ಕರೆಕ್ಟ್ ಅದ. ಮೊನ್ನೆ ಒಬ್ಬ ಮಹಾತ್ಮ ಹೇಳಿದ್ನಲ್ಲ, ರಾಯಚೂರಿಗೆ ಬಂದ ಹೇಳ್ಕೊಂಡ 25 ಲಕ್ಷ ಭಕ್ತರದರ, ಅವೆಲ್ಲ ನನ್ನ ಮಕ್ಕಳ ಇದ್ದಂಗದವ, ಅದು ಅಥವಾ ಇದು ಅಥವಾ ಆ ದೇಶಕ್ಕೆ ಹೋಗಿನಿ, ಈ ದೇಶಕ್ಕೆ ಹೋಗಿನಿ, ಅದು ನೋಡೀನಿ, ಇದು ನೋಡೀನಿ, ಅಲ್ಲಿ ನನ್ನ ಆಸ್ತಿ ಅದ, ಈ ದೇಶದಾಗ ಆಸ್ತಿ ಅದ, ಕೋಟಿ ಕೋಟಿ ದೇವರು ಕೊಟ್ಟಾನ, ಹಂಗ ಮಾಡ್ಯಾನ ಹಿಂಗ ಮಾಡ್ಯಾನ. ಅವನೊಂದು ದೊಡ್ಡ ಕುರ್ಚಿ ಮೇಲೆ ಕುಂದಿರ್ಸಿದ್ರು ಅವ್ರ ಮನ್ಯಾಗ. ಕುರ್ಚಿ ಮೇಲೆ ಕುಂದಿರ್ಸಿದ್ರಾಗ ನಾನು ಬಗ್ಲಾಗ ಸೋಫಾ ಇತ್ತು, ಸೋಫಾದ ಮೇಲೆ ಕುಂತೇನೆ.
ಸೋಫಾದ ಮೇಲೆ ಕುಂತ ಮೇಲೆ ನಮ್ಮ ಮಿಸ್ಸಸ್ ಆ ಕಡೆ ಎಲ್ಲೋ ಬಾಗಿಲಾಗೇನೋ ಒಂದು ಕುರ್ಚಿ ಇತ್ತು, ಆ ಕುರ್ಚಿ ಮೇಲೆ ಕುಂದಿಸಿದ್ಮೇಲೆ ಈ ಜ್ಞಾನದ ವಿಷಯ ಅವನ ಆಡ್ತಾ ಇರೋದು ಲೌಕಿಕ ವಿಷಯ, ವ್ಯವಹಾರಿಕ ಸತ್ಯ. ನಾನ್ ಮಾತಾಡಿದ್ರೆ ಪಾರಮಾರ್ಥಿಕ ಸತ್ಯ, ಅದೇನ್ ಪಾಂಡಿತ್ಯ ಪ್ರದರ್ಶನ ಅಲ್ಲ, ಏನೋ ಅಲ್ಲ. ಬ್ರಹ್ಮನಂತ ಸುಂದರವಾದ ವಸ್ತುವನ್ನ ನೋಡಿದ ಮೇಲೆ ಯಾವ ಪಾರೆಗೆ ಹೋಗೋ ಅವಶ್ಯಕತೆ ಇಲ್ಲ. ಎಷ್ಟು ಲಕ್ಷ ಮಕ್ಕಳಿದ್ರೆ ಏನು, ನಾವು ಅಡ್ಡಾಡಿ ಯಾವ ಮಕ್ಕಳ ಹತ್ರ ಹೋಗೋದು ಬೇಕಾಗಿಲ್ಲ. ನಾವು ಇದ್ದಲ್ಲಿಂತೆ ಆ ಮಕ್ಕಳಿಗೆ ನಾವು ಏನೆಲ್ಲ ಜ್ಞಾನ ಕೊಡುವಂತ ವ್ಯವಸ್ಥೆ ಈ ಜಗತ್ತಿನಾಗ 6 ತಿಂಗಳು ಮನೆಗೆ ಹೋಗಿಲ್ಲ ನಾನು, ಡೆಲ್ಲಿ ಒಳಗೆ ಮನೆಗೆ ಹೋಗಿಲ್ಲ ಅಂತಂದ್ರೆ ನಾನು 6 ತಿಂಗಳಾಯ್ತು ಮನೆ ಬಿಟ್ಟಿಲ್ಲ, ಮನೆಗೆ ಇದೀನಿ. ಎಲ್ಲಾ ಕಡೆ ನನ್ನ ಮಕ್ಕಳಿಗೆ ಏನ್ ಕೊಡ್ಬೇಕು ನಾನು ಕೊಟ್ಕೊತೀನಿ ಅಂತ ಹೇಳಿದ್ ನೋಡ್ರಿ. ಅವನ್ ಬಾಂಡು ಕುರ್ಚಿ ಬಿಟ್ಟು ಕೆಳಗಿಳಿದು ಬಂದು ಏನ್ ಮಾಡ್ದ, ವಜ್ರಾಸನ ಹಾಕೊಂಡು ನನ್ನ ಮುಂದೆ ಕೂತ್ಬಿಟ್ಟ. ನಾನು ಇಲ್ಲೇ ಕೊಂಡಿರ್ತೀನಿ, ಕೆಳಕೊಂಡಿರ್ತೀನಿ. ಇಲ್ಲ, ನನಗೆ ನಿಮ್ಮ ಮಾತು ಕೇಳ್ಬೇಕಾದ್ರೆ ಬಹಳ ಚಲೋ ಅನ್ಸ್ಲಕತ್ತದ, ಅದ್ರೊಳಗೆ ಆನಂದ ಅದ. ಈ ಆನಂದ ಪಡ್ಕೋಬೇಕಾದ್ರೆ ಇಲ್ಲಿ ಕೂತ್ರೆ ನನಗೆ ಎಷ್ಟು ಆನಂದ ಸಿಗ್ತದೆ, ಅಲ್ಲಿ ಕೂತ್ರೆ ಆನಂದ ಸಿಗಲ್ಲ ಅಂತೇಳಿ ಕೆಳಗೆ ಬಂದು ಕೂತು ಒಳಗೆ ಒಂದು ರೀತಿ ಭಾವನೆ ತಾಳ. ಇಂಥ ಒಂದು ಶಕ್ತಿ ಯಾರಿಂದ ಬಂತು ನಮಗ? ಅದು ನಿಶ್ಚಲ್ದಾಸರ ಒಂದು ಪ್ರಯತ್ನ, ಪಂಡಿತ ಪೀತಾಂಬರ್ಜಿಯವರ ಒಂದು ಪ್ರಯತ್ನ. ಗಂಟಾ ಘೋಷವಾಗಿ ಹೇಳಬೇಕು, ನಮ್ಮ ಗುರುಗಳು ಏನ್ ಅದರ ಅವ್ರಿಗಿಂತ ಶ್ರೇಷ್ಠವಾದ ಗುರುಗಳು ಈ ಜಗತ್ತಿನೊಳಗ ದೀಪ ಹಚ್ಚಿ ಹುಡುಕಿದ್ರೆ ಎಲ್ಲಿ ಸಿಗಲ್ಲ. ಯಾಕಂದ್ರೆ ಯಾವ ಗುರುಗಳದರ ಆ ಗುರುಗಳು ತಮ್ಮ ಪೀಠವನ್ನ ಯಾವ ಶಿಷ್ಯರಿಗೂ ಬಿಟ್ಟು ಕೊಟ್ಟಿಲ್ಲ. ಸಾಯ ತನಕ ತಮ್ಮ ಪೀಠದ ಮೇಲೆ ಕೂತು ಉಳಿದವರಿಗೆಲ್ಲ ಶಿಷ್ಯರನ್ನಾಗಿ ಮಾಡಿಕೊಂಡು ಸಾಯ ತನಕ ಶಿಷ್ಯರನ್ನಾಗೆ ಮಾಡಿಟ್ಟು ತಾವು ಗುರುಗಳಾಗೇ ತತ್ವಾದರು. ಇಲ್ಲಿ ನಮ್ಮ ನಿಶ್ಚಲ್ದಾಸ ಪೀತಾಂಬರ್ಜಿ ಯಾವ ಅಂತ ಪೀಠಗಳು ಮಾಡಿಲ್ಲ. ಏನು ಪೀಠ ಮಾಡಿದ್ರು ಅದು ನಿಶ್ಚಲ್ದಾಸರ ಪೀಠ, ಅದು ಪೀತಾಂಬರ್ಜಿಯ ಪೀಠ. ಅವರು ತಮ್ಮ ಪೀಠಗಳನ್ನ ತಮ್ಮ ಪಾಠಗಳನ್ನ ಯಾರು ಅರಿಯುತ್ತಾರ, ಯಾರು ಆ ಪಾಠಗಳನ್ನು ಅರಿತು 4 ಜನರಿಗೆ ತಿಳಿಸಿ ಹೇಳ್ತಾರ, ತಮ್ಮ ಪೀಠವನ್ನ ಓಪನ್ ಆಗಿ ಎಲ್ಲರಿಗೂ ಕೂಡ್ಲಕ್ಕೆ ಬಿಟ್ಟಾರ. ಯಾರು ಬೇಕಾದವ್ರು ಆ ಪೀಠದ ಮೇಲೆ ಕುಂದಿರ್ಬಹುದು. ಸತ್ಯನ ನಿತ್ಯನ ಹೇಳಕತ್ತದ. ಯಾರು ಬೇಕಾದವ್ರು ಎಲ್ಲಿ ಬೇಕಲ್ಲಿ ಪೀಠ ಸ್ಥಾಪನೆ ಮಾಡ್ರಿ. ಪೀತಾಂಬರ್ಜಿ ಪೀಠ, ನಿಶ್ಚಲ್ದಾಸಿ ಪೀಠ ಮಾಡಿ ಅದರ ಮೇಲೆ ಕುಂತು ಅವರ ಸಾಹಿತ್ಯವನ್ನ ಓದಿ ನೀವು ನಿಶ್ಚಲ್ದಾಸರು, ನೀವು ಪೀತಾಂಬರ್ಜಿ ಆಗಿ, ನೀವು ಬ್ರಹ್ಮ ಸ್ವರೂಪರಾಗಿ ನೀವು ಏನೆಲ್ಲ ಆಡ್ಲಿಕ್ಕೆ ಸಾಧ್ಯ ಇರುವಂತಹ ಒಂದು ಅವಕಾಶ ಈ ಬ್ರಹ್ಮಜ್ಞಾನದಲ್ಲಿ ಆಗ. ಇಂಥ ಒಂದು ನಮ್ಮ ಗುರು ಕೊಟ್ಟಂತ ಸಾಹಿತ್ಯ, ನಮ್ಮ ಗುರು ಕೊಟ್ಟಂತ ತತ್ವಜ್ಞಾನ, ಅದರ ಒಂದು ವೈಖರಿ ಏನದ ಅದು ಜಗತ್ತಿನಾಗ ಎಲ್ಲಿ ದೀಪ ಹಚ್ಚಿ ಹುಡುಕಿದ್ರು ಸಿಗಂಗಿಲ್ಲ. ಈ ನಿಷ್ಠೆ ನಿಮ್ಮೊಳಗಿರಬೇಕು. ಮೊದಲು ಸದ್ಗುರುವಿನ ಮೇಲೆ ನಿಷ್ಠೆ, ಸದ್ಗುರು ಹೇಳುವ ವಾಕ್ಯದ ಮೇಲೆ ನಿಷ್ಠೆ, ಆತ ಕೊಟ್ಟ ಸಾಹಿತ್ಯದ ಮೇಲೆ ನಿಷ್ಠೆ. ಇನ್ನೊಂದಾರು ಏನೂ ಅಲ್ಲ, ಅದ್ರೊಳಗ ಅವನಿಗೆ ಬಿಸಾಕ್ರೆ. ಆದ್ರೆ ನಿಶ್ಚಲ್ದಾಸಿ ಪೀತಾಂಬರ್ಜಿಯನ್ನ ಯಾವ ಕಾರಣಕ್ಕೂ ಬಿಡಬಾರ್ದು. ನೀವು ಆತನನ್ನ ಹಿಡ್ಕೊಂಡು ಅವರಿಂದ ಮೇಲೆ ಹೋಗ್ರಿ. ನಮ್ಮದೇನಿಲ್ಲ, ಸುಮ್ಮನೆ ಇಂಟ್ರೊಡಕ್ಟ್ ಪರಿಚಯ ಮಾಡಿಕೊಡೋರು ನಾವು ಅಷ್ಟೇ. ಆದ್ರೆ ಜಗತ್ತಿಗೆ ಅದು ಪರಿಚಯ ಮಾಡಿಕೊಟ್ಟಂತ ಉಪಕಾರ ಏನದ ಅಷ್ಟಕ್ಕೆ ಸಂಬಂಧಪಟ್ಟಷ್ಟೇ ನಮ್ದು ಒಂದು ಘನತೆ. ಆದ್ರೆ ಉಳಿದದ್ದೆಲ್ಲ ಆಧ್ಯಾತ್ಮ ಜ್ಞಾನದ ಘನತೆ ಆ ಒಂದು ಪೀತಾಂಬರ್ಜಿ ಮತ್ತು ನಿಶ್ಚಲ್ದಾಸರದೇ ಘನತೆ. ಅಂತ ಒಂದು ಘನವಾದಂತ 25 ಲಕ್ಷ ಭಕ್ತರು ಮಕ್ಕಳದವಂತ ಹೇಳೋರು, ನಮಗೊಂದು 25 ಜನ ಶಿಷ್ಯರಿಲ್ಲ ಅಂದ್ರೂ ನಮ್ಮ ಮುಂದೆ ಬಂದು ಕುಂತು ಕೇಳಂತ ಒಂದು ಶಕ್ತಿ
ನಮ್ಮ ಮಿಸ್ಸೆಸ್ಗ ಬಾಗ್ಲಾಗ ಎಲ್ಲೋ ಸುಮ್ ಕೂತಿದ್ರು ಪಾಪ ಕುರ್ಚಿ ಮಲಾಕಿಂತಂದು ಬಾಗ್ಲಾಗ ನೀವು ಇಲ್ಲಿ ಬಾಗ್ಲಾಗ ಕೂತ್ರೆ ನಮ್ಗೆ ಚಂದ ಅನಿಸ್ತದ. ಬಾಗ್ಲಾಗ ಕುಂದಿರ್ತೀರಿ ಪ್ರವಚನ ಕೇಳ್ಯಾರ. ಇದು ಏನ್ ಹೇಳೋದು? ಇದೇ ಹೇಳೋದು ಅಲ್ಲಿ ಹೇಳ್ತಿರ್ತೀವಿ, ಅಲ್ಲಿ ಹೇಳೋದು ಇಲ್ಲಿ ಹೇಳ್ತಿರ್ತೀವಿ. ಕ್ಯಾ ಸುಂದರ ಕ್ಯಾ ಆನಂದ ಕ್ಯಾ ಸುಂದರ ಕ್ಯಾ ಆನಂದ. ಅವ್ರಿಗೆ ಕನ್ನಡ ಬರಲ್ಲ, ಹಿಂದಿದಾಗ ಹೇಳ್ಬೇಕು, ಹೇಳ್ಕೋತ ಅದೇ ಇದು. ಅವ್ರೆಷ್ಟು ದೊಡ್ಡವರಿದ್ರು ಸಹಿತ ಏನಾಗ್ತಾರ, ಲೌಕಿಕವಾಗಿ ಜನರ ಸಂಘ ಕಟ್ಟಬಹುದು. ಆಧ್ಯಾತ್ಮಿಕ ಸಾಧನೆ ಆನಂದ ಯಾರು ಹೆಚ್ಚು ಅನುಭವಿಸಿರ್ತಾರ ಅವರೇ ದೊಡ್ಡವರು ಈ ಜಗತ್ತಿನೊಳಗೆ. ಆ ದೊಡ್ಡಸ್ತಿಕೆ ನಿಮ್ಮಲ್ಲಿ ಇದ್ದುದಕ್ಕ ಅದಕ್ಕೆ ಹೇಳ್ತೀನಿ, ನಿಮಗಿಂತ ಶ್ರೇಷ್ಠವಾದ ಜೀವಿಗಳು ಈ ಜಗತ್ತಿನ ಎಲ್ಲಿ ಇಲ್ಲ. ನೀವೇ ಮಹರ್ಷಿಗಳು. ಆದಿಕಾಲದ ಮಹರ್ಷಿಗಳು ನೀವೇ, ಪ್ರಾಚೀನ ಕಾಲದ ಮಹರ್ಷಿಗಳು ನೀವೇ, ಪ್ರಸ್ತುತ ಕಾಲದ ಮಹರ್ಷಿಗಳು ನೀವೇ. ಶುದ್ಧ ಬ್ರಹ್ಮ ಪೀಠದ ಈ ಪಾಠಗಳನ್ನು ಕೇಳುವವರೇ ನಿಜವಾದ ಮಹರ್ಷಿಗಳು. ಇದನ್ನು ಸತ್ಯ ತಿಳ್ಕೊಂಡ್ಬಿಡ್ರಿ. ಗಾರ್ಗಿ, ಯಾಜ್ಞವಲ್ಕ್ಯ, ಮತ್ತಿನ್ಯಾರು ಅವ್ರೇನೇನಲ್ಲ, ಅವರೆಲ್ಲರೂ ಅವ್ರ ಪ್ರತಿರೂಪನೇ ನೀವು, ಮತ್ತಿನ್ನೇನಲ್ಲ. ಅಷ್ಟೊಂದು ಜ್ಞಾನಿಗಳದಿರಿ, ಅಷ್ಟೊಂದು ತಿಳ್ಕೊಂಡವ್ರದಿರಿ. ಇಲ್ಲಿ 144ನೇ ವಿಷಯ ಹಂತಕ್ಕೆ ಹೋಗೋದಕ್ಕಿಂತ ಮೊದಲು ನಿಮಗೆ ಏನೇನು ಗೊತ್ತಾಗಬೇಕಪ್ಪ ಅಂತಂದ್ರೆ, ಅಮಾಯಕ ಪುರುಷನೊಬ್ಬ ಮಂದಗತ್ತಲೆಯಲ್ಲಿ ಹೋಗುತ್ತಿದ್ದಾನೆ. ಅಮಾಯಕ ಪುರುಷನೊಬ್ಬ ಮಂದಗತ್ತಲೆಯಲ್ಲಿ ಚಲಿಸ್ತಾ ಇದ್ದಾನ. ಆ ಕಡೆ ಬೆಳಕು ಇಲ್ಲ, ಈ ಕಡೆ ಕತ್ತಲೂ ಇಲ್ಲ. ಆವಾಗ ಅವನಿಗೆ ಏನಾಯ್ತು, ಕಾಲೊಳಗ ಒಂದೇನೋ ಕೂದಂಗಾಯ್ತು, ಹಾರಿ ಬಿದ್ದು ಬಿಟ್ಟ. ಅದು ನೋಡಿದ್ರ ದುಂಡಗೆ ಉದ್ದಗೆ ಇರುವಂತ ಒಂದು ವಸ್ತು. ಅದು ಏನದಂತ ಬೆಳಕಿಲ್ಲದ ಕಾರಣ ಅವನಿಗೇನಾಯ್ತು, ಅದು ಹಾವಂತೇಳಿ ಅವನಿಗೆ ಅನಿಸಿಬಿಡುದು. ಒಂದು ಅಂಧಕಾರದಕ್ಕೆ ಅವನಿಗೆ ಸರ್ಪ ತೋರಿದೆ. ಸರ್ಪ ಎಲ್ಲಿ ತೋರಿರೋದು? ಹೊರಗ ಒಳಗ, ಬ್ರಹ್ಮಾಂಡದಾಗ ತೋರಿದ, ಪಿಂಡಾಂಡದಾಗ ತೋರಿದ ಸರ್ಪ ಎಲ್ಲಿ? ಬ್ರಹ್ಮಾಂಡದಾಗ ಹೊರಗದ ಸರ್ಪ. ಹಗ್ಗ ಎಲ್ಲಿದ? ಹಾಕಿದ್ದಾಗ ಸರ್ಪ ತೋರ್ಲಕತ್ತದ. ಹೊರಗ ಬ್ರಹ್ಮಾಂಡದೊಳಗ ಸರ್ಪ ತೋರ. ಬ್ರಹ್ಮಾಂಡದಾಗ ಸರ್ಪ ತೋರಿ ಏನಾಗ್ಯದ? ಸರ್ಪದ ಜ್ಞಾನ ಎಲ್ಲಾಗ್ಯದ? ಒಳಗೆ. ಒಳಗಾಗಿ ಏನಾಗ್ಬಿಡ್ತು? ಸರ್ಪದ ಜ್ಞಾನ. ಹೊರಗೆ ಸರ್ಪ ಆಗ್ಯದ, ಒಳಗೆ ಸರ್ಪದ ಜ್ಞಾನ ಆಗ್ಯದ. ಆ ಸರ್ಪದ ಜ್ಞಾನ ಆಗಿ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಭಯ, ದುಃಖ, ಚಿಂತೆ ಏನೆಲ್ಲ ಆಗ್ಲಕತ್ತದ. ಭಯಂಕರ ತ್ರಾಸನಾಗದನ. ಆ ಅಮಾಯಕ ಪುರುಷನು ದುಃಖ ಪಡುವುದನ್ನ ನೋಡಿ, ಕಾರಣ ಕೇಳಿ ಒಬ್ಬ ಆಪ್ತ ಪುರುಷ ಏನ್ ಮಾಡ್ತಾನ, ಒಂದಿಷ್ಟು ಬೆಳಕು ಮಾಡ್ಕೊಂಡು ಬಂದು ತೋರಿಸ್ತಾನ. ಏನು ಮಾರಾಯ, ಇದು ಹಾವಲ್ಲೋ ಹಗ್ಗ ಆದ ಅಂತ ಹೇಳಿ. ಹಾವಲ್ಲ ಹಗ್ಗ ಆದ ಅಂತ ಹೇಳಿದ ಕೂಡಲೇನೆ ಅವನಿಗೇನಾಗ್ತದ? ದುಃಖ. ಹಗ್ಗ ಗೊತ್ತಾದ ಕೂಡಲೇನೆ ಅವನಿಗೆ ದುಃಖ ನಿವೃತ್ತಿ ಆಗ್ತದ. ದುಃಖ ನಿವೃತ್ತಿಯಾಗಿ ಸಮಾಧಾನ ಆಗ್ತದ. ಈಗ ಆ ಒಂದು ಬೆಳಕು ಬಂದಾಗ ಇದು ಹಾವಲ್ಲ, ಇದು ಹಗ್ಗ ಅಂತ ಗೊತ್ತಾಯ್ತಲ್ಲ. ಇದು ಸೀರಿಯಲ್ ನಂಬರ್ 1. ಏನದು? ರಜ್ಜುವಿನ ಜ್ಞಾನ ಬರ್ಕೋಬೇಕು. ಒಂದನೇದು ಏನಾಗ್ತದ? ರಜ್ಜುವಿನ ಜ್ಞಾನ ಆಗ್ತದ. ಒಂದನೇದು. ಸೀರಿಯಲ್ ನಂಬರ್ 2, ಇದು ರಜ್ಜು ಅಂತ ಗೊತ್ತಾದ ಕೂಡ್ಲೇನೆ ಸೆಕೆಂಡ್ ಏನಾಗ್ತದಲ್ಲಿ? ಎರಡನೇ ಆಕ್ಷನ್ ಸರ್ಪದ ನಿವೃತ್ತಿ. ಸರ್ಪ ಉಳಿತದೇನ್ರಿ? ರಜ್ಜು ಅಂತ ಗೊತ್ತಾದ್ಮೇಲೆ, ಇದು ಹಗ್ಗ ಅಂತ ಗೊತ್ತಾದ್ಮೇಲೆ ಸರ್ಪದ ನಿವೃತ್ತಿ. ಸೀರಿಯಲ್ ನಂಬರ್ 2 ಏನ್ರಿ? ಸರ್ಪದ ನಿವೃತ್ತಿ ಆಗ್ತದೆ. ಸೆಕೆಂಡ್ ಆಕ್ಷನ್. ಫಸ್ಟ್ ಹಗ್ಗ ನೋಡ್ತೀರಿ, ಹಗ್ಗ ಕಂಡು ಕೂಡ್ಲೇನೆ ಸರ್ಪ ಇಲ್ಲ ಅಂತೇಳಿ ಸರ್ಪದ ನಿವೃತ್ತಿ ಆಗ್ತದ.
ಸರ್ಪದ ನಿವೃತ್ತಿ ಆಯ್ತಲ್ಲ, ಸರ್ಪನೆ ಹೋಯ್ತಂದ್ರ ಹಗ್ಗ ಅಂತ ಗೊತ್ತಾಯ್ತು, ಸರ್ಪ ಅಂತ ಗೊತ್ತಾದ್ಮೇಲೆ ಮೂರನೇ ಆಕ್ಷನ್ ಏನಾಗ್ತದ, ಸರ್ಪದ ಜ್ಞಾನ. ನಿಮ್ಗೆ ಏನಾಗ್ಯದ, ದುಃಖ ಭಯ ಚಿಂತೆ ಏನದಲ್ಲ ಅದು ನಿವೃತ್ತಿ ಆಗ್ತದೆ, ಸಮಾಧಾನ. ಮೂರನೇದು ಏನಾಗ್ತದ, ಸರ್ಪದ ಜ್ಞಾನದ ನಿವೃತ್ತಿ. ಮೂರಾದವ ಏನೇನಾಯ್ತು, ಸರ್ಪ ಜ್ಞಾನ. ಯಾಕೆ ಚಂದ ಬರ್ಕೊಳ್ರಿ, ಏನು ರೊಕ್ಕ ಓದದ ರೂಪಾಯಿ ಓದ್ತದ, ರಜ್ಜುವಿನ ಜ್ಞಾನ ಅಂತ ಬರ್ಕೊಳ್ರಿ. ಸರ್ಪದ ನಿವೃತ್ತಿ, ಸರ್ಪದ ಜ್ಞಾನದ ನಿವೃತ್ತಿ ಚಂದ ಬರ್ಕೊಳ್ರಿ. ಅಕ್ಕ ಜ್ಞಾನ ಸರ್ಪ ಯಾಕೆ ಹಿಂಗ್ಯಾಕ ಅವೇನು ಮತ್ತೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತದ ಯಾವಾಗಾರೆ. ಹೇಳಿದ ಶಬ್ದಗಳು ಇದ್ದಂಗೆ ಬರ್ಕೊಳ್ರಿ. ನಾ ಹೆಂಗ್ ಹೇಳ್ತೀನಿ ನಂಗೆ ಬರ್ಕೊಳ್ರಿ. ನಂಬರ್ 1 ರಜ್ಜುವಿನ ಜ್ಞಾನವಾಗುತ್ತದೆ, ಎರಡನೇದು ಸರ್ಪದ ನಿವೃತ್ತಿಯಾಗುತ್ತದೆ, ಮೂರನೇದು ಏನಾಗ್ತದ, ಸರ್ಪದ ಜ್ಞಾನದ ನಿವೃತ್ತಿಯಾಗುತ್ತದೆ. ಸರ್ಪದ ಜ್ಞಾನದ ನಿವೃತ್ತಿ ಆಗ್ತದ. ಈ ಸರ್ಪದ ಜ್ಞಾನದ ನಿವೃತ್ತಿ ಆಗಬೇಕಾದರೆ ಏನಾಗಿರ್ತದ, ಅದಕ್ಕಿಂತ ಮುಂಚೆ ಏನಾಗಿರ್ತದ, ಸಾಕ್ಷಿ ಚೇತನದ ಭಾನ. ನಿಮ್ಮೊಳಗೊಂದು ಸಾಕ್ಷಿ ಚೇತನದ ಭಾನ. ಒಳಗ ನೀವು ಹಗ್ಗ ನೋಡಿರೋ, ಹಾವು ನೋಡಿರೋ, ಏನು ನೋಡ್ಬೇಕಾದ್ರೂ ನೀವು ಒಳಗೆ ಜೀವಂತ ಇದ್ದರೆ ನೋಡಿರ್ತೀರ, ಏನ ಒಳಗೆ ಆತ್ಮ ಇದ್ರೆ ನೋಡ್ತೀರ. ಆತ್ಮ ಇರ್ಲಾರ್ದ್ರೆ ಹೆಂಗ್ ನೋಡ್ತೀರಿ ನೀವು? ಸಾಕ್ಷಿ ಚೇತನದ ಭಾನ. ಹೌದಾ? ಅದರ ಜೊತೆಗೆ ಏನಾಯ್ತು, ಸಾಕ್ಷಿ ಚೇತನ ಇದ್ದದಕ್ಕೆ ಅದು ನೋಡಿರಿ ಅಂತಂದ್ರೆ ಹೇಗೆ ನೋಡಿರಿ, ಅಲ್ಲಿ ವೃತ್ತಿ ಚೇತನದ ಭಾನ. ನೀವು ಅದ್ರ ಕಡೆ ಲಕ್ಷ್ಯ ಹರಿಸಿದ್ದಕ್ಕೆ ನೋಡಿರೇ ಇಲ್ಲ, ನಿಮ್ಮ ವೃತ್ತಿ ಅದ್ರ ಕಡೆ ಹರಿದೋದಿಲ್ಲ. ನಿಮ್ಮ ಅಂತಃಕರಣ ವೃತ್ತಿ ಆ ಹಗ್ಗದ ಕಡೆ ಹೋಗಿದ್ದಿಲ್ಲ ಅಂದ್ರೆ ನೀವೇನ್ ನೋಡ್ತಿದ್ರಿ? ಸುಮ್ ಹಂಗೆ ತುಳ್ಕೊಂಡು ಮುಂದೆ ಹೋಗಿದ್ರ ಅದ್ರೆಲ್ಲ ಮಣ್ಣ ಏನೋ ತುಳಿತಿರ್ತಿದ್ರಿ, ಅಲ್ಲ ಇದನ್ನು ಏನೋ ಆದತ್ತ ತುಳ್ಕೊಂಡು ಮುಂದೆ ಹೋಗಿದ್ರೆ ಸಮಸ್ಯೆ ಇದ್ದಿದ್ದಿಲ್ಲ. ಅಲ್ಲಿ ತುಳು ಏನ್ ಮಾಡ್ಬಿಟ್ಟಿರಿ, ನಿಮ್ಮ ವೃತ್ತಿ ಅದ್ರ ಮೇಲೆ ಹರಿದಿರಿ. ಅದಕ್ಕೆ ವೃತ್ತಿ ಚೇತನದ ಭಾನ. ಅದ್ರ ಮೇಲೆ ಲಕ್ಷ್ಯ ಹರಿಸಿದ್ದೆ, ಲಕ್ಷ್ಯ ಹರಿಸ್ತಾರಲ್ಲ ಅದೇ ವೃತ್ತಿ ಚೇತನದ ಭಾನ. ಅದು ಹೋಗಿ ಏನಾಗ್ಯದ, ನಿಮ್ಮ ವೃತ್ತಿಯೊಳಗೆ ಬ್ರಹ್ಮ ಎಲ್ಲಾ ಕಡೆ ಇದ್ದಾವ, ನಿಮ್ಮೊಳಗನು ಅದನ ಸಾಕ್ಷಿ ರೂಪದಾಗ, ಮತ್ತು ವೃತ್ತಿ ಒಳಗನು ಅದನ, ಮತ್ತೇನದ ಈಗ ರಜ್ಜುವಿನೊಳಗನು ಅದನ ಇಲ್ಲ. ರಜ್ಜು ಚೇತನ ಮತ್ತು ರಜ್ಜು ಉಪಯೋಗ ಎರಡು ಒಂದಾಗ್ತದೆ. ಬರ್ಕೋರಿ. ಸೀರಿಯಲ್ ನಂಬರ್ 1 ರಜ್ಜುವಿನ ಜ್ಞಾನ, ಎರಡನೇದು ಸರ್ಪದ ನಿವೃತ್ತಿ, ಮೂರನೇದು ಸರ್ಪದ ಜ್ಞಾನದ ನಿವೃತ್ತಿ, ನಾಲ್ಕನೇದು ಸಾಕ್ಷಿ ಚೇತನದ ಭಾನ, ಮತ್ತೆ ಐದನೇದು ವೃತ್ತಿ ಚೇತನದ ಭಾನ. ಅವು ಒಂದಾತವ ಅನ್ನೋದು ಎಲ್ಲರಿಗೂ ಗೊತ್ತದ. ಏನೇನಾತವ ಅಂತ ಲೀಸ್ಟ್ ಆಫ್ ಆಕ್ಷನ್ಸ್ ಹೇಳಕತ್ತೀನಿ ನಾನು. ನಿಮ್ ಸಾಕ್ಷಿ ಚೇತನದ ಭಾನ ಆಗ್ತದ, ಆಮೇಲೆ ನಿಮ್ಮ ವೃತ್ತಿ ಕೆಲಸ ಮಾಡ್ಲಕ್ಕತ್ತದ, ಆ ವೃತ್ತಿ ಚೇತನದ ಭಾನ ಆಗ್ತದ, ಆಮೇಲೆ ಅದು ಹೋಗಿ ಏನ್ ಮಾಡ್ತದ, ರಜ್ಜು ಉಪಯುತ ಚೇತನದೊಳಗೆ ಒಂದಾಗೋದಕ್ಕೆ ಆ ರಜ್ಜು ಉಪಯುತ ಚೇತನದ ಭಾನನೂ ಆಗಿರ್ತದೆ. ಇವು 6 ಆಕ್ಷನ್ ಆಗ್ತಾವ. ವೃತ್ತಿ ಏನ್ ಬರ್ದಿರಿ, ಮೊದಲಿನ 3 ಏನ್ ಬರ್ದಿರಿ, ಮೊದಲಿನ 3 ಏನ್ ಬರ್ದ್ರಿ, ಸೀರಿಯಲ್ ನಂಬರ್ 1, 2, 3. ಒಂದನೇದು ಸೀರಿಯಲ್ ನಂಬರ್ 1 ರಜ್ಜುವಿನ ಜ್ಞಾನ ಆಗ್ತವೆ, ಸೀರಿಯಲ್ ನಂಬರ್ 2 ಸರ್ಪದ ನಿವೃತ್ತಿ ಆಗ್ತವೆ, ಸೀರಿಯಲ್ ನಂಬರ್ 3 ಸರ್ಪದ ಜ್ಞಾನದ ನಿವೃತ್ತಿ ಆಗ್ತವೆ. ಬ್ರಾಕೆಟ್ನಾಗ ಜ್ಞಾನ ಅಂದ್ರೇನು, ಭಯ ಚಿಂತೆ ಒಳಗೆ ಏನೇನಾಗ್ಯದಲ್ಲ ನಿಮ್ ಫೀಲಿಂಗ್, ಭಯ ಚಿಂತೆ ದುಃಖ ಏನೇನಾಗ್ಯದಲ್ಲ
ಇವು ಮೂರಂತೂ ಆಗಿದ್ದು ಎಲ್ಲರಿಗೂ ಗೊತ್ತದ. ಇವು ಮೂರು ಆಗಿದ್ದು ಗೊತ್ತಾಗಲ್ಲ. ಏನ್ ಗೊತ್ತಾಗಲ್ಲ ಇವು? 4ನೇದ್ದೇನು ಸೀರಿಯಲ್ ನಂಬರ್ 1 ಅವು ಮೂರು ನಿಮ್ಗೆ ಅನುಭವಕ್ಕೆ ಬರ್ತಾವೆ. ಇವು ಇಂದ್ರಿಯಗಳಿಂದ ನಿಮ್ಗೆ ಅನುಭವಕ್ಕೆ ಬರ್ತಾವೆ. ಇಲ್ಲಿ ಬಾಣವಾಗದಂತಂದ್ರೆ ಏನು ತಿಳ್ಕೊಳ್ಳೋದು. ಸೀರಿಯಲ್ ನಂಬರ್ 4 ಏನಾಗ್ತದ? ಸಾಕ್ಷಿ ಚೇತನದ ಬಾಣ ಅದಂಗೆ ಮುಂದೆ ಏನೆಲ್ಲ ಮಾಡ್ಲಕ್ ಸಾಧ್ಯ? ನೀವು ಸಾಕ್ಷಿ ಚೇತನ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಲಕ್ ಸಾಧ್ಯ? ಸಾಕ್ಷಿ ಚೇತನ ಅದ, ಅದು ಒಳಗದ, ಅದು ಹೊರಗೆ ಬಂದದ. ಈಗ ವೃತ್ತಿ ಚೇತನದ ಬಾಣ ರೂಪದಲ್ಲಿ ಹೊರಗೆ ಬಂದದ. ನೆಕ್ಸ್ಟ್ ಏನಾಯ್ತು? 5ನೇದ್ದು ಮುಂದೆ 6ನೇದ್ದು ಉಪಯುಕ್ತ ಚೇತನದ ಬಾಣ. ರಜ್ಜು ಉಪಯುಕ್ತ ಚೇತನದ ಬಾಣ. ಇವು ಮೂರು ಏನಾಗ್ತವ? ನಿಮ್ಮ ಇಂದ್ರಿಯಗಳಿಗೆ ಅರಿವಿಗೆ ಬರಂಗಿಲ್ಲ. ನೀವು ಸಾಕ್ಷಿ ಚೇತನರಾಗಿ ನೋಡಿದರೆ, ನೀವು ಸಾಕ್ಷಿ ಚೇತನದ ಮಟ್ಟಿಗೆ ಅಂದ್ರೆ ಮ್ಯಾಳಿಗೆ ಮೇಲೆ ಏರಿ ನಿಂತ್ರೆ ಮ್ಯಾಲೆ ನೋಡೋ ದೃಶ್ಯ ಬೇರೆ. ಕೆಳಗೆ ನಿಂತಕ್ಕೆ ನಾ ಮ್ಯಾಲಿನ ದೃಶ್ಯ ನೋಡ್ತೀನಿ ಅಂದ್ರೆ ಆಗಂಗಿಲ್ಲ. ಮಾಳಿಗೆ ನೋಡ್ಬೇಕಾದ್ರೆ ಮಾಳಿಗೆ ಮೇಲೆ ಹೋಗ್ಬೇಕು. ಹಂಗ ನಿಮಗ ರಜ್ಜು ಉಪಯುಕ್ತ ಚೇತನ ಮತ್ತ ಏನ್ ಮಾಡ್ಬೇಕು? ವೃತ್ತಿ ಉಪಯುಕ್ತ ಚೇತನ. ಇದು ನಿಮಗೆ ಅನುಭವಿಸಬೇಕಾದ್ರೆ ನೀವು ಸಾಕ್ಷಿ ಚೇತನರಾಗಿ ಅದನ್ನು ಅನುಭವಿಸಬೇಕು. ನೀವು ಸಾಕ್ಷಿ ಚೇತನ ಹೆಂಗ ಅಂತಂದ್ರೆ ನನ್ನ ಶರೀರ, ನನ್ನ ಅಂತಃಕರಣ ಇದೆಲ್ಲ ಓಟು ವಯಸ್ಸಿಗೆ ಒಂದು ಹೆಣದ ಸಂಗತಿ ಕಂಪೇರ್ ಮಾಡಬೇಕು. ಆ ಹೆಣಕ್ಕ ನಿಮಗ ವ್ಯತ್ಯಾಸ ಏನದಲ್ಲ, ಆ ವ್ಯತ್ಯಾಸನೇ ನಿಮ್ಮಲ್ಲಿರುವ ಸಾಕ್ಷಿ. ಆ ಸಾಕ್ಷಿ ನಿಮ್ಮೊಳಗ ಆದ ಅನ್ನೋದಕ್ಕೆ ಇದೆಲ್ಲ ಕೆಲಸ ಆಗ್ಲಿಕ್ಕತ್ತದ. ಅಲ್ಲಿ ಸಾಕ್ಷಿ ಇಲ್ಲ, ಹೆಣದಾಗ ಸಾಕ್ಷಿ ಇಲ್ಲ. ಅದ್ರ ಸಲುವಾಗಿ ಅಲ್ಲಿ ಏನಾಗ್ಲಿಕ್ಕತ್ತದ? ಇಂಥವ್ ಯಾವ ಕೆಲಸ ಆಗ್ತಾ ಇಲ್ಲ. ಈ ಸಾಕ್ಷಿ ಚೇತನದ ಬಾಣ ಒಂದು. ನೆಕ್ಸ್ಟ್ ನನ್ನ ಸಾಕ್ಷಿ ಚೇತನದಿಂದಲೇ ವೃತ್ತಿ ಹೊರಗೆ ಹೋಗ್ಯದ. ಹೊರಗೆ ಹೋಗ್ಲಕ್ಕ ಹೆಣದೊಳಗಿಂದ ವೃತ್ತಿ ಹೊರಗೋಗ್ತದೆ ಏನೆಲ್ಲ ಇರುತ್ತೆ. ಜೀವಂತ ಇದ್ದದಕ್ಕೆ ನಿಮ್ಮ ವೃತ್ತಿ ಹೊರಗೆ ಹೋಗ್ಯದ. ಆ ವೃತ್ತಿ ಒಳಗೂ ಬ್ರಹ್ಮದನ, ಅದು ವೃತ್ತಿ ಚೇತನದ ಬಾಣ. ಆಮೇಲೆ ಹೊರಗ ಪ್ರತಿಯೊಂದು ಅಣುರೇಣು ತೃಣಕಾಷ್ಟದಾಗ ಬ್ರಹ್ಮದನ. ಹೀಗಾಗಿ ಆ ಬ್ರಹ್ಮ ಏನದನ ಉಪಯುಕ್ತ ಚೇತನದಲ್ಲಿ ಅದನ್ನ ಆ ಮೂರು ಚೇತನಗಳು ಒಂದಾಗ್ತವ. ಅದು ನಿಮಗೆ ಗೊತ್ತಾಗಲ್ಲ. ಇವೆಲ್ಲ ಬಾಣ. 6 ಐಟಮ್ಗಳು ಪಕ್ಕ ಇವು ತಿಳ್ಕೋಬೇಕು, ಇವು ಹೇಳಕ್ ಬರಬೇಕು. ಪ್ರತಿ ಸಲ ಇವು ಅನುಭವಿಸಬೇಕು. ಕಣ್ಣಿಗೆ ಕಾಣದ ವಸ್ತುಗಳನ್ನ ಅಷ್ಟೇ ನೋಡಿದ್ರೆ ನೀವು ವ್ಯವಹಾರಿಕ ಜಗತ್ತಿನೊಳಗೆ ಲೌಕಿಕರು ಅಂತಾರಷ್ಟೇ. ಆದ್ರೆ ನೀವು ಬ್ರಹ್ಮಜ್ಞಾನಿಗಳು ಆಗ್ಬೇಕು ಅಂತಂದ್ರೆ ನೀವು ಸಾಕ್ಷಿ ಚೇತನ ಸ್ವರೂಪರಾಗಿ ನಿಮ್ಮ ವೃತ್ತಿ ಚೇತನವನ್ನ ಭಾನ ಮಾಡಿಕೊಂಡು ಆ ವಸ್ತುವಿನೊಳಗಿರುವ ಉಪಯುಕ್ತ ಚೇತನದ ಭಾನ ಮಾಡ್ಕೋತಿದ್ರೆ ನೀವು ಬ್ರಹ್ಮಜ್ಞಾನಿಗಳಾಗ್ತೀರಿ. ಅದಕ್ಕೆ ಏನ್ ಮಾಡ್ರಿ? ಒಂದು ಸೀರಿಯಲ್ ನಂಬರ್ ಒಂದು ಕಾಲಮ್ ಹಾಕೊಳ್ರಿ. ಸೀರಿಯಲ್ ನಂಬರ್ ಕಾಲಮ್ ಹಾಕೊಂಡು ಮುಂದೆ 1, 2, 3, 4 ಕಾಲಮ್ ಹಾಕೊಳ್ರಿ. 1 ಇಂಚ್ 2 ಇಂಚ್ ಪೂರ ನೋಟ್ಬುಕ್ ಓಪನ್ ಮಾಡಿದ್ರೆ ಎರಡೂ ಸೈಡ್ ಅದಲ್ಲ, ಅವು ಹಂಗೇನ್ ಮಾಡ್ರಿ? ಎರಡೂ ಸೈಡ್ ಇಂದ ತಗೊಳ್ರಿ. ಒಂದು ಸೈಡ್ ಸೀರಿಯಲ್ ನಂಬರ್ ಹಾಕಿ ಮುಂದೆ ಒಂದು ಸೈಡ್ ಏನ್ ಮಾಡ್ರಿ? 1, 2 ಕಾಲಮ್ ಹಾಕೊಳ್ರಿ. ಮುಂದೆ ಆ ಕಡೆ ಇನ್ನ ಒಂದು ಪೇಜ್, ಆ ಕಡೆ ಮಕ್ಕಳು ಒಂದು ಪೇಜ್ ಇರ್ತದಲ್ಲ, ಅದ್ರಾಗ ಹೋಗಿ ಇನ್ನ 2 ಕಾಲಮ್ ಹಾಕೊಡ್ರಿ. ಒಟ್ಟು 4 ಕಾಲಮ್ ಹಾಕೊಡ್ರಿ. 4 ಕಾಲಮ್ ಹಾಕೊಡ್ರಿ. ಒಂದ್ ಸೀರಿಯಲ್ ನಂಬರ್ ಒಟ್ಟು 5 ಕಾಲಮ್ ಆಗ್ತಾವ. ಒಂದ್ ಸೀರಿಯಲ್ ನಂಬರು 2, 3, 4, 5 ಒಟ್ಟು 5 ಕಾಲಮ್. ಒಂದ್ ಸಣ್ಣದ ಸೀರಿಯಲ್ ನಂಬರ್ ಇದ್ದು ಉಳಿದ 4 ದೊಡ್ಡ ಕಾಲಮ್ ಹಾಕೊಡ್ರಿ. ಹಾಕೊಂಡ್ಮೇಲೆ ನೀವೇ ಹೇಳ್ಬೇಕಿದು ಪಾಠ. ಇಲ್ಲಿ ತನ ಏನ್ ಕಲ್ತೀರಿ? ಒಂದು ಚಾರ್ಟ್ ರೂಪದಲ್ಲಿ ಹೇಳ್ಬೇಕು. ಒಂದನೇ ಸೀರಿಯಲ್ ನಂಬರ್ 1. ಸೀರಿಯಲ್ ನಂಬರ್ 1 ಏನಾರೇ ಬರೀರಿ, ಅಂತಃಕರಣ ಅಂತ ಬರೀರಿ. ಸೀರಿಯಲ್ ನಂಬರ್ 1ರಾಗ ಅಂತಃಕರಣ ಅಂತ ಬರೀರಿ. ಒಂದು ಅಂತಃಕರಣ. ಸೀರಿಯಲ್ ನಂಬರ್ 1 ಬರೆದಿರಲ್ಲ, ಅಲ್ಲಿ 2ನೇ ಕಾಲಮ್ನೊಳಗೆ ನೀವು ಅಂತಃಕರಣ ಅಂತ ಬರೀತೀರಿಲ್ಲ. ಮುಂದೆ 3ನೇ ಕಾಲಮ್ನಾಗ ಏನ್ ಬರೀತೀರಿ? ಅಂತಃಕರಣ ವೃತ್ತಿ. ಅಂತಃಕರಣ ವೃತ್ತಿ. ಮುಂದೇನಾಗ್ಯದ?
ಈ ಅಂತಃಕರಣ ವೃತ್ತಿ ಏನ್ ಕಾಣ್ತದ ಹೊರಗ? ರಜ್ಜು ಕಾಣ್ತದ. ಈಗ ಮೇನ್ ಆಗದ ರಜ್ಜುವಿನ ಜ್ಞಾನ ಆಗದೆ ಮುಖ್ಯ ಅದ ಇಲ್ಲಿ. ಆಗ ರಜ್ಜುವಿನ ಜ್ಞಾನ ಆದಾಗ ಏನೇನ್ ಆಗ್ತದ ಅನ್ನೋದೇ ನೆಕ್ಸ್ಟ್ ಪ್ರಶ್ನೆ. ರಜ್ಜುವಿನ ಜ್ಞಾನವಾಗುವಾಗ ಏನಾಗ್ತದಂದ್ರ ಸೀರಿಯಲ್ 6 ಬರ್ದಿರಲ್ಲ, 6 ಬರ್ದಿರ್ದಾಗ ರಜ್ಜುವಿನ ಜ್ಞಾನವಾಗುವಾಗ ತೆಳಗಿನ 5 ಆಗ್ತಾವ. 6 ಐಟಮ್ ಬರ್ದಿರಿಲ್ಲ ಮೊದಲು, ಮ್ಯಾಲ್ 3 ಕೆಳಗ್ 3. ಅದು ಹೆಂಗದ ಅಂತಂದ್ರೆ ರಜ್ಜುವಿನ ಜ್ಞಾನವಾಗುವಾಗ ಅಂತೇಳಿ ಅದು ಹೆಡ್ಡಿಂಗ್. ಅದು ಅದ್ರ ಕೆಳಗೆ ಸರ್ಪದ ನಿವೃತ್ತಿ, ಸರ್ಪದ ಜ್ಞಾನದ ನಿವೃತ್ತಿ, ರಜ್ಜು ಉಪಯುಕ್ತ ಚೇತನದ ಭಾನ, ಸಾಕ್ಷಿ ಚೇತನದ ಭಾನ, ವೃತ್ತಿ ಚೇತನದ ಭಾನ, ಇವೆಲ್ಲ ಒಂದಾಗದು. ಇವೆಲ್ಲನೂ ಆಗ್ತವೆ. ಅವು 5 ಕೆಲಸ ಆಗ್ತಾವ ರಜ್ಜುವಿನ ಜ್ಞಾನವಾಗುವ ಕಾಲದಲ್ಲಿ. ಅದಕ್ಕೆ ಮತ್ತೆ ನಿಮ್ಗ ರಜ್ಜುವಿನ ಜ್ಞಾನ ಬಿಟ್ಟು ಬಿಡ್ತಿರತ್ತೆ, ಅದಕ್ಕೊಂದು ಸೀರಿಯಲ್ ನಂಬರ್ ಕೊಡಿಸಿ ಒಟ್ಟು 6 ಐಟಮ್ ಮಾಡಿಸ್ಬಿಟ್ಟೀನಿ ನಾವು. ಅವು 6 ಐಟಮ್ ಅರ್ಥ ಆಗಿದಲ್ರಿ ನಿಮಗೆ? ಏನಾದ್ರು ಡೌಟ್ ಅದ? ನೀವು ಮೊದಲಿನ 6 ಐಟಮ್ಗಳು ಏನ್ ತೊಂದರೆ ಇಲ್ಲಲ್ಲ ತಿಳ್ಕೊಳ್ಳೋದ್ರಾಗ ಎಲ್ಲ ಫಸ್ಟ್ ಕ್ಲಾಸ್ ಅರ್ಥ ಆಗಿದೆ ಅಂತ ನನ್ಗೆ ಅನ್ಕೊಂಡಿನಿ. ನಿಮ್ಗೆ ಯಾರಿಗೆ ಡೌಟ್ ಇತ್ತು ಅಂದ್ರೆ ಇವತ್ತು ಲಾಸ್ಟ್ ನಮ್ಮ ಮಾತಾಡಲ್ಲ ಇದ್ರ ಬಗ್ಗೆ. ಈ 6 ಐಟಮ್ಗಳ ಬಗ್ಗೆ ಪಕ್ಕ ತಿಳ್ಕೋಬೇಕು. ಏನಾದ್ರು ಡೌಟ್ ಇದ್ರೆ ಕೇಳ್ರಿ, ಸಂಜಿತನ ಕೇಳ್ರಿ, ಫೋನ್ ಮಾಡಿ ಕೇಳ್ರಿ, ಏನ್ ತೊಂದರೆ ಇಲ್ಲ. ನೆಕ್ಸ್ಟ್ ಈಗ ಸೀರಿಯಲ್ ನಂಬರ್ 1 ಕಾಲಮ್ ಒಳಗೆ ಸೀರಿಯಲ್ ನಂಬರ್ 1 ಹಾಕಿರಿ. 2, 3, 4 ಒಳಗೆ ಏನೇನ್ ಬರ್ದಿರಿ? 1 ಅಂತಃಕರಣ ಅಂತ ಬರ್ದಿರಿ. ನೆಕ್ಸ್ಟ್ ಏನ್ ಬರ್ದಿರಿ? ಅಂತಃಕರಣ ಆದ್ಮೇಲೆ ನೆಕ್ಸ್ಟ್ ಕಾಲಮ್ನಾಗ ಏನ್ ಬರ್ದಿರಿ? ಬರ್ದಿರ ಇಲ್ವಪ್ಪ? ಅಂತಃಕರಣ ವೃತ್ತಿ. ಅಂತಃಕರಣ ವೃತ್ತಿ. ಆಮೇಲೆ ಅದ್ರ ಮುಂದೆ ಏನ್ ಬರ್ದಿರಿ? ಇನ್ನೂ ಒಂದು ಕಾಲಮ್ನಾಗ ರಜ್ಜು ಅಂತ ಬರೀರಿ. ಎಷ್ಟು ಕಾಲಮ್ ಬರ್ತಿ ಅದು ಸೀರಿಯಲ್ ನಂಬರ್ 1ರಾಗ? ಸೀರಿಯಲ್ ನಂಬರ್ 1ರಾಗ ಎಷ್ಟು ಕಾಲಮ್ ಬರುತ್ತೆ? ಅದು 4 ಕಾಲಂ ಬರ್ತದೆ. ಹಾಕಿಲ್ಲ. ಇದು ಸೀರಿಯಲ್ ನಂಬರ್ 1ರಾಗ 3 ಕಾಲಮ್ ಬರ್ತದೆ. ವೃತ್ತಿ ಮತ್ತು ರಜ್ಜು ಎಷ್ಟು 3 ಕಾಲಮ್ ಭರ್ತಿ ಆಗ್ಯಾವ ಸೀರಿಯಲ್ ನಂಬರ್ 1ರಾಗ. ಇನ್ನ ಒಂದು ಇದ್ದಿಲ್ಲ ಲಾಸ್ಟಿಗೆ ಕಾಲಮ್ ಇಲ್ಲ. ನಾಲ್ಕನೇದು ಲಾಸ್ಟಿಗೆ 4 ದೊಡ್ಡ ಅದಾವ, 1 ಸಣ್ಣದ ಸೀರಿಯಲ್ ನಂಬರ್. ಲಾಸ್ಟಿಗೆ ಒಂದು ಕಾಲಮ್ ಆದ ಇಲ್ಲ ನಿಮ್ಮಲ್ಲಿ ಖಾಲಿ ಅದ ಏನ್ ಬರ್ಬಿಟ್ರಿ? ಏನದ ಖಾಲಿ ಅದಲ್ಲ, ಅಲ್ಲಿ ಏನ್ ಬರಿಬೇಕು? ಇದೇನದು ಏನೇನು ಹೇಳಿವಿ ಇದ್ರ ಬಗ್ಗೆ? ಕಲ್ಪಿತ ಅಧಿಷ್ಠಾನ. ರಜ್ಜು ಏನದ? ಕಲ್ಪಿತ ಅಧಿಷ್ಠಾನ. ಇವೆಲ್ಲ ಓದು. ಅಂತಃಕರಣನೂ ಕಲ್ಪಿತ ಅಧಿಷ್ಠಾನನೇ ಅದ, ಅಂತಃಕರಣ ವೃತ್ತಿನೂ ಕಲ್ಪಿತ ಅಧಿಷ್ಠಾನ ಅದ, ರಜ್ಜುನೂ ಕಲ್ಪಿತ ಅಧಿಷ್ಠಾನ ಅದ. ಇದೇನಿದು? ಕಲ್ಪಿತ ಅಧಿಷ್ಠಾನ. ಮತ್ತೇನ್ ಬರಿಬೇಕಾದ್ರೆ ಕೆಳಗೆ ಕಲ್ಪಿತ ಅಧಿಷ್ಠಾನ ಅಂತಂದ್ಮೇಲೆ ಇದೇನದ? ಚೇತನದ ವಿವರ್ತ. ಚೇತನದ ವಿವರ್ತ ಅಂದ್ರೇನು? ಚೇತನ ಬಿಂಬ, ಇದು ಪ್ರತಿಬಿಂಬ. ಆ ಚೇತನ ಹೆಂಗಿದ್ದಂಗೆ ಆದ, ಪ್ರತಿಬಿಂಬದಾಗ ಏನ್ ವ್ಯತ್ಯಾಸ ಆದ್ರೂ ಏನ್ ತೊಂದರೆ ಇಲ್ಲ. ಇದೇನದ? ಇದು ಪ್ರತಿಬಿಂಬ. ಚೇತನದ ವಿವರ್ತ ಅಂದ್ರೆ ಗೊತ್ತದ ಇಲ್ಲ? ಚೇತನ ತಾನು ಹೆಂಗಿರ್ಬೇಕು ಹಂಗೆ ಇದ್ದು, ಹಗ್ಗ ತಾನು ಹೆಂಗಿರ್ಬೇಕು ಹಂಗೆ ಇದ್ದು ಹಾವಾಗಿ ತೋರ್ಲಕತ್ತದ. ಬ್ರಹ್ಮ ತಾನು ಹೆಂಗಿರ್ಬೇಕು ಹಂಗೆ ಇದ್ದು ಸಚ್ಚಿದಾನಂದ ರೂಪನಾಗಿದ್ದು ಏನಾಗ್ಯಾನ? ಬ್ರಹ್ಮಾಂಡ ಆಗಿ ತೋರ್ಲಕತ್ತಾನ. ಅವ ತೋರ ಬ್ರಹ್ಮಾಂಡ ಏನದ? ಅಸತ್ತದ, ಅಚಿತ್ತದ, ದುಃಖದಾಯಕ ಅದ, ಅನಿತ್ಯ ಅದ, ಅಪೂರ್ಣ ಅದ. ಅವನೇನದನ್ನ? ಪರಿಪೂರ್ಣದ. ಅದಕ್ಕಿದು ಚೇತನದ ವಿವರ್ತ. ತಾನು ಹ್ಯಾಂಗ್ ಇದ್ದಂಗೆ ಇದ್ದು ಅದು ಬೇರೆ ವಸ್ತುವಾಗಿ ತೋರ್ಲಕತ್ತನಲ್ಲ, ಇದು ಚೇತನದ ವಿವರ್ತ. ಕಲ್ಪಿತ ಅಧಿಷ್ಠಾನ ಹೌದಿಲ್ಲ ಇದು ರಜ್ಜು. ಇವು 3 ಕಲ್ಪಿತ ಅಧಿಷ್ಠಾನಗಳೇ. ಇವು 3 ಏನದವ? ಚೇತನದ ವಿವರ್ತಗಳೇ. ಮತ್ತೇನದವ? ಇವು 3 ಪ್ರತಿಬಿಂಬಗಳೇ.
ಪ್ರತಿಬಿಂಬ ಹೌದಿಲ್ಲ. ಆಮೇಲೆ ಇದಕ್ಕೇನಂತಾರ, ಯಾವಾಗ ಬೆಳಕು ಇದ್ದಾಗ, ಬೆಳಕಿದ್ದಾಗಿದ್ದು ವ್ಯವಹಾರ, ಬೆಳಕಿದ್ದಾಗ ಮತ್ತೇನದು ಇದು ಎಂಥದ್ದು, ಎಂಥ ಸತ್ಯ ಇದು? ಪ್ರಾತಿಭಾಷಿಕನೋ, ವ್ಯಾವಹಾರಿಕನೋ, ಪಾರಮಾರ್ಥಿಕನೋ? ಎಂಥ ಸತ್ಯ ಇದು? ರಜ್ಜು ಪ್ರಾತಿಭಾಷಿಕ, ವ್ಯವಹಾರಿಕ. ಪ್ರಾತಿಭಾಷಿಕ ಅಂದ್ರೆ ಸರ್ಪ, ಪ್ರತೀತಿ ಮಾತ್ರ ಇರ್ತದ ಸರ್ಪಕ್ಕ, ಇರುವಿಕೆ ಇಲ್ಲ. ಆದ್ರೆ ಇದು ರಜ್ಜು ನಿಮ್ ಕೈ ಸಿಗ್ತದ, ಕಣ್ಣಿಗೆ ಕಾಣಿಸ್ತದ, ಕೈಯಾಗಿ ಇಳ್ಕೋಬಹುದು ಇದನ್ನ. ಇದು ಪ್ರಾತಿಭಾಷಿಕ ವಸ್ತು, ಕೈ ಸಿಗಲ್ಲ, ಬರೀ ಕಣ್ಣಿಗೆ ಕಾಣಿಸ್ತದ ಅಷ್ಟೇ. ಪ್ರತೀತಿ ಮಾತ್ರ, ಇರುವಿಕೆ ಇಲ್ಲ. ಈಗೇನಾಯ್ತಿದು ವ್ಯಾವಹಾರಿಕ ಸತ್ಯ. ಏನೇನ್ ಬರೆದ್ರಿ? ಕಲ್ಪಿತ ಅಧಿಷ್ಠಾನ ಹೌದಾ ಇಲ್ಲ? ಏನೇನ್ ಬರ್ದಿರಿ ಬರೀರಿ, ಹೇಳ್ರಿ. ಈ ಮೂರು ಅಂತಃಕರಣ, ಅಂತಃಕರಣ ವೃತ್ತಿ ಮತ್ತು ರಜ್ಜು, ಇವು ಮೂರು ಏನದವ? ಕಲ್ಪಿತ ಅಧಿಷ್ಠಾನಗಳು. ಅಥವಾ ಕಲ್ಪಿತ ಅಧಿಷ್ಠಾನಗಳು. ಮತ್ತ ಏನೇನ್ ಬರ್ದಿರಿ? ಪ್ರತಿಬಿಂಬಗಳು. ಮತ್ತೆ ಚೇತನದ ವಿವರ್ತಗಳು. ಮತ್ತ ವ್ಯಾವಹಾರಿಕ ಸತ್ಯಗಳು. ವ್ಯಾವಹಾರಿಕ ಸತ್ಯಗಳು ಇವು. ಮತ್ತೆ ಇವು ಬೆಳಕ ಇದ್ದಾಗ ತೋರಂತವು, ಬೆಳಕಿದ್ದಾಗ ತೋರ್ತಾವು. ಸರಿನಾ? ನೆಕ್ಸ್ಟ್ ಅಂತಃಕರಣದ ತೆಳಗೆ ಬರ್ರಿ. ಈಗ ಪಾರಮಾರ್ಥಿಕ ಸತ್ಯಕ್ಕೆ ಬರ್ರಿ. ಅಂತಃಕರಣದ ತೆಳಗೆ ಏನ್ ಬರೀತೀರಿ? ಸೀರಿಯಲ್ ನಂಬರ್ 2. ಅಷ್ಟೆಲ್ಲ ಬರ್ದಿರಿ ಅಂತಂದ್ರೆ ಅಲ್ಲಿ 2-3 ಲೈನ್ ದಷ್ಟು ಗ್ಯಾಪ್ ಬೀಳ್ತದೆ. ಗ್ಯಾಪ್ ಬಿಟ್ಟ ಮೇಲೆ ಮತ್ತೆ ಕೆಳಗೆ ಬರೀರಿ. ಒಂದು 2-3 ಲೈನ್ ಬಿಟ್ಟು ಕೆಳಗೆ ಕ್ಲಿಯರ್ ಆಗಿ 4 ಕಾಲಮ್ ಕ್ಲಿಯರ್ ಇರ್ಬೇಕು ಅಂತ ಏರಿ ತಗೋಬೇಕು. ಆ ಒಂದು ಕೆಳಗೆ ಬರಿಬೇಡ್ರಿ, ಯಾಕಂದ್ರೆ ಇಲ್ಲಿ 3-4 ಶಬ್ದಗಳು ಬರ್ದಿರಲ್ಲ, ಅಲ್ಲಿ ಜಾಗ ಬಹಳ ತುಂಬಿ ಬಿಡುತ್ತೆ. ಈಗ ತುಂಬಿದಕ್ಕೆ ಆ ಜಾಗ ಬಿಡ್ರಿ, ಅದು ಓಟು ಗೆರೆ ಹಾಕಿರಿ, ಒಂದು ಗೆರೆ ಹಾಕಿ ಕೆಳಗೆ ಬರ್ರಿ. ಪೂರ್ತಿ ಕ್ಲೀನ್ ಇರ್ಬೇಕದು ಕೆಳಗೆ. ಅಂತಃಕರಣ ವ್ಯವಹಾರಿಕ. ಅಂತಃಕರಣ ವ್ಯವಹಾರಿಕ ಹೌದು. ಅಂತಃಕರಣ ವೃತ್ತಿನೂ ವ್ಯವಹಾರಿಕ. ವೃತ್ತಿನೂ ವ್ಯವಹಾರಿಕ, ಅವೆಲ್ಲ ವ್ಯವಹಾರಿಕ. ರಜ್ಜುವನ್ನ ತೋರುವಂತವೇನೇನದೋ ಓಟು ವ್ಯವಹಾರಿಕ ಜಾತಿನೇ ಅವು. ಅಲ್ಲಿ ವ್ಯವಹಾರಿಕ ಅಂತಃಕರಣ ನಿಮ್ ಮನಸ್ಸು ತೋರ್ತದ ಇಲ್ಲ? ಮನಸ್ಸು ಎಂತದ ಮಂದಿಗೆ ಗೊತ್ತಾಗ್ತದ. ನಿಮ್ ಮನಸ್ಸು ಎಂತದ ನಿಮ್ಗೆ ಗೊತ್ತಾಗಲ್ಲ. ನಿಮ್ ಬುದ್ಧಿ ಎಂತದ ಎಲ್ಲರಿಗೂ ಗೊತ್ತಾಗಲ್ಲ. ಹೌದಿಲ್ಲ? ತೋರ್ತದ ಇಲ್ಲ ಅದು? ಏನ್ರಿ? ಸೂಕ್ಷ್ಮ ರೂಪದಾಗ ತೋರ್ತದೆ. ರಜು ಈಗೆಲ್ಲ ನೋಡ್ರಿ ಕಲ್ಪಿತ ಅಧಿಷ್ಠಾನಗಳು. ಕಲ್ಪಿತ ಅಧಿಷ್ಠಾನದಾಗ ಬರ್ತಾವ ಚೇತನದ ವಿವರ್ತಗಳು. ಆತ್ಮನೇ ಮನಸ್ಸಾಗ್ಯದ, ಆತ್ಮನೇ ಬುದ್ಧಿ ಆಗ್ಯದ, ಆತ್ಮನೇ ಅಹಂಕಾರ ಆಗಿ ತೋರ್ಲಿಕ್ಕತ್ತದ. ಈಗ ನನ್ನ ಬುದ್ಧಿ ಅಂತದ ಜಗತ್ತಿಗೆ ಎಲ್ಲರಿಗೂ ಗೊತ್ತಾಗೋದಿಲ್ಲ, ನನಗೆ ಗೊತ್ತಾಗಲ್ಲ. ಎಲ್ಲ ತೋರೋದೇ ಅದ.
ಸೂಕ್ಷ್ಮ ರೂಪದಾಗಿದ್ದರೂ ತೋರ್ಲಕ್ಕತ್ತದಿಲ್ಲ. ಯಾಕೆ ಕಿರಿಕಿರಿ ಮನುಷ್ಯ ಅಂತೇಳಿ ಎಲ್ಲರಿಗೂ ಫೇಮಸ್. ಮನುಷ್ಯನೇ ಅಲ್ರಿ ಅವ, ರಾಕ್ಷಸ, ದುಷ್ಟ, ಹಿಂಸೆ ಕೊಡ್ತಾನ. ಬ್ರಹ್ಮಜ್ಞಾನ ಹೇಳ್ತೇನೆ ಅಂತ ಹೇಳಿ ಇಷ್ಟೆಲ್ಲರಿಗೂ ಗೊತ್ತಾಗ್ಯದ, ನನಗೆ ಗೊತ್ತಾಗಲ್ಲ ಏನದು. ಹಿಂಗ ನೆಕ್ಸ್ಟ್ ಈಗ ಅಂತಃಕರಣ ನೆಕ್ಸ್ಟ್ ಬರ್ರಿ. ಯಾವ್ದು ನಿಜವಾದ ಅಧಿಷ್ಠಾನ ಯಾವ್ದು ಅದು ಬರಿಬೇಕಿಲ್ಲಿ. ಅಂತಃಕರಣ ಕೆಳಗೆ ಸೀರಿಯಲ್ ನಂಬರ್ 2 ಮುಂದ 2ನೇ ಕಾಲಂ ಏನ್ ಬರೀತೀರಿ? ಪಟ ಪಟ ಕಪ್ಪ ಆಗುತ್ತಪ್ಪ. ಅಂತಃಕರಣ ಉಪಯುಕ್ತ ಚೇತನ ಬ್ರಾಕೆಟ್ ಒಳಗೆ ಸಾಕ್ಷಿ ಚೇತನ. ಬ್ರಾಕೆಟ್ ಒಳಗೆ ಸಾಕ್ಷಿ ಚೇತನ. ಈ ಕಡೆ ಏನ್ ಬರೀತೀರಿ? ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ. ಅಂತಃಕರಣ ವೃತ್ತಿಯ ಉಪಯುಕ್ತ ಚೇತನ. ವೆರಿ ಗುಡ್. ಹಿಂಗ್ ಬರ್ಬೇಕು ನೋಡ್ರಿ. ನೆಕ್ಸ್ಟ್ ಈ ಕಡೆ ಏನ್ ಬರೀತೀರಿ? ಅಂದ್ರೆ ಇಷ್ಟು ಬರಿಲಕತ್ತೀರಿ ಅಂದ್ರ ಅಲ್ಲಿ ಆದ ಅಂತ ನಿಮಗ್ ಗೊತ್ತಾಗಿದ್ದಕ್ಕೆ ತಿಳ್ಕೊಂಡು ಬರಿಲಕತ್ತೀರಿ. ಇದಕ್ಕೆ ಭಾನ ಅಂತಾರೆ. ಚೇತನ ನಿಮ್ ಕಣ್ಣಿಗೆ ಕಾಣಲ್ಲ, ಕೈ ಸಿಗಲ್ಲ, ಆದ್ರ ಎಲ್ಲರಿಗೂ ಆಧಾರವಾಗಿ ನಿಂತದ. ಅದು ಬಿಂಬರೂಪ. ಇದು ಮೂರು ಏನಾಗ್ತವ? ರಜ್ಜುವಿನ ಜ್ಞಾನ ಕಾಲದಲ್ಲಿ ತ್ರಿವೇಣಿ ಸಂಗಮ ಆಗ್ತವೆ. ಮೂರು ಕೂಡ್ತವೆ. ಇದು ಬಿಂಬಕ್ಕೆ ಸಂಬಂಧಪಟ್ಟದ್ದು. ಮೂರು ಬರೆದ್ರೆ 4ನೇದ್ರಾಗ ಏನ್ ಬರೀತೀರಿ? ಅಲ್ಲಿ ಕಲ್ಪಿತ ಅಧಿಷ್ಠಾನ ಅಂತ ಬರೆದಿರಿ ಮ್ಯಾಲ. ಇಲ್ಲೇನ್ ಬರೀತೀರಿ? ಇದು ಎಂತ ಅಧಿಷ್ಠಾನಗಳಿವು ಮೂರು? ನಿಜವಾದ ಅಧಿಷ್ಠಾನ. ನಿಜವಾದ ಅಧಿಷ್ಠಾನ ಬಿಂಬ 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 ನಿಜವಾದ ಅಧಿಷ್ಠಾನ. ಮತ್ತೇನಪ್ಪ? ಅದು ಬೆಳಕಿದ್ದಾಗ ಕಾಣೋದದು. ಯಾವುದು? ಮ್ಯಾಲಿಂದು ರಜ್ಜು, ಅಂತಃಕರಣ ವೃತ್ತಿ, ಅಂತಃಕರಣ ಇವೆಲ್ಲ ಬೆಳಕಿದ್ದಾಗ ವ್ಯವಹಾರ ಮಾಡ್ತಾವೆ. ಇವು ಬೆಳಕಿದ್ದಾಗ ವ್ಯವಹಾರ ಮಾಡ್ತಾವ. ಇವು ಏನದವ? ಇವು ಬ್ರಹ್ಮಜ್ಞಾನವಾದಾಗ ಆಗ ವ್ಯವಹಾರಗಳು. ಇವು ಮೂರು ಕಲಿತದೆ. ಯಾವಾಗ ಗೊತ್ತಾಗ್ತದೆ? ಇದು ಬ್ರಹ್ಮಜ್ಞಾನವಾದಾಗ ಇದ್ರದ್ದು ನಿಮಗೆ ಭಾನವಾಗುತ್ತದೆ. ಬ್ರಹ್ಮಜ್ಞಾನ ಆದಾಗ ನಾನು ಸಾಕ್ಷಿ ಚೇತನ ಅಂತ ನಿಮಗ ಭಾನ ಆಗ್ತದೆ. ಸಾಕ್ಷಿ ಚೇತನದಿಂದ ವೃತ್ತಿ ಹೊರಗೆ ಹೋಗ್ಯದಲ್ಲ, ಆ ವೃತ್ತಿ ಜೊತೆಗೆ ನಮ್ದು ವೃತ್ತಿ ಉಭಯತ ಚೇತನವನ್ನು ಹೋಗಿ ಆ ರಜ್ಜು ಉಭಯತ ಚೇತನದೊಡನೆ ಸಂಗಮ ಆಗ್ಯದ. ಮೂರು ತ್ರಿವೇಣಿ ಸಂಗಮ ಆಗ್ಯದ ಅಂತೇಳಿ ಇದು ಯಾವಾಗ ಗೊತ್ತಾಗ್ತದ? ಜ್ಞಾನವಾದಾಗ. ಬ್ರಹ್ಮಜ್ಞಾನಿಗೆ ಈ ರೀತಿಯಾದಂತ ಅನುಭವ ಆಗ್ತದ. ಮ್ಯಾಲಿಂದ ಎಂತ ಸತ್ಯ ಬರ್ದಿರಿ? ವ್ಯಾವಹಾರಿಕ ಸತ್ಯ ಅಂತ ಬರ್ದಿರಿ. ಇದು ಯಾವ ಸತ್ಯ? ಪಾರಮಾರ್ಥಿಕ ಸತ್ಯ. ಇದೇನದ? ಬಿಂಬರೂಪ. ಸ್ಪಷ್ಟ ಆಯ್ತಾ? ಇದು ಬೆಳಕಿದ್ದಾಗ ವ್ಯಾವಹಾರಿಕ ಸತ್ಯ ಎಲ್ಲಿ ಕೆಲಸ ನಡೀತದ? ಜ್ಞಾನ ಆದಾಗ ಪಾರಮಾರ್ಥಿಕ ಸತ್ಯಲ್ಲಿ ಕೆಲಸ ನಡೀತದ. ಪಾರಮಾರ್ಥಿಕ ಸತ್ಯ ಒಳಗೆ ಏನೇನಾಗ್ತದಂದ್ರೆ ಇವೆಲ್ಲ ಚೇತನಗಳು ಒಂದಾಗ್ತವ. ವ್ಯಾವಹಾರಿಕದಲ್ಲಿ ಏನಾಗ್ತದ? ಅಂತಃಕರಣ, ಅಂತಃಕರಣ ವೃತ್ತಿ ಒಂದಾಗಿ ಏನಾಗ್ತವ? ರಜ್ಜುವಿನಲ್ಲಿ ಹೋಗಿ ರಜ್ಜುವಿನ ಸಂಬಂಧ ಹೊಂದುತ್ತವ, ಸಂಪರ್ಕ ಹೊಂದುತ್ತವ. ಇದು ಗೊತ್ತಾಯ್ತು. ಈಗ ಒಂದು ಪ್ರಶ್ನೆ ಉಂಟಾಗ್ಯದ. ಏನಂದ್ರೆ
ನಿಜ ಅಂದ್ರೆ ಏನು? ಸಾಕಷ್ಟು ಕಡೆ ನೀವು ವಿಚಾರಸಾಗರ ಸ್ವಂತನು ಓದ್ಲಕತ್ತೀರಿ. ನಿಜ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡಿರಿ? ಬ್ರಹ್ಮ ಆತ್ಮ. ನಿಜ ಅಂತಂದ್ರ ನೀವೇ, ಲಕ್ಷ್ಯಾರ್ಥದ ನೀವು. ನಿಜ ನಿಜ ಅಂತ ಎಲ್ಲಿ ಶಬ್ದ ಬಳಸ್ಯಾರ, ಶಿಷ್ಯನಿಗೆ ನಿಜ ಅಂತ ಎಲ್ಲಿ ಬಳಸ್ತಾನ ಶಿಷ್ಯಗ ಗುರು, ಅದು ನೀನು ಅನ್ನೋ ಶಬ್ದ. ನೀವೇ. ತನ್ನ ಅಂತ ಏನಂತಿರಲ್ಲ, ಸೆಲ್ಫ್, ಅದೇ ನಿಜ. ಖುದ್, ತನ್ನ, ತಮ್ಮ ಅಂತ ಏನಂತಿರಲ್ಲ, ಅದು ನಿಜ. ನಿಜ ಅಂತಂದ್ರೆ ಸತ್ಯ ಮಿಥ್ಯ ಅಂತ ಅಲ್ಲ ಇಲ್ಲಿ ಬಳಸ್ತಾ ಇರೋದು. ನಿಜ ಅಂದ್ರೆ ನೀವೇ. ನೀವಂತ ಎದಕ್ಕಂದ್ರು? ನಿಮ್ಮ ನಾಮರೂಪಗಳಿಗೆಲ್ಲ, ನಿಮ್ಮ ಆತ್ಮಕ್ಕಂದ್ರು. ಆ ದೋಹಗಳು ತಗೊಂಡು ಎಲ್ಲಿ ನಿಜ ಅನ್ನೋ ಶಬ್ದ ಬಳಸ್ಯಾರ ನೋಡ್ರಿ, ಅಲ್ಲಿ ಏನ್ ಮಾಡ್ಯಾರ ಅರ್ಥ? ನೀನು ಅಂತ ಹಾಕ್ಯಾರ, ತಾನು ಅಂತ ಹಾಕ್ಯಾರ. ಆತ್ಮಕ್ಕೆ ನಿಜ ಅಂದಾರ, ಅದಕ್ಕೆ ನೀವು ಅಂತ ಕೂಡ ಅಂದಾರ. ಶುದ್ಧ ಬ್ರಹ್ಮನಿಷ್ಠ ಸ್ವರೂಪರೇ ಅಂತಂದ್ರು ಒಂದೇ, ನಿಜ ಸ್ವರೂಪರೇ ಅಂದ್ರು ಒಂದೇ. ನೀವೇ. ನಿಜ ಅಂದ್ರೆ ನಾನೇ, ನಿಜ ಅಂದ್ರೆ ನಾನು ಅನ್ನೋದು ಬರ್ಬೇಕು. ಅಂತ ನಾನು ನಿತ್ಯವಾದ ನಾನು ಅಲ್ಲ, ಸತ್ಯವಾದ ನಾನು. ಈ ವ್ಯವಹಾರದೊಳಗ ಒಮ್ಮೊಮ್ಮೆ ಬಳಸ್ತಿರ್ತಾವ ನೋಡ್ರ ಆ ಶಬ್ದಗಳನ್ನ. ನಿಜ ಯಾಕನ್ನ ನಿಜ ಅಂದ್ರೆ ನೀವೇ, ನಾನೇ ಸ್ವಲ್ಪ ಅದೊಂದು ಅರ್ಥ ತಿಳ್ಕೋಬೇಕು. ಇನ್ನು ಮುಂದೇನಾಯ್ತಪ್ಪ? ಸೀರಿಯಲ್ ನಂಬರ್ 3ಕ್ಕೆ ಹೋರಿ. ಸೀರಿಯಲ್ ನಂಬರ್ 3ಕ್ಕೆ ಹೋದ್ರಿ ಅಂತಂದ್ರ 3ರಾಗ ಏನದ? ಈ ಚೇತನವನ್ನ ಯಾವುದು ಆಶ್ರಯಿಸದ? ಚೇತನದ ಆಶ್ರಯದಲ್ಲಿ ಏನದ? ಅವಿದ್ಯೆ ಅದ. ವೆರಿ ಗುಡ್, ವೆರಿ ಗುಡ್. ಅವಿದ್ಯೆ ಅದ. ಉಪಯುಕ್ತ ಚೇತನದೊಳಗೆ ಏನದ ಆಶ್ರಯದಲ್ಲಿ? ಅವಿದ್ಯೆ. ಮತ್ತೆ ವೃತ್ತಿ ಉಪಯುಕ್ತ ಚೇತನದ ಏನದ ಅದರ ಆಶ್ರಯದಾಗ? ಅವಿದ್ಯೆ. ವೃತ್ತಿ ಉಪಯುಕ್ತ ಚೇತನದೊಳಗೆ ಏನದ? ಅವಿದ್ಯೆ. 3ದ್ರಾಗ ಅವಿದ್ಯೆ ಅಂತ ಬರ್ಕೊಂಡು ಇಲ್ಲಿ ಏನ್ ಮಾಡ್ಬೇಕಾಗ್ಯದ? ರಜ್ಜು ಉಪಯುಕ್ತ ಚೇತನದ ಕೆಳಗೆ ಅವಿದ್ಯೆ ಅಂತ ಬರ್ದಿರಲ್ಲ, ಇಲ್ಲೇನ್ ಬರಬೇಕು? ರಜ್ಜುವಿನ ಗೊತ್ತಿಲ್ಲದಿರುವಿಕೆ. 3ದ್ರಾಗ ಅವಿದ್ಯೆ ಬರೀಬೇಕು. ರಜ್ಜುವಿನ ಕೆಳಗೆ ಅವಿದ್ಯೆ ಬರ್ದಿರಲ್ಲ, ಅದು ಏನದ? ರಜ್ಜುವಿನ ಗೊತ್ತಿಲ್ಲದಿರುವಿಕೆ. ರಜ್ಜುವಿನ ಬಗ್ಗೆ ಗೊತ್ತಿಲ್ಲ. ಇಲ್ಲೇನದ? ಇಲ್ಲೊಂದು ಅದಲ್ಲ, ಈ ಅವಿದ್ಯೆಯಲ್ಲಿ ಏನದ? ಮಧ್ಯದಲ್ಲಿ ಅಂತಃಕರಣ ವೃತ್ತಿ ಬಗ್ಗೆ ಗೊತ್ತಿಲ್ಲ. ಇದು ಅದರಾಗಿಂದು ಅಂತಃಕರಣ ವೃತ್ತಿಯೊಳಗಿರೋ ಅವಿದ್ಯೆ. ಮತ್ ಇಲ್ಲಿ ಒಂದು ಏನಾಗ್ಯದ? ಫಸ್ಟಿಗೊಂದದಲ್ಲ ಅಂತಃಕರಣ, ಅದ್ರ ಕೆಳಗೊಂದು ಅವಿದ್ಯೆ ಬರ್ದಿರಲ್ಲ, ಅದು ಅಂತಃಕರಣದ ಬಗ್ಗೆ ಗೊತ್ತಿಲ್ಲದಿರುವುದು. ಈಗ 3 ಕಡೆ ಬರ್ದಿರಿ, ಅವಿದ್ಯೆ 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 ಅಂತ ಹೇಳಿ. ಫಸ್ಟ್ ಕಾಲಮ್ ಅಂದ್ರೆ ಅಂತಃಕರಣದ ಒಳಗೆ ಅವಿದ್ಯೆ ಏನ್ ಬರ್ದಿರಲ್ಲ, ಅದು ಏನಾಗ್ಯದ ಅಂದ್ರೆ ಅಂತಃಕರಣವನ್ನು ಗೊತ್ತಿಲ್ಲದಂಗೆ ಮಾಡ್ಯಾರ. ಮತ್ತೆ ಅದು ಆಶ್ರಯ ತಗೊಂಡದ್ದು ಅಂತಃಕರಣ ಉಪಯುಕ್ತ ಚೇತನದಾಗ ತಗೊಂಡು ಏನ್ ಮಾಡ್ಯಾರ? ಅಂತಃಕರಣವನ್ನು ಗೊತ್ತಿಲ್ಲದಂಗೆ ಮಾಡ್ಯಾರ ಅವಿದ್ಯೆ.
ಮತ್ತ ಒಂದನೇ ಅವಿದ್ಯೆ ಆಯ್ತು. ಎರಡನೇ ಅವಿದ್ಯೆ ಏನದ? ಇದು ಅಂತಃಕರಣ ವೃತ್ತಿ ಉಪಯುಕ್ತ ಚೇತನವನ್ನ ಆಶ್ರಯಿಸಿ ಅಂತಃಕರಣ ವೃತ್ತಿನೇ ನಮಗ್ ಗೊತ್ತಿಲ್ಲ ಮಾಡಿಟ್ಬಿಟ್ಟ. ಮತ್ತಿಲ್ಲೇನ್ ಮಾಡ್ಯದ? ರಜ್ಜುವಿನ ಉಪಯುಕ್ತ ಚೇತನವನ್ನು ಆಶ್ರಯಿಸಿ ಈ ಅವಿದ್ಯೆ ಏನ್ ಮಾಡ್ಲಿಕ್ಕತ್ತದ? ರಜ್ಜುನೇ ನಮಗ್ ಕಾಣ್ಲಾರ್ದಂಗ್ ಮಾಡಿಟ್ಟ. ಇದು ಅವಿದ್ಯೆ ಮಾಡಿದ ಕೆಲಸ. ಇದಕ್ಕೇನಂತಾರ? ಅಲ್ಲಿರುವ ವಸ್ತು ಗೊತ್ತಿರ್ಲಾರ್ದಂಗ ಮಾಡಿದ್ದೇನಂತಾರ? ಇದಕ್ಕ ಇದ್ದದ್ದು ಮುಚ್ಚಿ ಹಾಕಿದಲ್ಲ, ಇದಕ್ಕೆ ಆವರಣ ಅಂತ. ಆವರಣ. ಇಲ್ಲೇನ್ ಬರಿಬೇಕು? ಮುಂದ ಲಾಸ್ಟ್ ಕಾಲಂನೊಳಗ ಒಂದನೇದೇನ್ ಬರ್ದ್ರಿ? ಅಂತಃಕರಣ ಅದ್ನ ಕಾಲಂನೊಳಗ ಫಸ್ಟ್ ಕಾಲಂನೊಳಗ ಅವಿದ್ಯೆ ಬರ್ದಿರಲ್ಲ. ಈ ಅವಿದ್ಯೆ ಯಾವಾಗಪ್ಪ? ಅಂತಃಕರಣದ ಅವಿದ್ಯೆ ಏನು? ಅಂತಃಕರಣದ ಬಗ್ಗೆ ಗೊತ್ತಿಲ್ಲದಿರುವಿಕೆ. ಮತ್ತ ಅಂತಃಕರಣ ವೃತ್ತಿ ಅಂತ ನೆಕ್ಸ್ಟ್ ಕಾಲಂನಾಗ ಬರ್ದಿರಲ್ಲ, ಅಲ್ಲಿ ಒಂದು ಅವಿದ್ಯೆ ಬರ್ದಿರಿ. ಅದು ಏನ್ ಮಾಡ್ಯಾರ? ಅಂತಃಕರಣ ವೃತ್ತಿಯ ಬಗ್ಗೆ ಗೊತ್ತಿಲ್ಲದಿರುವಿಕೆ. ಮುಂದೆ ಇನ್ನೊಂದು ಬರ್ದಿರಿ, ರಜ್ಜು ಅನ್ನ ಕಾಲಂ ಒಂದು ಬರ್ದಿರಲ್ಲ, ಅದು ಏನದ? ರಜ್ಜುವಿನ ಗೊತ್ತಿಲ್ಲದಿರುವಿಕೆ ಮಾಡಿರ್ತಾವ. ಇದೇ ಅವಿದ್ಯೆ, ಮತ್ತಿನ್ನೇನಿಲ್ಲ. ಇಲ್ಲಿ ಮೂರು ಅವಿದ್ಯೆಗಳು ಅವಿದ್ಯೆ ಏನು ಗೊತ್ತಿಲ್ಲ ಮಾಡಿಟ್ಬಿಟ್ಟವು. ಎದಕ್ಕ? ಅಜ್ಞಾನ. ಅಜ್ಞಾನ ಯಾಕೆ ಕೆಲಸ ಮಾಡ್ಲಿಕ್ಕತ್ತದ? ಬೆಳಕಿಲ್ಲದಕ್ಕ. ಏನ್ ಮಾಡ್ಯದ? ಇದ್ದದನ್ನು ಮುಚ್ಚಾಕ್ಬಿಟ್ಟ. ಒಂದು ಕೋಣೆ ಒಳಗೆ ಕತ್ತಲು ಏನ್ ಮಾಡ್ಯದ? ಆ ಕೋಣೆಯನ್ನ ಆಶ್ರಯಿಸಿ ಆ ಕೋಣೆಯೊಳಗಿರುವ ವಸ್ತುಗಳನ್ನ ಕಾಣಲಾರ್ದ ಮಾಡಿಟ್ಬಿಟ್ಟ. ಆಶ್ರಯ ಕೊಟ್ಟದಕ್ಕ ನಮಗೆ ಮುಚ್ಚಾಕ್ಬಿಟ್ಟದ. ಆಶ್ರಯ ಕೊಟ್ಟ ತಪ್ಪಿಗೆ ಆ ಅಜ್ಞಾನವನ್ನ ಕಳ್ಕೋಬೇಕಾಗ್ಯದ. ಅದು ಆಶ್ರಯ ಅದು ಕತ್ತಲು ಕಳ್ಕೊಂಡ್ರಿ ಅಂತಂದ್ರೆ ಅಂದ್ರೆ ಜ್ಞಾನನೇ ಅದ, ಬೆಳಕೆ ಅದ. ಏನಾಯ್ತು ಈಗ? ಲಾಸ್ಟಿಗೆ ಏನ್ ಬರೀತೀರಿ? ಅವಿದ್ಯೆ 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 ಬರೆದು ಒಂದು ಅಂತಃಕರಣ ಗೊತ್ತಿಲ್ದಂಗ್ ಮಾಡ್ಯದ, ಒಂದು ಅಂತಃಕರಣ ವೃತ್ತಿ ಗೊತ್ತಿಲ್ದಂಗ್ ಮಾಡ್ಯದ, ಇನ್ನ ಒಂದು ರಜ್ಜು ಗೊತ್ತಿಲ್ದಂಗ್ ಮಾಡ್ಯದ. ಇದಕ್ಕೇನಂತೀರಿ? ಅಜ್ಞಾನ. ಅಜ್ಞಾನ. ಇದೇನ್ ಮಾಡ್ಯದ? ಇದು ಚೇತನವನ್ನು ಆಶ್ರಯಿಸಿದೆ. ಇದು ಚೇತನವನ್ನು ಆಶ್ರಯಿಸಿದೆ. ಮತ್ತೇನ್ ಬರೀತೀರಿ? ಈ ರೀತಿ ಇದ್ದ ವಸ್ತುವನ್ನ ಮುಚ್ಚಾಕಿದ್ದಕ್ಕೆ ಏನಂತಾರ? ಆವರಣ ಅಂತಾರೆ. ರಜ್ಜುವನ್ನ ರಜ್ಜು ಉಪಯುಕ್ತ ಚೇತನವನ್ನ ಮುಚ್ಚಾಕ್ಯದ. ಅಂತಃಕರಣ ಉಪಯುಕ್ತ ಚೇತನವನ್ನು ಮುಚ್ಚಾಕ್ಯದ. ಅಂತಃಕರಣ ವೃತ್ತಿಯನ್ನ ಅಂತಃಕರಣ ವೃತ್ತಿಯೊಳಗಿರುವಂತಹ ಉಪಯುಕ್ತ ಚೇತನವನ್ನ ಮುಚ್ಚಾಕ್ಯದ. ಇಲ್ಲೇನಾಗ್ಯದ? ಆವರಣ ಆಗ್ಯದ. ಇದಕ್ಕ ಆವರಣ ಶಕ್ತಿ, ಅಜ್ಞಾನದ ಆವರಣ ಶಕ್ತಿ ಅಂತಾರೆ. ಇದು ನಿಮಗೆ ಎಲ್ಲ ಮುಚ್ಚಾಕ್ಬಿಟ್ಟ. ಚೇತನನ್ನು ಮುಚ್ಚಾಕ್ಯದ, ಆ ವ್ಯಾವಹಾರಿಕ ಸತ್ಯನ್ನ ಮುಚ್ಚಾಕ್ಯದ, ಪಾರಮಾರ್ಥಿಕ ಸತ್ಯನ ಮುಚ್ಚಾಕಿ ಏನು ಗೊತ್ತಿಲ್ಲ ಮಾಡಿಟ್ಬಿಟ್ಟ. ಆಯ್ತು, ಕತ್ತಲದ ಏನು ಗೊತ್ತಿಲ್ಲ ಮಾಡಿಟ್ಟದ ಸರಿ. ಆದ್ರೆ ಇಲ್ಲದ ತಂದು ಮುಂದೆ ತೋರ್ಸಕತ್ತದಲ್ಲ, ಅದು 4ನೇ ಕಾಲಂದಾಗ ಬರೀಬೇಕು. 4ನೇ ರೋ 1, 2, 3 ಆಯ್ತು. ಈಗ ಅವಿದ್ಯೆ ಮುಗಿತು, ಇನ್ನು 4ನೇದು ಬರೀಬೇಕು. 3 ಮುಗಿದಲ್ಲ, ಮ್ಯಾಲೇನು ಅವಿದ್ಯೆ ಆಯ್ತು, ಉಪಯುಕ್ತ ಚೇತನಗಳಾಯ್ತು, ಅಂತಃಕರಣದ್ದಾಯ್ತು. ಈಗ 4ನೇದ್ರಾಗ ಏನೇನ್ ಬರೀತೀರಿ ನೋಡೋಣ. ಇದೇನದ? ನಿಮ್ಮಲಿಂದ ಹೊರಗೆ ತೆಗಿಬೇಕಾಗಿಲ್ಲ, ಅದಕ್ಕೆ ನಾನು ಮಾಡ್ತಾ ಇರೋದು. ಅಂತಃಕರಣದ ಬಗ್ಗೆ ಗೊತ್ತಿಲ್ಲದಂಗ ಮಾಡಿ, ಉಪಯುಕ್ತ ಚೇತನವನ್ನ ಗೊತ್ತಿಲ್ಲದಂಗ ಮಾಡಿ, ಈ ಅವಿದ್ಯೆ ಏನ್ ಮಾಡ್ಲಿಕ್ಕತ್ತದ? ಏನನ್ನು ತೋರಿಸ್ಲಿಕ್ಕತ್ತದ? ಇಲ್ಲಿ ಅಂತಃಕರಣದಾಗ ಏನದು? ಇಲ್ಲದ್ದು
ದೋಷ. ಸರ್ಪ ಅಲ್ಲ, ಅಂತಃಕರಣದಾಗ ಸರ್ಪ ಇಲ್ಲ, ಅಂತಃಕರಣದೊಳಗೆ ಸರ್ಪದ ಜ್ಞಾನ ಅದ. ಸರ್ಪದ ಜ್ಞಾನ ಬೇರೆ, ಸರ್ಪ ಬೇರೆ. ಸರ್ಪ ಹೊರಗದ, ಸರ್ಪದ ಜ್ಞಾನ ಅಂತಃಕರಣದಾಗ ಅದ. ಅದಕ್ಕೆ ಏನಿದು ಸರ್ಪದ ಜ್ಞಾನ ಅಂತ ಬರೀಬೇಕು. ಸರ್ಪದ ಜ್ಞಾನ ಆದ್ಮೇಲೆ ಈ ಕಡೆ ಏನ್ ಮಾಡಿದ ವೃತ್ತಿ. ಈ ವೃತ್ತಿ ಏನ್ ಮಾಡ್ಯದ, ಆ ಕಡೆ ಸರ್ಪಕ್ಕ ಮತ್ತೆ ಈ ಕಡೆ ಸರ್ಪದ ಜ್ಞಾನಕ್ಕ ಎರಡು ಕಲಿಸ್ಕೊಂಡಿದೇನಾಗ್ಯದ, ಭ್ರಮೆಗೊಳಗಾಗ್ಯದ. ಈ ವೃತ್ತಿ ಒಳಗೆ ಏನಾಗ್ಯದ, ಸರ್ಪದ ಭ್ರಮೆ ಆಗ್ಯದ. ವೃತ್ತಿ ಒಳಗ ಭ್ರಮೆ ಉಂಟಾಗ್ಯದ, ಸರ್ಪದ ಭ್ರಮೆ. ಎರಡನೇದು ಮೊದಲನೇ ಕಾಲಂನೊಳಗ ಸರ್ಪದ ಜ್ಞಾನ ಅಂತಃಕರಣದೊಳಗ. ಈ ಅಂತಃಕರಣ ವೃತ್ತಿ ಏನ್ ಮಾಡ್ತದ, ಅವೆರಡನ್ನ ಕಲಿಸ್ತದ. ಸರ್ಪವನ್ನ ಮತ್ತು ಸರ್ಪದ ಜ್ಞಾನವನ್ನ ಕಲಿಸಿದ್ದಕ್ಕೆ ಏನಾಯ್ತು, ಇದಕ್ಕ ಭ್ರಮೆ ಆಗ್ಬಿಡ್ತಿಲ್ಲ. ಸರ್ಪದ ಭ್ರಮೆ ಅಂತಾರ. ಬರೇ ಸರ್ಪಕ್ಕೆ ಭ್ರಮೆ ಅನ್ನಂಗಿಲ್ಲ, ಬರೇ ಸರ್ಪದ ಜ್ಞಾನಕ್ಕೆ ಭ್ರಮೆ ಅನ್ನಂಗಿಲ್ಲ. ಅವೆರಡನ್ನ ಕಲಿಸ್ಬೋದಲ್ಲ, ಅದಕ್ಕೆ ಭ್ರಮೆ ಅಂತಾರೆ. ಈ ವೃತ್ತಿಗೆ ಏನಾಗ್ಯದ, ಸರ್ಪದ ಭ್ರಮೆ ಆಗ್ಯದ. ಈ ಕಡೆ ಏನ್ ಬರೀತೀರಿ, ಸರ್ಪದ ಭ್ರಮೆ ಬರೆದ್ರ ಅದರ ಮುಂದಿನ ಕಾಲಂದಾಗ ಈ ಕಡೆ ಏನ್ ಬರೀತೀರಿ, ರಜ್ಜುವಿನ ಜಾಗದಾಗ ರಜ್ಜು ಕಾಲಂನಾಗ ಏನ್ ಬರೀತೀರಿ, ಸರ್ಪ. ವೆರಿ ಗುಡ್. ಸತ್ಯ ತಿಳಿಲಕತ್ತದ ಅನ್ಕೊಂಡೇನಿ ನಾನು ಇವತ್ತಿನ ಕಾಲಂ. ಸರ್ಪ ಅಂತಃಕರಣದಾಗ ಸರ್ಪದ ಜ್ಞಾನ ಆಗ್ಯದ, ಅಂತಃಕರಣ ವೃತ್ತಿಯೊಳಗೆ ಸರ್ಪದ ಭ್ರಮೆ ಆಗ್ಯದ. ರಜ್ಜುವಿನೊಳಗೆ ಸರ್ಪ ತೋರಕತ್ತದ, ರಜ್ಜು ಹೋಗಿ ಸರ್ಪ ತೋರ್ಲಕತ್ತದ. ಹಿಂಗ್ಯಾಕೆ ತೋರ್ಲಕತ್ತದ ಅನ್ನೋದು ಈ ಕಡೆ ಬರೀಬೇಕು. ಲಾಸ್ಟ್ ಕಾಲಮ್ ಒಳಗ ಏನಾಗ್ಯದ, ಇಲ್ಲಿ ಇವು ಮೂರು ಬರೆದ್ರೆ ಸರ್ಪದ ಜ್ಞಾನ, ಸರ್ಪದ ಭ್ರಮೆ, ಸರ್ಪ. ಮೂರು ಕಾಲಂನ ಒಂದೊಂದು ಬರೆದ್ರೆ ಇಳಿತ ಸುಮ್ಮನೆ ಬರೆಯೋದಲ್ಲ, ತಿಳಿದು ಬರೀಬೇಕು. ತಿಳಿದು ಬರೀಬೇಕಪ್ಪ. ಇದು ತಿಳಿದ ಇಲ್ಲ, ತಿಳಿದು ಬರೆದಿರ ಸುಮ್ಮಂಗೆ ಬರೆದಿರ, ಏನ್ ಬರೀಲಾರ ಕೂತಿರ. ಅಂತಃಕರಣದೊಳಗ ಸರ್ಪದ ಜ್ಞಾನ, ಅಂತಃಕರಣ ವೃತ್ತಿ ಒಳಗ ಸರ್ಪದ ಭ್ರಮೆ, ಮತ್ತ ರಜ್ಜುವಿನ ಬದಲಿ ಏನ್ ಕಾಣ್ಲಕತ್ತದ, ಸರ್ಪ ಕಾಣ್ಲಕತ್ತದ. ಇದು ಯಾಕೆ ಹಿಂಗ ಕಾಣ್ಲಕತ್ತದಂದ್ರ, ಒಂದು ಬೆಳಕಿನ ಅಭಾವ ಬರೀಬೇಕು. ಬೆಳಕಿನ ಅಭಾವ, ಮತ್ತೆ ಅರಿವಿನ ಅಭಾವ ಅಥವಾ ಜ್ಞಾನದ ಅಭಾವ. ಅರಿವು ಜ್ಞಾನ ಬೆಳಕಿನ ಅಭಾವ ಇದ್ದದ್ದಕ್ಕ ಅಥವಾ ಅರಿವಿನ ಅಭಾವ. ಒಂದು ಹೋಗಿ ಮತ್ತೊಂದು ತೋರ್ಲಕತ್ತಂದ್ರೆ ಅದಕ್ಕೆ ಅರಿವಿನ ಅಭಾವ, ಅದ್ರ ಬಗ್ಗೆ ಅರಿವು ಇಲ್ಲದಕ್ಕೆ ಹಿಂಗ್ ತೋರ್ಲಕತ್ತದ. ಅಥವಾ ಜ್ಞಾನದ ಅಭಾವ. ಮತ್ತಿದು ಹೆಂಗಾಯ್ತಿದು, ಮೊಸರು ಹೆಂಗ್ ಬಂತು, ಮೊಸರು ಹೆಂಗ್ ಬಂತು, ಅವಿದ್ಯೆಯ ಪರಿಣಾಮ. ಅವಿದ್ಯೆಯ ಪರಿಣಾಮ. ಹಾಲು ಪರಿಣಾಮ ಹೊಂದಿ ಮೊಸರಾಗ್ಯದ. ಆಗಿದ ಅವಿದ್ಯೆನೇ ಸರ್ಪದ ಜ್ಞಾನ ಆಗ್ಯದ, ಅವಿದ್ಯೆನೇ ಸರ್ಪದ ಭ್ರಮೆ ಆಗ್ಯದ, ಅವಿದ್ಯೆನೇ ಸರ್ಪದ ರೂಪ ತಾಳ್ಯದ. ಅದಕ್ಕೇನಂತಾರ, ಹಾಲೇ ಮೊಸರಾಗ್ಯದ. ಇದಕ್ಕೇನಂತಾರ, ಅವಿದ್ಯೆಯ ಪರಿಣಾಮ. ಹಾಲು ಪರಿಣಾಮ ಹೊಂದಿ ಮೊಸರಾಗಿದೆ. ಅದೇ ರೀತಿ ಅವಿದ್ಯೆನೇ ಪರಿಣಾಮ ಹೊಂದಿ ಸರ್ಪದ ಜ್ಞಾನವಾಗಿದೆ, ಅವಿದ್ಯೆನೇ ಪರಿಣಾಮ ಹೊಂದಿ ಸರ್ಪದ ಭ್ರಮೆಯಾಗಿದೆ, ಅವಿದ್ಯೆನೇ ಪರಿಣಾಮ ಹೊಂದಿ ಸರ್ಪ ಆಗಿ ತೋರ್ಲಿಕ್ಕತ್ತದ. ಯಾಕೆ ತೋರ್ಲಿಕ್ಕತ್ತದ? ಬೆಳಕಿಲ್ಲದಕ್ಕ, ಅರಿವಿಲ್ಲದಕ್ಕ ಅವಿದ್ಯೆಯ ಪರಿಣಾಮ. ಇದು ಎಂತ ಸತ್ಯಪ್ಪ ಇದು ಅಂತಂದ್ರೆ, ಇದು ಎಂತ ಸತ್ಯ? ವ್ಯಾವಹಾರಿಕನೋ, ಪಾರಮಾರ್ಥಿಕನೋ, ಪ್ರಾತಿಭಾಷಿಕನೋ? ಸರ್ಪ ಪ್ರಾತಿಭಾಷಿಕ.
ನಿಮಗೆ ಒಂದೇನೋ ನಿಮ್ಮದೇ ಕಲ್ಪನೆ ಒಳಗೆ ತಯಾರಾಗಿದ್ದಿಲ್ಲ. ನಾವು ಅಜ್ಞಾನದ ಕಾರಣ ಇದು ಪ್ರಾತಿಭಾಸಿಕ ಸತ್ಯ ಆದ ಕನಸಿನ ವಸ್ತು ಇದ್ದಂಗಿದೆ. ಇದಕ್ಕೆ ಬರೀ ತೋರಿಕೆ ಅದ, ಇರುವಿಕೆ ಇಲ್ಲ. ಇದಕ್ಕೇನಂತಾರ ಅಂತಂದ್ರೆ ಅವಿದ್ಯೆಯ ಅಥವಾ ಅಜ್ಞಾನದ ವಿಕ್ಷೇಪ ಶಕ್ತಿ. ಅಲ್ಲಿ ಹಾವು ಇಲ್ಲೇ ಇದ್ದು ಹಾವು ತಂದು ತೋರ್ಸ್ಲಕತ್ತದಲ್ಲಿ ಹಾವು ಇಲ್ಲೇ ಇಲ್ಲ, ಅಲ್ಲಿ ಇಲ್ಲದ ಹಾವು ತಂದು ತೋರ್ಸ್ಲಕತ್ತದ. ಇದ್ದ ಚೈತನ್ಯವನ್ನ ಮುಚ್ಚಿ ಹಾಕ್ಯದ. ಆ ಚೈತನ್ಯ ಮುಚ್ಚಿ ಹಾಕಿದ್ರಕ್ಕ ಚೈತನ್ಯ ಬಿಂಬನೂ ಮುಚ್ಕೊಂಡು ಕೂತದ, ಆ ಬಿಂಬದ ಪ್ರತಿಬಿಂಬ ವಸ್ತುಗಳು ಮುಚ್ಕೊಂಡು ಕೂತಾವ, ರಜ್ಜು ಮುಚ್ಕೊಂಡು ಕುಂತದ, ಅಂತಃಕರಣ ಮುಚ್ಕೊಂಡು ಕುಂತದ, ಅಂತಃಕರಣದ ವೃತ್ತಿನೂ ಮುಚ್ಕೊಂಡು ಕುಂತದ. ಯಾಕಂದ್ರೆ ಚೇತನಕ್ಕೆ ಆವರಣ ಮಾಡಿರ್ತದ. ಮುಚ್ಚಿಕೊಂಡು ಕೂತಾವ, ಕುಂದಿರಲಿ ಬಿಡು ಅಂತಂದ್ರೆ ಹಾವು ತೋರಿಸಿ ಅಂದಿಸ್ಲಕತ್ತದ ಅಜ್ಞಾನ. ಹೆಂಗದ ಇದು? ಅದಕ್ಕಿದೆ ಅನ್ನೋದು ಅವಿದ್ಯೆಯ ಪರಿಣಾಮ. ಇದು ಪ್ರಾತಿಭಾಸಿಕ ಸತ್ಯ ಮತ್ತು ಇದು ವಿಕ್ಷೇಪ ಶಕ್ತಿ ಅಂದ್ರೆ ಇಲ್ಲದು ತಂದು ತೋರ್ಸಕತ್ತವ. ಇಲ್ಲದು ತಂದು ತೋರ್ಸಕತ್ತವ. ಇದೆಲ್ಲ ಏನಾಯ್ತಪ್ಪ ಅಂದ್ರೆ ದೃಷ್ಟಾಂತವನ್ನ ಬಹಳ ಚಂದ ತಿಳ್ಕೊಂಡ್ರಿ. ದೃಷ್ಟಾಂತವನ್ನು ಬಹಳ ಚಂದ ತಿಳ್ಕೊಂಡಿರಿ. ತಿಳ್ಕೊಂಡ ಮೇಲೆ ಈಗೇನ್ ಮಾಡ್ಬೇಕು? ಕೆಳಗ ಸೀರಿಯಲ್ ನಂಬರ್ 4 ಆದ್ಮೇಲೆ ಸೀರಿಯಲ್ ನಂಬರ್ 5. ಸೀರಿಯಲ್ ನಂಬರ್ 5. ಈಗ ಸಿದ್ಧಾಂತಕ್ಕೆ ಹೋಗ್ಬೇಕಲ್ಲ. ನಮ್ಮ ನಿಜ ಜೀವನನೇ ಸಿದ್ಧಾಂತ. ಇಲ್ಲೇನ್ ಮಾಡ್ಬೇಕು? ಅಂತಃಕರಣದ ಕಾಲಂ ಅದಲ್ಲ, ಫಸ್ಟ್ ಕಾಲಂ, ಅಲ್ಲೇನ್ ಬರಿಬೇಕು? ನಾನು ಅನ್ನೋದು ಒಂದು ಅಹಂಕಾರ ಅಂತಃಕರಣದಾಗ. ನಾನು ಅಂತ ಹಾಕೊಂಡು ಬ್ರಾಕೆಟ್ನಾಗ ಅಹಂಕಾರ ಹಾಕೋರಿ. ಮತ್ತ ನಾನು ಅಂತಂದ್ರೆ ಏನೇನು? ನಾಮ ರೂಪ ಏನೇನಲ್ಲ ಎಲ್ಲ. ಜಾತಿ, ನಾಮ ರೂಪ, ಜಾತಿ, ವರ್ಗ, ವರ್ಣ ಏನೇನದಲ್ಲ. ನಾನು ಅಂತವದೀನಿ, ನಾನು ಇಂಥವದೀನಿ, ಹಂಗದೀನಿ, ಹಿಂಗದೀನಿ. ನಾನು ಅನ್ನೋ ಜಾಗದಾಗ ನೀವು ಏನೇನು ಎಷ್ಟು ಡಿಗ್ರಿ ಓದಿರಿ, ಎಷ್ಟು ನೌಕರಿ ಮಾಡಿರಿ, ಎಂತ ಮಾಲೀಕರಿರಿ, ಸೆಂಟ್ರ್ ನೋಡ್ಕೊಂಡ್ರಿ, ಮಕ್ಕಳು ಪಡ್ಕೊಂಡ್ರಿ, ಎಲ್ಲ ಓದೋದ್ರಾಗ ನಾನು ಉದಾಗಿ ಬರ್ತಾವ. ನೆಕ್ಸ್ಟ್ ಸೆಕೆಂಡ್ ಏನದ? ಈ ವೃತ್ತಿ ಅದ, ಅಂತಃಕರಣ ವೃತ್ತಿ. ಇದ್ರೊಳಗೆ ಏನದಪ್ಪ ಅಂದ್ರೆ ಸಂಸಾರ ಭ್ರಮೆ ಅದ. ಇದ್ರೊಳಗೆ ಸಂಸಾರ ಭ್ರಮೆ. ಇಲ್ಲಿ ಸಂಸಾರ ಭ್ರಮೆ ಅದ. ಮತ್ತೇನದ? ಈ ಕಡೆ ರಜ್ಜು ಅಂದ್ರೆ ಇದು ಬ್ರಹ್ಮಾಂಡದ ರೆಪ್ರೆಸೆಂಟೇಟಿವ್, ಇದು ರಜ್ಜು. ಹಾಗೆ ಇಲ್ಲೇನದ? ಮಮಕಾರ. ಏನು? ಧನ, ಕನಕ, ಹೊಲ, ಮನೆ, ಮತ್ತೇನು? ಅಧಿಕಾರ, ಪ್ರಚಾರ. ಧನ, ಕನಕ, ಹೊಲ, ಮನಿ, ಅಧಿಕಾರ, ಪ್ರಚಾರ ಎಲ್ಲ ನಂದೇ. ಈ ಜಗತ್ತಿನ ಏನೇನಿರ್ಬೇಕು ಎಲ್ಲ ನಂದೇ, ನನ್ನದು. ನನ್ನ ಅಧಿಕಾರ, ನನ್ನ ಪ್ರಚಾರ, ಈ ಏರಿಯಾದೊಳಗೆ ನಂದೇ ಅಭಿಪ್ರಾಯ. ಮೈ ಇಸ್ ಇಲಾಖಾಕ ಬಾದ್ಶಾಹು ಅಂತ ನಮ್ಮ MLA. ಎಷ್ಟು ಆತ್ಮವಿಶ್ವಾಸ ನೋಡ್ರಿ ಅವ್ರಿಗೆ, ಮತದಾರರ ಮೇಲೆ. ಹೆಂಗ? ಹೊಲ, ಮನಿ, ಅಧಿಕಾರ, ಪ್ರಚಾರ, ಧನ, ಕನಕ, ಮತ್ತಿನ್ನೇನೇನು ನನ್ನು ಅಂತ ಇಟ್ಕೊಂಡಿರಲ್ಲ. ಸಂಬಂಧ, ಸಂಪತ್ತು, ಇವೆಲ್ಲ ಏನದವ? ಸಂಸಾರ ಭ್ರಮೆ. ನಾನು ಅನ್ನೋ ಜಾಗದಾಗ ಏನೇನು ತುಂಬ್ಕೋರಿ, ನಿಮ್ಮೊಳಗೆ ಏನೇನದ ಎಲ್ಲ ತುಂಬ್ಕೋರಿ, ನನ್ನದ ಅನ್ನೋದು ಇದೆಲ್ಲ ಸಂಸಾರ ಭ್ರಮೆ. ಇದೆಲ್ಲ ಏನದ? ಅಜ್ಞಾನದ ಕೆಲಸ, ಅವಿದ್ಯೆಯ ಕೆಲಸ. ನಿಜವಾದದ್ದು ನಾನು ಯಾರು?
ಪಾರಮಾರ್ಥಿಕ ಸತ್ಯದಲ್ಲಿ ನಾನು ಚೇತನ ಸ್ವರೂಪಾದೀನಿ, ವ್ಯಾವಹಾರಿಕ ಸತ್ಯದಲ್ಲಿ ಏನದೀನಿ, ಒಂದು ಸಂಸಾರಿಕ ಸಾಮಾನ್ಯ ಗೃಹಸ್ಥದೀನಿ. ಆದ್ರೆ ಇದ್ರೊಳಗೆ ಅಂತ ವಿಶೇಷ ಅಭಿಮಾನ ತಾಳಿ ನನ್ನದೇ ಆದಂತ ಒಂದು ದೊಡ್ಡ ತಲೆ ಕೆಚ್ಚಿಕೊಂಡು ಇದ್ರೊಳಗ 5 ಆದ್ಮೇಲೆ 6 ಮತ್ತು 7 ಜಾಗದಾಗ ಏನ್ ಹಾಕೋಬೇಕಂದ್ರೆ ರಜ್ಜುವಿನ ಜಾಗದೊಳಗ ನಿಮಗೆ ಅತ್ಯಂತ ಸುಖ ಕೊಡುವ ವಸ್ತು, ಅತ್ಯಂತ ದುಃಖ ಕೊಡುವ ವಸ್ತು ಹಾಕೋಬೇಕಲ್ಲಿ ರಜ್ಜುವಿನ ಜಾಗದಾಗ ಕಾಲಂದೊಳಗ. ಈ ಕಡೆ ಏನ್ ಮಾಡ್ಬೇಕು, ಅದ್ರೊಳಗೆ ನಂದು ನಾನು ನಾನು ನಂದು ಅಂತ ಏನದ ಅದು ಬರ್ಕೋಬೇಕು. ಮಮಕಾರ ಅಹಂಕಾರ ಬರ್ಕೊಂಡ್ಮೇಲೆ ಮಧ್ಯದಲ್ಲಿ ಅಲ್ಲಿ ಸುಖದ ಭ್ರಮೆ, ದುಃಖದ ಭ್ರಮೆ. ಒಂದು ಸುಖದ ಭ್ರಮೆ ವೃತ್ತಿ ಒಳಗೆ ಇನ್ನೊಂದು ದುಃಖದ ಭ್ರಮೆ ಆಗ್ತದೆ. ನಿಮಗೆ ನಿಜವಾದ ಆನಂದ ಎಲ್ಲಿ ಸಿಗ್ತದ ಅಂದ್ರೆ ಸೀರಿಯಲ್ ನಂಬರ್ 2 ಅದಲ್ಲ, ಈ ಉಪಯುಕ್ತ ಚೇತನಗಳು ಸಾಕ್ಷಿ ಚೇತನ ಅದಲ್ಲ, ಈ ಬ್ರಹ್ಮಜ್ಞಾನದ ದೃಷ್ಟಿಯಲ್ಲಿ ಇದ್ದಾಗ ನಿಮಗೇನಾಗ್ತದ, ಆ ಚೇತನಗಳು ನಿಮಗೆ ಅನುಭವಕ್ಕೆ ಬಂದಾಗ ನಿಮಗೆ ನಿಜವಾದ ಆನಂದ ಉಂಟಾಗ್ತದ. ಪರ್ಫೆಕ್ಟ್ ಫಿಟ್ ಆಯ್ತಾ ಜ್ಞಾನ ಹೇಳಿದ್ದು? ಮುಂದೆ ನೀವು ಮಾಡೋ ಕೆಲಸ ನಿಮಗ್ ಗೊತ್ತು. ಈಗ ಅತ್ಯಂತ ಜಗತ್ತಿನೊಳಗ ನಿಮಗೆ ಸಂಬಂಧ ಸಂಪತ್ತು ಏನದ ಅತ್ಯಂತ ಖುಷಿ ಕೊಡುವಂತ ವಸ್ತು ಅಲ್ಲಿ ಬರೀಬೇಕು. ಎಲ್ಲಿ ಬರೀಬೇಕು? ರಜ್ಜು ಕಾಲಂನಾಗ ಬರೀಬೇಕು. ಬರೆದ ಮೇಲೆ ಈ ಕಡೆ ಅದು ನಿಮ್ಮದು, ಅದು ನನ್ನದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ಅನ್ನೋದ್ರಾಗ ಅದು ಬರ್ಕೋಬೇಕು. ಎಲ್ಲಿ? ಅಂತಃಕರಣದಾಗ. ಮಧ್ಯದಲ್ಲಿ ಏನ್ ಮಾಡ್ಬೇಕು? ಅಲ್ಲಿ ಸುಖದ ಭ್ರಮೆ. ಇಲ್ಲಿ ಮತ್ತಿನ ಒಂದೇನದ ಸಂಸಾರ ಭ್ರಮೆ ಒಳಗ ಸುಖದ ಭ್ರಮೆ, ದುಃಖದ ಭ್ರಮೆ ಎರಡೋದಿಲ್ಲ. ಸುಖ ದುಃಖ ಸಂಸಾರ ಭ್ರಮೆ ಒಳಗ. ಇಲ್ಲಿ ಚೇತನದೊಳಗೇನದ? ಆನಂದ, ಸಚ್ಚಿದಾನಂದ, ಬ್ರಹ್ಮಾನಂದ, ಪರಮಾತ್ಮನ ಆನಂದ. ಚೇತನದೊಳಗೆ ಆನಂದ ಆದ, ಈ ಸಂಸಾರ ಭ್ರಮೆ ಒಳಗೆ ಸುಖ ದುಃಖಗಳದವ. ಇವುಗಳನ್ನ ದಾಟಿ ನಾವು ಆನಂದದ ಸ್ಥಿತಿಗೆ ಹೋಗ್ಬೇಕು. ಸಾಕ್ಷಿ ಚೇತನರಾಗಿ ನಮ್ಮ ವೃತ್ತಿ ಉಪಯುಕ್ತ ಚೇತನದ ಮೂಲಕ ವಿಶ್ವದ ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಜೀವಿಗಳಲ್ಲಿ, ಅವುಗಳಲ್ಲಿರುವ ಉಪಯುಕ್ತ ಚೇತನದ ದರ್ಶನ ಮಾಡಿಕೊಂಡ್ರೆ ನಾವು ಆನಂದ ಸ್ವರೂಪರಾಗಿರ್ತೀವಿ. ಆ ಆನಂದ ಸ್ವರೂಪ ಬೇರೆ ಯಾರ್ದು ಅಲ್ಲ, ಅದು ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣವಾದ ಬ್ರಹ್ಮನ ಸ್ವರೂಪನೇ ಆನಂದ ಸ್ವರೂಪ. ಹಿಂಗಾಗಿ ನಾವು ಆನಂದವಾಗಿದ್ದಾಗ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮದ ಅನುಭವ ಅಂಗೈ ನೆಲ್ಲಿಕಾಯಿ ಆಗಿರ್ತದ. ಮೊದಲು ನೀವು ಆನಂದವಾಗಿರೋದು ಕಲಿಬೇಕು. ಆನಂದ ಯಾಕಿರ್ಬೇಕಂದ್ರೆ ಒಳಗ ಆನಂದ ಅದನಂತ. ಒಳಗ ಆನಂದ ಸಾಕ್ಷಿ ಆದನ ಇಲ್ಲ. ಒಳಗ ಆನಂದ ಸ್ವರೂಪ ಇಟ್ಕೊಂಡು ಮ್ಯಾಲ ಅಳಕೊಟ್ಟು ತಿರುಗಾಡೋದು, ಮಾರಿ ಕೆಡಿಸ್ಕೊಂಡು ತಿರುಗಾಡೋದು, ತುಟಿ ತಿರುಗಿಸೋದು, ಕಣ್ಣೀರ್ ಹಾಕೋದು, ಒಳಗ್ ಬೇಕಾದಷ್ಟು ಆನಂದ ಇಟ್ಕೊಂಡು ಇಂಥವು ಮಾಡ್ತೀವಲ್ಲ, ಇದೆಲ್ಲ ಅಜ್ಞಾನದ ಕೆಲಸ. ಇನ್ನ ಏನ್ ಹೇಳ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ? ಏನಾರ ಉಳಿತ? ಯಾರಿಗೇನಾರ ಡೌಟ್ ಅದ? ಇದು ಯಾಕೆ ಗಟ್ಟಿ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಮುಂದೆ ನನಗಿದು ಬಹಳ ಇಂಪಾರ್ಟೆಂಟ್ ಅದ. ಇದ್ರಲಿಂತೆ ನಾನು ಇದೇ ಫೌಂಡೇಶನ್ ಮೇಲೆ ನನಗ ಮುಂದಿನ ಪಾಠಗಳು ಹೇಳೋದವ. ಅದಕ್ಕೆ ಇದನ್ನ ಇಂದ್ರ ಪರಿ ಗಟ್ಟಿ ಮಾಡ್ಕೊಂಡು ಹೋಗ್ಬೇಕು. ದೊಡ್ಡದ ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ಕೆಳಗೆ ಫೌಂಡೇಶನ್ ಗಟ್ಟಿ ಮುಟ್ಟಿರ್ಬೇಕಲ್ಲ. ಏನ್ರಿ ಬಿಲ್ಡಿಂಗ್ ಉಳಿದವ್ರದೆಲ್ಲ ಮನೆಗಳು ಕೈ ಹಾಳಾದ್ರು, ನಿಮ್ಗೇನ ಬೇಸ್ಮೆಂಟೇ ಆಗಲ್ಲ ಆಗ್ಯದಲ್ಲ ಅಂತಂದ್ರೆ ಬೇಸ್ಮೆಂಟ್ ಗಟ್ಟಿ ಮಾಡ್ಕೊಂಡು ಅಪಾರ್ಟ್ಮೆಂಟ್ ಕಟ್ಟವ್ರದೀವಿ ನಾವು. ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟವ್ರದೀವಿ ನಾವು. ನಿಮ್ಮಂಗೆ ಸುತ್ತಮುತ್ತ ಬೇಕಾದಷ್ಟು ಮಂದಿ ಸತ್ಸಂಗ ಮಾಡ್ಲಕತ್ತಾರ. ಅವ್ರೆಲ್ಲ ಮುಂದ್ ಹೋಗ್ಯಾರ. ಅವ್ರು ಎಷ್ಟೋ ಸಾರಿ ಹೇಳಕತ್ತಾರ, ನೀವು ಹೋಗಿರ ಇಲ್ಲೇ ಕೂತೀರಿ ಒಂದ್ 4ನೇ ತರಂಗದಾಗ ಅಂತಂದ್ರ ಏನ್ ಮಾಡ್ಬೇಕು? ಬೇಸ್ಮೆಂಟ್ ಗಟ್ಟಿ ಮಾಡಿ ಮುಂದೆ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟೋದು. ಅದಕ್ಕ ಒಂದು ದೃಷ್ಟಾಂತ ಬರ್ತದೆ. ಸಿದ್ದೇಶ್ವರ ಸ್ವಾಮಿಗಳು ಕೊಟ್ಟ ದೃಷ್ಟಾಂತ. ಗಾಳಿ ಬಿರ್ರ ಬೀಸಿ ಬಿಡುತ್ತ. ಬಿರುಗಾಳಿಗೆ ಒಂದಿಷ್ಟು ಹುಲ್ಲು ಬೀಜಗಳು
ಏನಾದ್ರು ಅಂತ ಒಂದ್ ಕಡೆ ಮೂಲೆಗೆ ಬಂದು ಬಿದ್ದುಬಿಟ್ಟು ಒಂದ್ ಮೂಲೆಗೆ ಸೇರ್ಕೊಂಡ್ಬಿಟ್ಟು ಎಲ್ಲ ಹುಲ್ಲು ಬೀಜಗಳು ಮೂಲೆಗೆ ಬಂದು ಸೇರ್ಕೊಂಡು ಬಿದ್ದು ಮೇಲೆ ಗಾಳಿಗೆ ಮಣ್ಣ ಬಣ್ಣ ಎಲ್ಲ ಅದ್ರ ಸುತ್ತಮುತ್ತ ಬಿದ್ದು ಬಿದ್ಮೇಲೆ ಮುಂದ ಮಳೆ ಬಂತು. ಮಳೆ ಬಂದ ಕೂಡ್ಲೇನೆ ಹುಲ್ಲು ಬೀಜ ಏನ ಮಾಡಿಬಿಟ್ಟು ನಾಟಿಬಿಟ್ಟು. ಹುಲ್ಲು ಬೀಜ ಎಲ್ಲ ನಾಟಿ ಏನಾಗ್ಬಿಟ್ಟು ಅವು ಒಂದು 2-3 ತಿಂಗಳದಾಗ ಬರ್ರ ಬೆಳೆದು ಈಟ ಹತ್ರ ನಿಂತು ಬಿಟ್ಟು 4 ಫೂಟ್ 5 ಫೂಟ್ ಹುಲ್ಲು ಬೆಳೆದು ನಿಂತು ಬಿಡ್ತು. ಅದ್ರ ಸಂಗಟ ಒಂದು ಸಣ್ಣದ ಆಲದ ಬೀಜ ಬಂದಿತ್ತು. ಆ ಆಲದ ಬೀಜನೂ ನಾಟಿದ್ರೆ ಅದೇಟಾಗಿತ್ತು 3 ತಿಂಗಳದಾಗ 1 ಇಂಚ್ ಬೆಳೆದಿತ್ತು ಅಷ್ಟೇ. ಅಂತ 1 ಇಂಚ್ ಬೆಳೆದಿತ್ತು. ಆ ಹುಲ್ಲು ಗಡ್ಡಿಗಳು ಏನಂತಿದ್ದು ಅಂತ, ಅಲ್ಲೋ ನಾವು ನೀವು ಎಲ್ಲ ಒಂದೇ ಟೈಮಿಗೆ ಬಂದೀವಿ, ನೀ ನೋಡಿದ್ರ 1 ಇಂಚ್ ಅಷ್ಟೇ ಬೆಳೆದಿದಿ, ನಾವು ನೋಡಿದ್ವಿ 4 ಫೂಟ್ ಎತ್ತರ ಬೆಳೆದಿಲ್ಲ. ನಮ್ಮನ್ನ ನೋಡು ನೀನು ಬೆಳವಣಿಗೆ ಬಹಳ ಕಡಿಮೆ ಅದ, ಹಿಂಗಿದ್ರೆ ಹೆಂಗ ಏನ್ ಬೆಳಿತೀವಿ ನೀನು? ಅದಕ್ಕ ಆಲದ ಗಿಡ ಹೇಳ್ತತ್ತ, ನೋಡಪ್ಪ ನಾಳೆ ಬ್ಯಾಸ್ಗಿ ಬರ್ತಂದ್ರ ನೀವು ಹೋಗ್ಬಿಡೋರು. ಬ್ಯಾಸಿಗೆ ಹುಲ್ಲು ಬೀಜ ಏನಾಗ್ತಾವ, ಹುಲ್ಲೆಲ್ಲ ಏನಾಗ್ತದ, ಹೆಸರು ಇರ್ತದೆ. ಬ್ಯಾಸಿಗೆ ಅವನಿಗೆ ಹೋಗ್ಬಿಡು. ಬ್ಯಾಸಿಗೆ ಬರ್ತಂದ್ರ ನೀವೆಲ್ಲ ಹೋಗ್ಬಿಡೋರು. ಆದ್ರ ನಾವು ಬ್ಯಾಸಿಗೆ ಬರ್ಲಿ ಮಳಿ ಬರ್ಲಿ ಚಳಿ ಬರ್ಲಿ ಎಲ್ಲವನ್ನ ಸಹಿಸಿಕೊಂಡು ನಾವು ಕೊನೆ ತನಕ ಇರೋರು. ನಾವು ಬಹಳ ದಿನ ಇರೋರು ಈ ಭೂಮಿ ಮೇಲೆ. ನಾವು ನಮ್ ಬಣ್ಣ ಚೇಂಜ್ ಆಗಂಗಿಲ್ಲ, ನಮ್ ಬೆಳವಣಿಗೆ ನಿಂದಿರಂಗಿಲ್ಲ, ನಾವು ಬಹಳ ಬೆಳೆ ಬೇಕಾಗಿಲ್ಲ. ನಾವು ಏಟೇ ಬೆಳಿತೀವಲ್ಲ ಆ ಬೆಳೆದ್ರಾಗೆ ನಮಗ್ ತೃಪ್ತಿ ಅದ. ಹೀಗಾಗಿ ನಾವು ಬಹಳ ದಿನ ಇರೋರು, ಶಾಶ್ವತವಾಗಿರೋರು. ನೀವು ನಮ್ ಜೊತೆಗೆ ಇದ್ರು ಸಹಿತ ನಾಳೆ ಬ್ಯಾಕಿ ಬರ್ತಂದ್ರೆ ನೀವು ಹೋಗ್ಬಿಡೋರು ಅಂತಂತ ಆಲದ ಮರ. ಹಂಗ ಯಾರ ಜೊತೆಗೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ನಿಮ್ಮ ಬೆಳವಣಿಗೆಯನ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ಸುಮ್ಮನೆ ಬೆಳೀತಾ ಇರೋದು. ಬಹಳ ಬೆಳೆದೇನು ಬೇಕಾಗಿಲ್ಲ, ಸ್ವಲ್ಪ ಬೆಳೆದ್ರೆ ಸಾಕು. ಬ್ರಹ್ಮಾಂಡದೊಳಗ ಸಾಕ್ಷಿ ಚೇತನದ ದರ್ಶನ, ಇದು ಬ್ರಹ್ಮಾಂಡದೊಳಗ ಉಪಯುಕ್ತ ಚೇತನದ ದರ್ಶನ, ನಿಮ್ಮ ಅಂತಃಕರಣದೊಳಗ ಸಾಕ್ಷಿ ಚೇತನದ ದರ್ಶನ. ಅವೆರಡರ ಮಧ್ಯೆ ವೃತ್ತಿ ಏನದಲ್ಲ, ಆ ವೃತ್ತಿ ಒಳಗಿಂದು ಉಪಯುಕ್ತ ಚೇತನದ ದರ್ಶನ. ಇಷ್ಟು ಮಾಡ್ಕೊಂಡು ಹೋದ್ರ ವಿಚಾರ ಸಾಗರ ಇನ್ನ ಬಹಳ ಬೇಕೇನ್ರಿ? ಏನರೇ ಆನಂದಕ್ಕೆ ಹೋಗಿ ಮುಟ್ಟಿರ ಇಲ್ಲ? ಚೇತನ ದರ್ಶನ ಆಯ್ತು ಅಂತಂದ್ರ ಅವು 3 ತ್ರಿವೇಣಿ ಸಂಗಮ ಆಯ್ತು. ಅಂತಃಕರಣದ ಸಾಕ್ಷಿ ಚೇತನ, ವೃತ್ತಿ ಉಪಯುಕ್ತ ಚೇತನ, ವಸ್ತು ಉಪಯುಕ್ತ ಚೇತನ, 3ನ್ನ ತ್ರಿವೇಣಿ ಸಂಗಮ ಆಗಿದ್ದು ಭಾನ ಮಾಡಿಕೊಂಡು ಎಲ್ಲಾ ವಸ್ತುಗಳು ಈ ಬಿಂಬಗಳ ಪ್ರತಿಬಿಂಬಗಳೇ ಆದವ. ಅವು ಪ್ರತಿಬಿಂಬ ಯಾಕಾಗ್ಯಾವ ಅಂದ್ರ ಅವಿದ್ಯೆ ಮಾಯ ಎನ್ನುವ ಕನ್ನಡಿಯಲ್ಲಿ ಅವು ಪ್ರತಿಬಿಂಬ ಸ್ವರೂಪವಾಗಿ ತೋರ್ತಾ ಇದ್ದವ. ಇವುಗಳಲ್ಲಿ ನಮಗ ಸುಖ ದುಃಖ ಉಂಟಾಗ್ತದೆ ಪ್ರತಿಬಿಂಬಗಳಿಂದ. ಅವುಗಳಿಂದ ಉಂಟಾಗುವ ಭ್ರಮೆಗಳಿಂದ ಸುಖ ದುಃಖ ಉಂಟಾಗ್ತದೆ. ಚೇತನದಿಂದ ನಮಗೆ ಆನಂದ ಉಂಟಾಗ್ತದೆ. ವ್ಯವಹಾರ ಕಾಲದಲ್ಲಿ ಆ ಪ್ರತಿಬಿಂಬದ ಸುಖ ದುಃಖ ಅನುಭವಿಸ್ತಿರ್ತೀವಿ. ಬ್ರಹ್ಮಜ್ಞಾನದ ಕಾಲದಲ್ಲಿ ನಾವೇ ಏನಾಗ್ತೀವಿ, ಆ ಚೇತನದ ಆನಂದವನ್ನು ಅನುಭವಿಸ್ತಿರ್ತೀವಿ. ಈ ರೀತಿ ಇರುವಂತ ಒಂದು ದಾರಿ ಹೋಗಿ ಮುಟ್ಟೇರಿ. ಇನ್ನ ಏನ್ ಮಾಡ್ಬೇಕು? ಗೊತ್ತಿದ್ದದೇ ವಿಷಯ ಇದು, ಗೊತ್ತಿಲ್ಲದಲ್ಲ. ಈಗೆಲ್ಲ ಏನದ ಅಂತಂದ್ರೆ ಅನಿರ್ವಚನೀಯ ಸಿದ್ಧಾಂತ, ಅನಿರ್ವಚನೀಯ ಸಾಕ್ಷಿ, ಅದಕ್ಕೆ ಸಂಬಂಧಪಟ್ಟದ್ದೇ ಇದು. ಅಂತಃಕರಣದಲ್ಲಿ ನಾನು ನನ್ನದು ಅಂತಕ್ಕಂಥದ್ದು ನಾನೇ ಮಾಡಿ ಅಂತಕ್ಕಂಥದ್ದು ಹುಟ್ಟುತ್ತೆ. ಸಂಸಾರದಲ್ಲಿ ದುಃಖ ಮತ್ತು ಸುಖ ಆಗ್ತದ್ರಿ. ಮಮಕಾರದಲ್ಲಿ ಪ್ರೀತಿ ಮತ್ತು ಅಧಿಕಾರ ಮತ್ತಿಂತ ವಸ್ತುಗಳ ಒಳಗೆ ಪ್ರೀತಿಯನ್ನು ಇಟ್ಕೊಂಡು ಕಟ್ಟಿ ಆಸಕ್ತಿರ್ತಕ್ಕಂಥದ್ದಕ್ಕೆ ದುಃಖ ಆಗ್ತದೆ. ಇಲ್ಲಿ ಮುಂದೆ ನಾವು ಮತ್ತೆ ಆನಂದವನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಅಂತಃಕರಣದಾಗ ನಾನು ಹೊರಗಿಂದ್ರಾಗ ನನ್ನದು ಅನ್ಬೇಕಾದ್ರೆ ಮೊದಲು ನಿಮ್ಮೊಳಗೆ ಸಾಕ್ಷಿ ಚೇತನ ಇದ್ರೆ ಇವೆಲ್ಲ ಮಾಡ್ಲಕ್ ಸಾಧ್ಯ ಆಗುತ್ತೆ. ಹೊರಗಿನ ಸಾಕ್ಷಿ ಚೇತನನೇ ಇದ್ದೀವಿಲ್ಲ ಅಂದ್ರೆ ನಾನು ಇಲ್ಲ, ನನ್ನದು ಇಲ್ಲ. ಈಗ ಸಾಕ್ಷಿ ಚೇತನ ಅನ್ನೋದೇ ಎಲ್ಲ ಬ್ರಹ್ಮಾಂಡ ಪಿಂಡಾಂಡಕ್ಕೆ ಇದು ಆಧಾರವಾದ ವಸ್ತು ಅದ. ಸಾಕ್ಷಿ ಚೇತನನೇ
ಏನಾಗ್ಯದ, ರಜ್ಜು ಉಪಯುಕ್ತ ಚೇತನನು ಅದೇ ಆಗ್ಯದ, ವೃತ್ತಿ ಉಪಯುಕ್ತ ಚೇತನನು ಅದೇ ಆಗ್ಯದ, ಸಾಕ್ಷಿ ಚೇತನನು ಅದೇ ಆಗ್ಯದ. ಒಂದೇ ವಸ್ತು 3 ಮಾರಿ ಆಗ್ಯದ. ಅದು ತ್ರಿಶೂಲ್ ಇದ್ದಂಗ ಒಂದೇ ಚೇತನ 3 ಮುಖ ಆಗ್ಯದ. ಅದು ರಜ್ಜುವಿನೊಳಗಿದ್ದಕ್ಕೆ ರಜ್ಜು ಉಪಯುಕ್ತ ಚೇತನ ಅನಿಸ್ಕೊತದ, ಈ ವೃತ್ತಿ ಒಳಗಿದ್ದಕ್ಕೆ ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊತದ, ನಿಮ್ಮ ಅಂತಃಕರಣದಾಗಿದ್ದಕ್ಕೆ ಅಂತಃಕರಣ ಉಪಯುಕ್ತ ಚೇತನ ಅನಿಸ್ಕೊತದ. ಅಷ್ಟೇ, ಒಂದೇ ಚೇತನ. ಅದೇ ನಮ್ಮ ಮೂಲ ಸ್ವರೂಪ, ನಿಜ ಸ್ವರೂಪ. ನಿಜ ಅಂದ್ರೆ ನಮ್ಮ ಮೂಲ ಸ್ವರೂಪ ಅಂದಂಗ. ನಿಜ ಅಂದ್ರೆ ನಾನು, ತಾನು, ನನ್ನದು, ಮೀ, ಮೈನ್, ಖುದ್ ಇವೆಲ್ಲ ಅರ್ಥಗಳು ಬರ್ತಾವ. ಇದಾದ ಮೇಲೆ ಮುಂದೇನದ ಸರ್ವ ತ್ರಿಪುಟಿಗಳ ಜ್ಞಾನದಲ್ಲಿ. ಜ್ಞಾನ ಅಂದ್ರೆ ನಿಮಗಾದ ಅನುಭವ, ಮತ್ತೆ ಜ್ಞಾತೃ ಅಂತಂದ್ರೆ ಜ್ಞಾನದ ಅನುಭವವನ್ನ ಹೊಂದುವವ. ಜ್ಞೇಯ ಅಂತಂದ್ರೆ ಆ ಜ್ಞಾತೃ ಯಾವ ವಸ್ತುವಿನ ಅನುಭವ ಹೊಂದ್ಯಾನ ಅದು ಜ್ಞೇಯ ವಸ್ತು, ಯಾವ ವಸ್ತುವಿನಿಂದ ಅನುಭವ ಉಂಟಾಗ್ಯದ ಅದು ಜ್ಞೇಯ ವಸ್ತು. ಇದಕ್ಕೆ ತ್ರಿಪುಟಿ ಅಂತಾರ. ಜ್ಞಾತೃ, ಜ್ಞಾನ, ಜ್ಞೇಯ. ಈ ಸರ್ವ ತ್ರಿಪುಟಿಗಳ ಜ್ಞಾನದಲ್ಲಿ ಸಾಕ್ಷಿಯ ಜ್ಞಾನವೇ ಇರುತ್ತದೆ. ಒಂದೇ ಆತ್ಮದ ಜ್ಞಾನ. ಅಲ್ಲಿ ಜ್ಞಾನದಾಗೂ ಅದೇ ಅದ, ಜ್ಞೇಯದಾಗೂ ಅದೇ ಅದ, ಜ್ಞಾತೃದಾಗೂ ಅದೇ ಅದ. ಈಗ ಒಂದೇ ಮಗ ಒಂದು ಕಲ್ಪನೆ ಅದ ನಿಮಗ, ಶುದ್ರ ಸತ್ಯ ಅದ, ಅದ್ರಾಗ ಬ್ರಹ್ಮದನ ಇಲ್ಲ ಅದನ. ಮುಂದೆ ಪ್ರಾತಿಭಾಷಿಕ ಸತ್ಯ, ಕನಸಿನ ವಸ್ತುಗಳು, ಕಲ್ಪಿತ ಹಾವು, ರಸ್ತಿ ಅಲ್ಲ ರಜ್ಜು, ಅದು ವ್ಯಾವಹಾರಿಕ ಅದ. ಇದ್ಯಾವುದು ಕಲ್ಪಿತ ಹಾವು, ಸರ್ಪ, ಸಾಂಪು, ಅದ್ರಲ್ಲೂ ಬ್ರಹ್ಮದನ. ಮತ್ತು ಸತ್ಯ ಎಲ್ಲರಿಗೂ ಅದ. ಮತ್ತು ಅದಕ್ಕಿಂತ ಮೇಲೆ ವ್ಯಾವಹಾರಿಕ ಹಗ್ಗ ಅಥವಾ ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ಉಪಯುಕ್ತ ಚೇತನ ಸ್ವರೂಪ ಅದನ, ಅದರಲ್ಲೂ ಬ್ರಹ್ಮದನ. ಮತ್ತ ಮೇಲೆ ಪಾರಮಾರ್ಥಿಕ ಸತ್ಯದೊಳಗ ಅವನೇ ಅದನ. ಅವ ಇಲ್ಲದ ಜಾಗ ಎಲ್ಲಿ ಇಲ್ಲೇ ಇಲ್ಲ, ಅವ ಎಲ್ಲದರಾಗ ಅದನ. ಆದ್ರ ಅವುಗಳ ಸತ್ಯವನ್ನು ಎಷ್ಟರ ಮಟ್ಟಿಗೆ ಅವು ಗ್ರಹಿಸ್ಯದವ ಅದ್ರ ಪ್ರಕಾರ ಅವಕ್ಕ ಸ್ಥಾನಮಾನ ಸಿಗ್ತದ. ಅತ್ಯಂತ ಕಡಿಮೆ ಸತ್ಯದ ಪ್ರಮಾಣ ಎಲ್ಲದ, ಅತ್ಯಂತ ಕಡಿಮೆ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅದ. ಯಾವುದು ಬಂದೆ ಮಗ ಅಂದ್ರೆ ಕ್ಷುದ್ರ ಸತ್ಯ. ಅದಕ್ಕಿಂತ ಸ್ವಲ್ಪ ಮ್ಯಾಲ ಇನ್ನೊಂದು ಸ್ವಲ್ಪ ಸತ್ಯ ಜಾಸ್ತಿ ಅದ, ತೋರಿಕೆಯಲ್ಲಿ ಅದ. ಅದಕ್ಕೇನಂತಾರೆ ಪ್ರಾತಿಭಾಷಿಕ ಸತ್ಯ. ಅದಕ್ಕಿಂತ ಮ್ಯಾಲ ತೋರಿಕೆ ಮತ್ತು ಇರುವಿಕೆ ಎರಡೂ ಅದ. ಆದ್ರೆ ತೋರಿಕೆ ಇದರ ಸ್ವಂತ ವಸ್ತುವಿಂದದ, ಇರುವಿಕೆ ಬ್ರಹ್ಮಂದದ. ಅದಕ್ಕೆ ವ್ಯಾವಹಾರಿಕ ಸತ್ಯ. ಅದಕ್ಕಿಂತ ಹೆಚ್ಚು ಬ್ರಹ್ಮನ ಆವಾಸ ಅದರೊಳಗಾದ. ಮುಂದೆ ಸದಾ ತಾನೇ ಇರುವಿಕೆ ತೋರುವಿಕೆ ಎಲ್ಲಾ ಕಡೆ ಇದ್ದಂತ ಒಂದು ಶುದ್ಧ ಬ್ರಹ್ಮ ಏನದನ್ನ ಅದು ಪಾರಮಾರ್ಥಿಕ ಸತ್ಯ. ಅದು 100% ಪ್ಯೂರ್. ಆ ಪಾರಮಾರ್ಥಿಕ ಸತ್ಯದೊಳಗೆ ಏನದ ಆನಂದದ. ವ್ಯಾವಹಾರಿಕ ಸತ್ಯ ಮತ್ತು ಪ್ರಾತಿಭಾಷಿಕ ಸತ್ಯಗಳೊಳಗೆ ಏನದ ಸುಖ ದುಃಖಾದಿಗಳದಾವ. ಈ ಕ್ಷುದ್ರ ಸತ್ಯದೊಳಗ ಸುಖ ಇಲ್ಲ, ದುಃಖ ಇಲ್ಲ, ಆನಂದ ಇಲ್ಲ, ಏನೇನು ಇಲ್ಲ. ಸುಮ್ಮನೆ ಕಲ್ಪಿತ ಅಷ್ಟೇ. ಅದು ಬಂಜೆ ಮಗ ಅನ್ನೋ ಈ ರೀತಿ ತಿಳ್ಕೊಂಡು ವಿಷಯಾಂಕ 144 ಸರ್ವ ತ್ರಿಪುಟಿಗಳ ಜ್ಞಾನದಲ್ಲಿ ಸಾಕ್ಷಿಯ ಜ್ಞಾನವೇ ಇರುತ್ತದೆ ಅಂತ ಹೇಳಿ ಏನ್ ಮಾಡಿದ್ರು, ಎಲ್ಲ ರಿವಿಷನ್ ಮಾಡಿ ಇಲ್ಲಿ ತನಕ ಹೇಳಿದಂತ ಪಾಠ. ಅದಕ್ಕೆ ಇಲ್ಲಿ ನೀವು ಏನೇನ್ ತಿಳ್ಕೋಬೇಕು, 4 ಮುಖ್ಯ ಪ್ರಶ್ನೆಗಳು. ಸಾಕ್ಷಿ ಚೇತನ ಎಂದರೇನು ಅಂದ್ರೆ ಅಂತಃಕರಣ ವೃತ್ತಿಯಲ್ಲಿ ಸ್ಥಿತವಾಗಿರುವಂತ ಭಾವ ಪ್ರಕಾಶವಾಗಿರುವಂತ ಚೇತನಕ್ಕೆ ಸಾಕ್ಷಿ ಚೇತನ ಅಂತಾರೆ. ವಸ್ತು ಉಪಯುಕ್ತ ಚೇತನ ಅಂತಂದ್ರೆ ಹೊರಗಿನ ವಸ್ತುಗಳದವಲ್ಲ, ವಸ್ತುವಿನ ಸ್ಥಿತವಾಗಿರುವತಕ್ಕಂಥ ಯಾವ ಭಾವ ಪ್ರಕಾಶವಾಗಿರತಕ್ಕಂಥ ಚೇತನವನ್ನ ವಸ್ತು ಉಪಯುಕ್ತ ಚೇತನ ಎನ್ನುತ್ತಾರೆ. ಮತ್ತೆ ವೃತ್ತಿ ಉಪಯುಕ್ತ ಚೇತನ, ಇವು ಮುಖ್ಯ ಪ್ರಶ್ನೆಗಳು. ಈ ಉಪಯುಕ್ತ ಚೇತನಕ್ಕೆ ಏನಂತಾರೆ, ವೃತ್ತಿಯಲ್ಲಿ ಸ್ಥಿತವಾಗಿರುವಂತ ಯಾವ ಭಾವ ಪ್ರಕಾಶಕವಾಗಿರತಕ್ಕಂಥ ಚೇತನವಿರುವುದೋ ಅದನ್ನ ವೃತ್ತಿ ಉಪಯುಕ್ತ ಚೇತನ ಎನ್ನುತ್ತಾರೆ. ಏನ್ ಬರೀತೀರಿ? ಇವು 3ಕ್ಕೆ ಉತ್ತರಗಳು ಬರ್ಕೋತೀರಾ? ಸಾಕ್ಷಿ ಚೇತನ ಎಂದರೇನು ಅಂತಂದ್ರ
ಸಾಕ್ಷಿ ಚೇತನದ ಅಂದ್ರೆ ಅಂತಃಕರಣ ಮತ್ತು ಅಂತಃಕರಣ ವೃತ್ತಿಯಲ್ಲಿ ಸ್ಥಿತವಾಗಿರುವಂತ ಯಾವ ಭಾವ ಪ್ರಕಾಶಕವಾಗಿರತಕ್ಕಂಥ ಚೇತನ ಅದಕ್ಕೆ ಸಾಕ್ಷಿ ಚೇತನ ಎನ್ನುತ್ತಾರೆ. ಆಮೇಲೆ ಬರ್ಕೊಳ್ರಿ, ರೆಕಾರ್ಡಿಂಗ್ ಓಪನ್ ಮಾಡಿ ಬರ್ದಿದ್ದು ಹೇಳಿರ್ತೀನಿ. ವಸ್ತು ಉಪಯುಕ್ತ ಚೇತನ ಎಂದರೇನು ಅಂತಂದ್ರ ವಸ್ತುವಿನಲ್ಲಿ ಸ್ಥಿತವಾಗಿರತಕ್ಕಂಥ ಯಾವ ಭಾವ ಪ್ರಕಾಶಕವಾಗಿರತಕ್ಕಂಥ ಚೇತನವನ್ನ ವಸ್ತು ಉಪಯುಕ್ತ ಚೇತನ ಎನ್ನುತ್ತಾರೆ. ಮತ್ತು ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಏನು ಅಂತಂದ್ರೆ ವೃತ್ತಿಯಲ್ಲಿ ಸ್ಥಿತವಾಗಿರುವತಕ್ಕಂಥ ಯಾವ ಭಾವ ಪ್ರಕಾಶಕವಾಗಿರತಕ್ಕಂಥ ಭಾವ ಅಂದ್ರೆ ಇರುವಿಕೆ, ಪರಮಾತ್ಮನ ಇರುವಿಕೆ ವಾಗಿರತಕ್ಕಂಥ ಚೇತನವಿರುವುದು ಅದನ್ನ ವೃತ್ತಿ ಉಪಯುಕ್ತ ಚೇತನ ಎನ್ನುತ್ತಾರೆ. ಈ ಮೂರು ಮುಖ್ಯ ಪ್ರಶ್ನೆಗಳ ಜೊತೆಗೆ ಚಿರವಾದ ಅಂದ್ರೆ ಏನು ಅಂತ ನಾಲ್ಕನೇ ಪ್ರಶ್ನೆ. ಅಂತಃಕರಣದಿಂದ ನೇತ್ರದ್ವಾರ ಹೊರಟ ವೃತ್ತಿಯಲ್ಲಿ ಸ್ಥಿತವಾಗಿದ್ದು ಜಡವಸ್ತುವನ್ನು ಮಾತ್ರ ಗುರುತಿಸುವ ಯಾವ ಕಲ್ಪಿತ ವಸ್ತು ಇರುವುದೋ ಅದೇ ಚಿದಾಭಾಸ. ಇವೆಲ್ಲ ಡೆಫಿನೇಷನ್ ಬರ್ಕೋಬೇಕು. ಬರ್ಕೊಂಡ ಮೇಲೆ ರಜ್ಜುವಿನ ಜ್ಞಾನ ಆಗುವ ಕಾಲದಲ್ಲಿ ಅನ್ನ ಪಾಠದ ಹೆಡ್ಡಿಂಗ್ ಇವತ್ತ ರಜ್ಜುವಿನ ಜ್ಞಾನ ಆಗುವ ಕಾಲದಲ್ಲಿ ಏನೇನಾಗ್ತದಪ್ಪ ಅಂದ್ರೆ ಸರ್ಪದ ನಿವೃತ್ತಿ ಸಂಭವ, ಸರ್ಪದ ಜ್ಞಾನದ ನಿವೃತ್ತಿ ಸಂಭವ, ಮತ್ತು ರಜ್ಜು ಉಪಯುಕ್ತ ಚೇತನದ ಭಾನವಾಗುವುದು, ಮತ್ತೆ ರಜ್ಜು ಉಪಯುಕ್ತ ಚೇತನದೊಡನೆ ಅಭಿನ್ನವಾಗಿರುವಂತ ಅಂತಃಕರಣ ಉಪಯುಕ್ತ ಚೇತನ ಅಂದರೆ ಸಾಕ್ಷಿ ಚೇತನದ ಭಾನವಾಗುವುದು, ಮತ್ತೆ ವೃತ್ತಿ ಉಪಯುಕ್ತ ಚೇತನದ ಭಾನವಾಗುವುದು. ಇಷ್ಟೆಲ್ಲ ಸಂಭವ ಆಗ್ತಾವ. ರಜ್ಜುವಿನ ಧ್ಯಾನ ಆದಾಗ ಕೆಲವೊಂದು ನಮ್ಮ ಅನುಭವಕ್ಕೆ ಬರ್ತಾವ, ಕೆಲವೊಂದು ನಮ್ಮ ಅನುಭವಕ್ಕೆ ಬರಂಗಿಲ್ಲ. ಅನುಭವಕ್ಕೆ ಬರಲಾರ್ದಂಥದ್ದು ಏನ್ ಮಾಡ್ಬೇಕು, ಭಾನ ಮಾಡ್ಕೋಬೇಕು, ತಿರುಕೋಬೇಕು, ಅನುಭವಕ್ಕೆ ಬಂದದ್ದನ್ನ ಅನುಭವಿಸಬೇಕು. ಇಷ್ಟು ಹೇಳಿ ನೆಕ್ಸ್ಟ್ ಸರ್ವ ತ್ರಿಪುಟಿಗಳ ಜ್ಞಾನದಲ್ಲಿ ಸಾಕ್ಷಿಯ ಜ್ಞಾನವೇ ಆಗುತ್ತದೆ ಅನ್ನೋದು ನಾಳೆಗೆ ಆಯ್ತು. ನೋಡ್ರಿ, ಇವತ್ತಿನ ಪಾಠ ಇವತ್ತೇ ಕೊನೆ. ನಾನು ಈ ಪಾಠ ಮುಂದೆ ಹೇಳಂಗಿಲ್ಲ. ಎದ್ರದ್ದು ರಜ್ಜು, ಸರ್ಪ, ಮತ್ತೆ ಉಪಯುಕ್ತ ಚೇತನ, ಈ ಶಬ್ದಗಳು ಮುಗಿತೇವೆ. ಇನ್ನ 144, 145, 146 ಮೂರು ವಿಷಯಾಂಕಗಳ ತನಕ ಮಾತ್ರ ಪಾಠ ಹೇಳಕತ್ತೀನಿ. ಅನಿರ್ವಚನೀಯ ಖ್ಯಾತಿ ಅಂತೇಳಿ ಅತ್ಯಂತ ದೊಡ್ಡ ಚಾಪ್ಟರ್ ಕಂಪ್ಲೀಟ್ ಮಾಡಿಕೊಡ್ತೀನಿ. ಈಗ ನೀವು ವಿಚಾರ ಸಾಗರದ ಆರಂಭದಿಂದ ಈ ಅನಿರ್ವಚನೀಯ ಖ್ಯಾತಿ ಮುಗಿಸುವ ತನಕ ಒಂದು ಘಟ್ಟ ಮುಗಿದಂಗೆ ಯೂನಿಟ್ ಅಂತಾರೆ. ಇದಕ್ಕೆ ಯೂನಿಟ್, ಒಂದು ಯೂನಿಟ್ ಮುಗಿತದ. ಈ ಯೂನಿಟ್ ಮುಗಿದ್ರಂದ್ರೆ ಬ್ರಹ್ಮದ ದರ್ಶನ, ಬ್ರಹ್ಮ ಚೇತನದ ಅನುಭವ ಏನೆಲ್ಲ ಆಗ್ಬೇಕು ಈ ಒಂದು ಯೂನಿಟ್ನಾಗ. ಈ ಯೂನಿಟ್ನಾಗ ಆದ್ರ ಸರಿ, ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಯೂನಿಟ್ ಮತ್ತೆ ಚಾಲು ಆಗ್ತದ. ಅದು ಮೊದಲು ನೀವೇನ್ ಮಾಡ್ಬೇಕು, ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತದಿಲ್ಲ, ಮತ್ತೆ ಹೇಳ್ಬೇಕಂದ್ರೆ ಮೆಲ್ಕ್ ಹಾಕಿ ಕಾರ್ಯಕ್ರಮ ಸಕ್ಸಸ್ ಮಾಡಿ ಎಲ್ಲ ಖಾಲಿ ಆಯ್ತ್ರಿ. ನೀವು ಹೇಳಿದ್ದು ಎಲ್ಲ ಮೆಲ್ಕ್ ಹಾಕಿ ಬಿಡ್ತೀವಿ. ಈಗ ಮತ್ತೆ ಹೊಸ ಕಣಿಕೆ ಹಾಕ್ರಿ ಅಂದ್ರೆ ಮತ್ತೆ ಹೊಸ ಕಣಿಕೆ ಹಾಕ್ತೀವಿ. ಎಲ್ಲ ಮೆಲ್ಕ್ ಹಾಕಿ ಖಾಲಿ ಮಾಡ್ಬೇಕಲ್ಲ. ನುಂಗಿದ್ದಂಗೆ ಗಂಟಲ್ದಾಗ ಇಟ್ಕೊಂಡು ಕುತ್ಕೆ ಮತ್ತೆ ಹೊಸ ಕಣಿಕೆ ತಿಂದ್ರೆ ಹೊಟ್ಟೆ ಏನಾಗ್ತವು. ಅದಕ್ಕೆ ಮೊದಲು ಡೈಜೆಸ್ಟ್ ಮಾಡ್ಕೊಳ್ರಿ, ಹೇಳಿದ್ರೆಲ್ಲ ಡೈಜೆಸ್ಟ್ ಮಾಡ್ಕೊಳ್ರಿ. ಅಷ್ಟ ತನಕ ನಾವು ನೆಕ್ಸ್ಟ್ ಯೂನಿಟ್ ರೆಡಿ ಅದ. ಆದ್ರ ಅದ್ರ ನೆಕ್ಸ್ಟ್ ಯೂನಿಟ್ ತಯಾರು ಮಾಡ್ಕೊಳಕ್ಕೆ ಸ್ವಲ್ಪ ನಾನು ಟೈಮ್ ತಗೊಳಕತ್ತೀನಿ. ಕರೆಕ್ಟ್, ನೆಕ್ಸ್ಟ್ ಯೂನಿಟ್ ರೆಡಿ ಅದ. ಬಟ್ ಒಂದು ಯೂನಿಟ್ ಕಂಪ್ಲೀಟ್ ಆಗಿ ಇನ್ನೊಂದು ಯೂನಿಟ್ ರೆಡಿ ಇಟ್ಕೊಂಡು ಮುಂದಿನ ಯೂನಿಟ್ ಕಂಪ್ಲೀಟ್ ಮಾಡಿದ್ಮೇಲೆ ಇದನ್ನ ನಾನು ಹೇಳ್ತೀನಿ. ಅಷ್ಟೊತ್ತಿಗೆ ನೀವು ಮುಗಿಸ್ರಿ, ಎಲ್ಲ ಮೆಲ್ಕ್ ಹಾಕಿ ಮುಗಿಸಿ. 143 ತನಕ ಮುಗಿದೋದೆ ವಿಷಯಾಂಕ. 144, 45, 46 ಅಲ್ಲಿಗೆ ಏನಾಯ್ತು, ಅನಿರ್ವಚನೀಯ ಖ್ಯಾತಿ ಮುಕ್ತಾಯ ಆಗಿಬಿಡ್ತು. ಖ್ಯಾತಿಗಳ ಪಾಠ ಈ 143 ಮುಗಿದದ. ಇನ್ನು 3 ವಿಷಯಾಂಕಗಳು ಹೇಳ್ತೀನಿ. ಅದೇನು ಒಂದು 15 ದಿನ ಆಗ್ತದ, 1 ತಿಂಗಳ ಆಗ್ತದ ಗೊತ್ತಿಲ್ಲ. ಅದು ಮುಗಿದ ಮೇಲೆ ನಿಮಗ ನಮ್ಮ ಪಾಠದಿಂದ ವೆಕೇಶನ್ ಸಿಗ್ತದೆ. ನಿಮ್ಮ ಪ್ರಯತ್ನಗಳು ಏನೇನದ ಮೆಲ್ಕ್ ಹಾಕೋ ಕೆಲಸ ನೀವು ಮಾಡ್ಕೊತಿರ್ಬೇಕು. ಹಗಲತ್ತು ಎಲ್ಲ ಮೇಯ್ದು
ಫುಲ್ ರಾತ್ರಿ ಎತ್ತುಗಳು ಹೆಂಗ್ ಕರ್ರ ಗಂಟಲ್ಲಂದು ವಾಪಸ್ ತೆಕ್ಕೊಂಡು ಮೆಲ್ಕ್ ಹಾಕ್ತಿರ್ತಾವ ಹಂಗ್ ಮೆಲ್ಕ್ ಹಾಕೋ ಕೆಲಸ ನೀವು ಮಾಡೋ ಕೆಲಸ ಡೈಜೆಸ್ಟ್ ಮಾಡ್ಕೊಳ್ಳೋದು ಜೀರ್ಣ ಮಾಡ್ಕೊಳ್ಳೋ ಕೆಲಸ ಆ ಕೆಲಸ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಧನ್ಯ ಧನ್ಯ. ಯಾರು ಆಸಕ್ತಿ ವಹಿಸಿ ಮಾಡ್ಕೋತೀರಿ, ಯಾರು ಹೆಂಗ್ ದುಡ್ಕೋತೀರಿ ಹಂಗ್ ಮಾಡ್ಕೋತೀರಿ. ಸಾಧ್ಯ ಆದಷ್ಟು ಎಲ್ಲ ನೋಡ್ಸೋದು ಮಾಡಿ ಇಟ್ಕೊಳ್ರಿ. ವಿಚಾರ ಸಾಗರದ ಒಂದು ಏನ್ ತಯಾರಾಗ್ತದಪ್ಪ ಈಗ ವಿಚಾರ ಚಂದ್ರೋದಯದ್ದು ಹೆಂಗ ಒಂದು ಹೊಸ ವಿಶೇಷಾರ್ಥ ಚಂದ್ರಿಕೆ ಅಂತ ಮಾಡಿರಿಲ್ಲ, ಅದರಂಗ ಈಗ ವಿಚಾರ ಸಾಗರದ್ದು ವಿಶೇಷಾರ್ಥ ಚಂದ್ರಿಕೆ ರೆಡಿ ಆಗ್ತದಿಲ್ಲ. ಇವೆಲ್ಲ ನೋಟ್ಸ್ ನೋಡಿ ಬರ್ಕೊಂಡ್ರಿ ಅಂದ್ರೆ ವಿಶೇಷಾರ್ಥ ಚಂದ್ರಿಕೆ ಅಂತಂದ್ರೆ ಅದು ಮತ್ತೆ ಬೇರೆ ಏನಿರ್ತದೆ. ಈ ಯೂಟ್ಯೂಬ್ ಪಾಠಗಳೇ ವಿಶೇಷಾರ್ಥ ಚಂದ್ರಿಕೆ ಹೌದಾ ಇಲ್ಲ? ಈಗ ನೀವು ಗ್ರಂಥ ಬರಿಬಹುದಪ್ಪ, ವಿಶೇಷಾರ್ಥ ಚಂದ್ರಿಕೆ, ವಿಚಾರ ಸಾಗರದ ವಿಶೇಷಾರ್ಥ ಚಂದ್ರಿಕೆ ಅಂತ ಹೇಳಿ ನಿಮ್ಮದೇ ಒಂದು ಫೋಟೋ ಹಾಕೊಂಡು ಎಲ್ಲಾರ್ದು ತೆಗೆದು ಬಿಡೋದು. ನಿಶ್ಚಲ್ದಾಸನ್ ಬೇಡ, ಪೀತಾಂಬರ್ಜಿ ಬೇಡ ಮಾಡ್ಯಾರದು ಮೊದಲಿನವ್ರು ವಿಶೇಷಾರ್ಥ ಚಂದ್ರಿಕೆ ಅಂತ ಮಾಡಿ ಅದ್ರೊಳಗೆ ಯಾರ್ದು ಮಹಾತ್ಮ ಫೋಟೋ ಇಲ್ಲ, ತಮ್ಮ ಹಾಕೊಂಡ್ಬಿಟ್ರಲ್ಲ. ಆ ಮೂಲ ವಿಚಾರ ಚಂದ್ರೋದಯದ ಕರ್ತೃ ಫೋಟೋನೇ ಇಲ್ಲ ಅವ್ರೆ. ನೀವು ಹಂಗೆ ಮಾಡ್ಬಿಡಿ, ಯಾರು ಫೋಟೋ ತೆಗೆದು ನಿಮ್ದೊಂದು ಫೋಟೋ ಹಾಕೊಂಡು ಬುಕ್ ಬರ್ಬಿಟ್ರಿ. ಯಾಕಂದ್ರೆ ಹಿಂದಿನ ಇರೋರು ಹಂಗೆ ಮಾಡಿರ್ತಾರೆ, ನಾವು ಹಿಂಗೆ ಮಾಡಿದ್ವಿ. ವಿಚಾರ ಚಂದ್ರೋದಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಗ್ರಂಥ ಇರ್ಬೋದು, ವಿಶೇಷ ಅರ್ಥ ಇರ್ಬೋದು, ಸಾಮಾನ್ಯ ಅರ್ಥ ಇರ್ಬೋದು, ಅದ್ರೊಳಗೆ ಪೀತಾಂಬರ್ಜಿನ ಬಿಟ್ಟಿಗೆ ಬೇರೆ ತಮ್ಮ ಫೋಟೋ ಹಾಕೊಳ್ಳೋದು ಏನ್ರಿ ಇವೆಲ್ಲ? ಏನಾಕ್ ಮಾಡಲ್ಬೇಕ? ಯಾರಿಗೆ ಏನು ಅನ್ನೋದು ಬೇಡ, ಆಡೋದು ಬೇಡ, ನಮ್ಮನ್ನ ನಾವು ಮುಂದೆ ನೋಡಿ ಮಾಡ್ಕೋತು. ವಿಶೇಷಾರ್ಥ ಚಂದ್ರಿಕೆ ಬರಿಬೇಕಾದ್ರೆ ಪೀತಾಂಬರ್ಜಿದ ಬುಕ್ ಇರ್ಲಾರ್ದ ಬರ್ದಿರ್ತಾರಂದ್ರೆ ಒಂದು ಪ್ರಶ್ನೆ. ಆ ಬುಕ್ನಾಗ ಅದ ಹುಡುಕ್ರಿ, ಎಲ್ಲಾರ ಅದ ನೋಡ್ರಿ ಪೀತಾಂಬರ್ಜಿ ಫೋಟೋ. ಪೀತಾಂಬರ್ಜಿ ಚಂದ ವಿಚಾರ ಚಂದ್ರೋದಯ ಬರಿಬೇಕಾದ್ರೆ ನಿಶ್ಚಲ್ದಾಸ್ಜಿದು ವಿಚಾರ ಸಾಗರ ಇಲ್ಲೇ ಬರ್ದನ. ಅವ್ರಿಬ್ರು ಫೋಟೋ ಬೇಕೇ ಬೇಕಲ್ಲಿ, ತಂದೆ ತಾಯಿ ಇದ್ದಂಗ ನಮ್ಗ ಅವ್ರಿಬ್ರು ಫೋಟೋ ಇರ್ಲಾರ್ದೆ ನಮ್ಮವೇ ಫೋಟೋ ಹಾಕೋತಾರಲ್ಲ, ಅವು ಏನದವ ತಮ್ಮ ಮೂಲವನ್ನ ಬಿಟ್ಟು ಹೊಸದೊಂದೇನೋ ಸೃಷ್ಟಿ ಮಾಡಿ ತಮ್ಮ ಪ್ರಚಾರ ಮಾಡ್ಕೊಳಕ್ ಹೊಂಟಾರಲ್ಲ. ಸರಿ ಅನ್ಸಿಲ್ಲ, ಅದು ಕೊರತೆ, ದೊಡ್ಡ ಕೊರತೆ ಅದು. ನಿಶ್ಚಲ್ದಾಸಿ ವಿಚಾರ ಸಾಗರ ಬರೋದಿಲ್ಲ ಅಂದ್ರೆ ಪೀತಾಂಬರ್ಜಿ ವಿಚಾರ ಚಂದ್ರೋದಯ ಇರ್ತಿದ್ದಿಲ್ಲ, ಪೀತಾಂಬರ್ಜಿ ವಿಚಾರ ಚಂದ್ರೋದಯ ಇದ್ದಿದ್ದಿಲ್ಲ ಅಂದ್ರೆ ಇವ್ರು ಭಾಷಾಂತರಕಾರರು ಮತ್ತೆ ದೋವಾದ ಅರ್ಥ ಬರ್ದವರು ಏನದರ ಇವರಿಬ್ರು ಕೆಲಸ ಮಾಡಿದ್ದಿಲ್ಲ. ಮಾಲಿಂಪುರದವರು ಮತ್ತೆ ರಾಮಚಂದ್ರ ಮೇತ್ರಿ ಅವ್ರು ಮಾಡಿದ್ದಿಲ್ಲ ಅಂತಂದ್ರ ಅದು ಕನ್ನಡದಾಗ ಬೇರೆ ಹೇಳಕ್ನು ಸಾಧ್ಯ ಇದ್ದಿದ್ದಿಲ್ಲ. ಮುಂದ ಅದು ವಿಶೇಷಾರ್ಥ ಚಂದ್ರಿಕೆನೂ ಮಾಡಕ್ ಸಾಧ್ಯ ಇದ್ದಿದ್ದಿಲ್ಲ. ಯಾರ್ಯಾರು ಅದಕ್ಕೆ ಹೆಲ್ಪ್ ಮಾಡ್ಯಾರ, ಎಲ್ಲಿಂದ ಮೂಲದಲ್ಲಿ ಬಂದದ ಅವ್ರೆಲ್ಲರದು ಫೋಟೋಗಳು ಹಾಕ್ಬೇಕಾದ್ರೊಳಗೆ ಎಲ್ಲ ಬಿಡೋದು. ಸಿದ್ಧಾರೂಢರು ಫೋಟೋ ಹಾಕಿಟ್ಬಿಡೋದು, ಮ್ಯಾಲ ದೊಡ್ಡದು ಒಂದು ಫೋಟೋ ಹಾಕೊಳ್ಳೋದು, ನೆಕ್ಸ್ಟ್ ನಮ್ಮ ಫೋಟೋ ಹಾಕೊಂಡ್ಬಿಡೋದು. ಅದೇ ಸಿದ್ಧಾರೂಢರು ಬುಕ್, ಅದು ವಿಚಾರ ಚಂದ್ರೋದಯ, ವಿಚಾರ ಸಾಗರ ಎಲ್ಲ ಹಿಂಗೆ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಸಮಯ ಕಂಟ್ರೋಲ್ ಮಾಡೋದಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದು ಚಾಪ್ಟರ್ ಬಹಳ ದೊಡ್ಡದು, ಡೀಟೇಲ್ ಇರ್ತದಕ್ಕೆ ಅರ್ಧಂಬರ್ಧ ಹೇಳ್ಬಿಟ್ರೆ ಮತ್ ಮರ್ದಿನ ಫಸ್ಟ್ ಇಂದ ಹೇಳ್ಬೇಕು, ಅರ್ಧಂಬರ್ಧ ಹೇಳ್ಬಿಟ್ರೆ ಮತ್ ಫಸ್ಟ್ ಇಂದ ಹೇಳ್ಬೇಕು. ರಜ್ಜು ಅಂತಃಕರಣ ವೃತ್ತಿಯಿಂದ ಅದು ಚೇತನ ಉಪಯುಕ್ತ ಚೇತನ ಹೊರಗೆ ಹೋಗಿ ಆ ಒಂದು ವಸ್ತು ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ ಹೋಗಿ ಅಲ್ಲಿರುವ ವಸ್ತು ಉಪಯುಕ್ತ ಅಲ್ಲಿಂದ ಸ್ಟಾರ್ಟ್ ಮಾಡೇ ಮತ್ತೆ ಇಲ್ಲಿಗೆ ಬರ್ಬೇಕು, ನಾವು ಮೋಕ್ಷಕ್ಕೆ ಬರ್ಬೇಕು. ಹಿಂಗಾಗಿ ಅದು ಚಾಪ್ಟರ್ ಜಾಸ್ತಿ ದೊಡ್ಡದು ಇದ್ದದಕ್ಕೆ ನಾವು ಪರಿಪೂರ್ಣವಾಗಿ ಅದು ಜ್ಞಾನ ಅನುಭವ ಆಗ್ಲಂತ ಹೇಳಿ ಸಮಯ ಬಹಳ ತಗೊಂಡಿವಿ. ಮುಂದಿನ ಪಾಠ ಹೆಂಗದೋ ಏನೋ, ಆದಷ್ಟು 7:15 ನಮ್ಮ ಪಾಠ ಮುಗಿಸ್ಬೇಕಂತ ನಾಳೆಯಿಂದ ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ನೋಡೋಣ, 7:15 7:15 ಅದನ್ನು ಮುಗಿಸಿದ್ರೆ ಎಲ್ಲರಿಗೆ ಮುಂದೆ ನಿಮಗೂ ಮಾತನಾಡೋದಕ್ಕೆ ಅದಕ್ಕೆ ಅವಕಾಶ ಸಿಕ್ತು. ಎಲ್ಲ ಟೈಮ್ ನಾನೇ ತಗೊಳಕತ್ತೀನಿ. ದೊಡ್ಡ ಕೆಲಸಕ್ಕೆ ತೆಕ್ಕಿಗೆ ಬಿದ್ದೀವಿ, ಏನೇನಾಗ್ತದ
ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ ಶರಣ. ಮುಂದೇನ್ ಮಾಡ್ಬೇಕು?